ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಸ್ಟೂಡೆಂಟ್ಸ್ ಎಲ್ರಿಗೂ ಕೂಡ ಗುಡ್ ಆಫ್ಟರ್ನೂನ್. ಕೇಳಿಸ್ತಾ ಇದೆಯಾ? ಅಂಡ್ ನಾನ್ ಕಾಣಿಸ್ತಾ ಇದ್ದೀನಾ? ಕೇಳಿಸ್ತಾ ಇದೆ ಮತ್ತೆ ಕಾಣಿಸ್ತಾ ಇದೆ ಅಂದ್ರೆ ಶುರು ಮಾಡೋಣ. ಚಾಟ್ ಬಾಕ್ಸ್ ಅಲ್ಲಿ ಬಂದು ಚಾಟ್ ಮಾಡಿ. ಗುಡ್ ಆಫ್ಟರ್ನೂನ್ ಸರ್. ಎಸ್, ಕ್ಲಿಯರ್, ವೆರಿ ಗುಡ್, ಡನ್. ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿಯ 6ನೇ ತರಗತಿ ಇದು. ಈ ಒಂದು ತರಗತಿಯಲ್ಲಿ ನಾವು ಬಯೋಟಿಕ್ ಇಂಟರಾಕ್ಷನ್ ಅಂತಕ್ಕಂತಹ ಒಂದು ಇಂಟ್ರೆಸ್ಟಿಂಗ್ ಆಗಿರತಕ್ಕಂತಹ ಸಬ್ಜೆಕ್ಟ್ ಅನ್ನ ನೋಡ್ತಾ ಹೋಗೋಣ. ಯೂಶಲಿ UPSC ಆಗಿರ್ಬೋದು ಅಥವಾ KPSC ಇತರ ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ 1 or 2 ಕ್ವಶನ್ಸ್ ಈ ಒಂದು ಬಯೋಟಿಕ್ ಇಂಟರಾಕ್ಷನ್ ಸಬ್ಜೆಕ್ಟ್ ಇಂದ ಇರತಕ್ಕಂಥದ್ದು. ಮತ್ತೆ ಕ್ವಶನ್ಸ್ ಕೂಡ ಈಸಿ ಇರುತ್ತೆ, ಕಾನ್ಸೆಪ್ಟ್ ಕೂಡ ತುಂಬಾ ಈಸಿ ಇರುತ್ತೆ. ಈ ಒಂದು ಬಯೋಟಿಕ್ ಇಂಟರಾಕ್ಷನ್ ಅನ್ನ ನೋಡ್ತಾ ಹೋಗೋಣ. ಎಲ್ರಿಗೂ ಕೂಡ ಗುಡ್ ಆಫ್ಟರ್ನೂನ್. ಕಿರಣ್, ಅಯ್ಯಪ್ಪ, ಚೀತಾ, ಉಲ್ಲಾಸ್ ಸರ್, ವಿಜಯ್ ಸರ್, ಅಯ್ಯಪ್ಪ ಸರ್, ಎಲ್ರಿಗೂ ಗುಡ್ ಆಫ್ಟರ್ನೂನ್. ಓಕೆ, ಈಗ ಬಯೋಟಿಕ್ ಇಂಟರಾಕ್ಷನ್ ನಿಮ್ಗೆ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ಯಾವುದೇ ಸಬ್ಜೆಕ್ಟ್ ಆಗಿರ್ಲಿ ಏನಾದ್ರೂ ಕೇಳಿ ವರ್ಡ್ ಅನ್ನ ಬ್ರೇಕ್ ಡೌನ್ ಮಾಡಿದ್ರೆ ಆಗ ನಿಮ್ಗೆ ಅದರ ಮೀನಿಂಗ್ ಸಿಗ್ತಾ ಹೋಗುತ್ತೆ. ನೋಡಿ, ಬಯೋಟಿಕ್ ಇಂಟರಾಕ್ಷನ್. ಬಯೋಟಿಕ್ ಅಂದ್ರೆ ತಮ್ಗೆ ಆಲ್ರೆಡಿ ಗೊತ್ತಿದೆ, ಬಯೋ ಅಂದ್ರೆ ಲೈಫ್, ಜೀವಿ ಅಂತ ಹೇಳಿ. ಜೀವಿ, ಇಂಟರಾಕ್ಷನ್ ಮೀನ್ಸ್ ಅನುವರ್ತನೆ, ಅಂದ್ರೆ ಏನ್ ಸಂವಹನ ನಡೀತಾ ಇದೆ ಇಬ್ರು ಮಧ್ಯೆ ಅಂತಕ್ಕಂಥದ್ದನ್ನೇ ಇಂಟರಾಕ್ಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನಾನು ಪ್ರೇಮ್, ನಾನು ಇಲ್ಲಿರ್ತಕ್ಕಂಥ ಎನ್ವೈರನ್ಮೆಂಟ್ ನಡುವೆ ಯಾವ ರೀತಿ ಇಂಟರಾಕ್ಷನ್ ಅನ್ನ ಮಾಡ್ತಾ ಇದ್ದೀನಿ. ಈಗ ನಾನು ಉಸಿರಾಡ್ಲಿಕ್ಕೆ ಗಾಳಿಯನ್ನ ಬಳಸ್ತಾ ಇದ್ದೀನಿ, ಆಕ್ಸಿಜನ್ ಅನ್ನ, ತಿನ್ಲಿಕ್ಕೆ ಯಾವ್ದಾದ್ರು ಸಸ್ಯವನ್ನ ಬಳಸ್ತಾ ಇದ್ದೀನಿ ಅಥವಾ ಪ್ರಾಣಿಯನ್ನ ಬಳಸ್ತಾ ಇದ್ದೀನಿ. ಇಟ್ ಮೀನ್ಸ್ ನಾನು ಇಲ್ಲಿರ್ತಕ್ಕಂಥ ಭೌತಿಕ ಪ್ರಪಂಚದ ಜೊತೆಗೂ ಕೂಡ ಇಂಟರಾಕ್ಷನ್ ಅನ್ನ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಬಯೋಟಿಕ್ ಇಂಟರಾಕ್ಷನ್, ಜೀವಿಗಳ ನಡುವೆ ನಡೀತಕ್ಕಂಥ ಅನುವರ್ತನೆ. ನಾನು ಸಸ್ಯಗಳನ್ನ ಅವಲಂಬಿಸಿದ್ದೀನಿ ಊಟಕ್ಕೋಸ್ಕರ, ನಾನು ಪ್ರಾಣಿಯನ್ನ ಅವಲಂಬಿಸಿದ್ದೀನಿ ನನ್ನ ಫುಡ್ಗೋಸ್ಕರ, ಅಥವಾ ನಾನು ಇನ್ನೊಂದು ಜೀವಿಯನ್ನ ಅವಲಂಬಿಸಿದ್ದೀನಿ, ಅಥವಾ ನಾನು ಇನ್ನೊಂದು ಮನುಷ್ಯ ಜೀವಿಯನ್ನ ಅವಲಂಬಿಸಿದ್ದೀನಿ. ಸೊ ನಮ್ಮಿಬ್ಬರ ನಡುವೆ ಇರ್ತಕ್ಕಂತಹ ಅನುವರ್ತನೆ ಯಾವ ರೀತಿ ಇದೆ ಅನ್ನೋದನ್ನೇ ನಾವು ಬಯೋಟಿಕ್ ಇಂಟರಾಕ್ಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಬಯೋಟಿಕ್ ಇಂಟರಾಕ್ಷನ್ ಆರ್ ದ ಇಂಟರಾಕ್ಷನ್ಸ್ ಬಿಟ್ವೀನ್ ಡಿಫರೆಂಟ್ ಲಿವಿಂಗ್ ಆರ್ಗಾನಿಸಮ್ಸ್ ಇನ್ ಎನ್ ಎಕೋಸಿಸ್ಟಮ್. ಜೈವಿಕ ಸಂವಹನ ಅಂತಕ್ಕಂಥದ್ದು, ಜೈವಿಕ ಅನುವರ್ತನೆ ಅಂತಕ್ಕಂಥದ್ದು ಪರಿಸರ ವ್ಯವಸ್ಥೆಯಲ್ಲಿರ್ತಕ್ಕಂತಹ ವಿವಿಧ ಜೀವಿಗಳ ನಡುವಿನ ಪರಸ್ಪರ ಕ್ರಿಯೆಯಾಗಿದೆ. ವಿವಿಧ ಜೀವಿಗಳು, ನಾನು ಮನುಷ್ಯ ಇನ್ನೊಂದು ಯಾವುದೋ ಪ್ರಾಣಿಯನ್ನು ಅವಲಂಬಿಸಿದ್ದೀನಿ, ಅಂದ್ರೆ ನನ್ನ ಎಕೋಸಿಸ್ಟಮ್ ಏನಿದೆ, ನನ್ನ ಪರಿಸರ ವ್ಯವಸ್ಥೆ ಏನಿದೆಯಲ್ಲ, ನನ್ನ ಸುತ್ತಮುತ್ತ ಏನಿದೆಯಲ್ಲ ನನ್ನ ಈ ವ್ಯವಸ್ಥೆ, ಇಲ್ಲಿರ್ತಕ್ಕಂತಹ ಜೀವಿಗಳ ಮೇಲೆ ನಾನು ಯಾವ ರೀತಿ ಡಿಪೆಂಡ್ ಆಗಿದ್ದೀನಿ ಅಂತಕ್ಕಂಥದ್ದನ್ನೇ ಬಯೋಟಿಕ್ ಇಂಟರಾಕ್ಷನ್. ಯಾವ ರೀತಿ ಅವುಗಳ ನಡುವೆ ನಾನು ಸಂವಹನವನ್ನ ಮಾಡ್ತೀನಿ, ನನ್ನ ಕಮ್ಯುನಿಕೇಶನ್ ಹೇಗಿರುತ್ತೆ, ನಾನು ಯಾವ ರೀತಿ ಅದನ್ನ ಅವಲಂಬಿಸಿ ಇರ್ತೀನಿ, ಇದೇ ಬಯೋಟಿಕ್ ಇಂಟರಾಕ್ಷನ್. ಸಿಂಪಲ್, ಜೀವಿಗಳ ನಡುವಿನ ಅನುವರ್ತನೆ. ಸೊ ಈಗ ತಮಗೆ ಬಯೋಟಿಕ್ ಇಂಟರಾಕ್ಷನ್ ಗೊತ್ತಾಯ್ತು. ಟೈಪ್ಸ್ ಆಫ್ ಬಯೋಟಿಕ್ ಇಂಟರಾಕ್ಷನ್ ಅನ್ನ ಈಗ ನೋಡ್ತಾ ಹೋಗೋಣ. ಈ ಜೀವಿಗಳ ನಡುವಿನ ಅನುವರ್ತನೆ ಏನಿದೆ ಅವುಗಳ ವಿಧಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಮ್ಯೂಚುಯಲಿಸಮ್. ರಿಯಲ್ ಲೈಫ್ ಎಕ್ಸಾಂಪಲ್ ಅನ್ನು ತೆಗೆದುಕೊಳ್ಳೋಣ, ಅದನ್ನ ಈ ಎಕಾಲಜಿಗೆ, ಈ ಎನ್ವೈರನ್ಮೆಂಟ್ಗೆ ಅಪ್ಲೈ ಮಾಡ್ತಾ ಹೋಗೋಣ, ಆಗ ಕಾನ್ಸೆಪ್ಟ್ ಕ್ಲಾರಿಟಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಬಹಳ ವೈರಲ್ ಆಗ್ತಾ ಇರ್ತಕ್ಕಂಥ ಕರ್ನಾಟಕದ ಕಪಲ್ಸ್ ಇದ್ದಾರೆ, ಅವರಿಬ್ರು ಹೆಸರನ್ನ ಹೇಳಿ, ಆ ಕಪಲ್ಸ್ ನೇಮ್ ಅನ್ನ ಹೇಳಿ. ಅವ್ರ ನೇಮ್ ಗೊತ್ತಾಗ್ತಿಲ್ಲ. ಕಿಪ್ಪಿ ಕೀರ್ತಿ ಮತ್ತೆ ಅವರ ಹುಡುಗ ಯಾರ ಇದ್ರಲ್ರಿ, ಎಕ್ಸ್ ಲವರ್, ಅವ್ರ ನೇಮ್ ಏನು? ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡಿ. ಎಸ್, ಮುತ್ತು ಅಲ್ವಾ? ಎಸ್, ಗುಡ್. ಓಕೆ, ಮುತ್ತು, ಕಿಪ್ಪಿ ಕೀರ್ತಿ ಮತ್ತೆ ಮುತ್ತು ಅನ್ನೋ ಎಕ್ಸಾಂಪಲ್ ಅನ್ನು ತೆಗೆದುಕೊಳ್ಳೋಣ. ಈಗ ಎಮೋಷನ್ಸ್ ಅದೆಲ್ಲ ಬಿಡ್ರಿ, ಇದು 21st ಸೆಂಚುರಿ, ಇದು 21ನೇ ಶತಮಾನ. ಇಲ್ಲಿ ಎಮೋಷನ್ಸ್ಗೆಲ್ಲ ಬೆಲೆ ಇಲ್ಲ. ಇಲ್ಲಿರ್ತಕ್ಕಂತಹ ಏನೇ ಇದ್ರು ಕೂಡ ಒಂದು ಕರಿಯರು, ಗೋಲು, ಸಮಾಜಕ್ಕೆ ನಾವೇನ್ ಮಾಡ್ತೀವಿ, ನಮ್ಮ ಫ್ಯಾಮಿಲಿಗೆ ನಾವೇನ್ ಮಾಡ್ತೀವಿ, ಅಟ್ಲೀಸ್ಟ್ ನಮ್ಮ ಕೈಲಾದಷ್ಟು ಬೇರೆಯವ್ರಿಗೆ ಏನ್ ಮಾಡ್ತೀವಿ ಅಷ್ಟೇ. ಅದನ್ನ ಬಿಟ್ರೆ
ಬೇರೆಲ್ಲ ಭಾವನೆಗಳು ಕೂಡ ಈ ಒಂದು 21ನೇ ಶತಮಾನದಲ್ಲಿ ಸುತ್ತೋಗಿದಾವೆ. ಅದಿರ್ಲಿ ಸೈಡ್ಗೆ. ಓಕೆ, ರಿಯಾಲಿಟಿ ಮಾತಾಡೋಣ. ದಚ್ಚು ಅವರು ಈ ಕಿಪ್ಪಿ ಕೀರ್ತಿಯನ್ನ ಲವ್ ಮಾಡ್ತಾರೆ. ಯಾಕೆ ಲವ್ ಮಾಡಿರ್ಬೋದು? ಈ ಒಂದು ಸಿಚುವೇಶನ್ ನೋಡ್ತಾ ಇದ್ರೆ ಮೇ ಬಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬೇಕು, ಅಥವಾ ಸ್ವಲ್ಪ ಈ ಸೊಸೈಟಿಯ ಅಟೆನ್ಷನ್ ಅನ್ನ ಗ್ರಾಬ್ ಮಾಡಬೇಕು ಅಂತಕ್ಕಂತಹ ಒಂದು ಇಂಟೆನ್ಷನ್ ಇತ್ತೇನೋ ಗೊತ್ತಿಲ್ಲ, ಇದೆ ಅನ್ಕೋಣ. ಕಿಪ್ಪಿ ಕೀರ್ತಿ ಯಾಕೆ ಮುತ್ತುನ ಲವ್ ಮಾಡಿದ್ರು? ನನ್ನ ಕಷ್ಟಗಳನ್ನ ಹೇಳ್ಕೋಣ, ನನ್ಗೊಬ್ಬ ಗೆಳೆಯ ಬೇಕು ಅಂತ ಅವ್ರು ಲವ್ ಮಾಡಿದ್ದಾರೆ. ಇಟ್ ಮೀನ್ಸ್ ಇಲ್ಲಿ ಇವನ್ಗೇನ್ ಬೆನಿಫಿಟ್ ಆಯ್ತು? ಮುತ್ತುಗೆ ಸೊಸೈಟಿ ಒಂದು ಎನ್ವೈರನ್ಮೆಂಟ್ ನ ತನ್ನ ಕಡೆ ಅಟ್ರಾಕ್ಟ್ ಮಾಡ್ಕೊಂಡ, ಒಂದಷ್ಟು ಫಾಲೋವರ್ಸ್ ಮಾಡ್ಕೊಂಡ, ಅವನೇನಾದ್ರು ಲೈಫ್ ಇದ್ರಾಗೆ ಕಟ್ಕೋಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಅದು ಇದು ಆಗಿ ಅಂತೇಳಿ ಅವನ ಉದ್ದೇಶ ಇತ್ತು, ಅವನ್ಗೆ ಅದು ಹೆಲ್ಪ್ ಆಯ್ತು. ಅಟ್ ದ ಸೇಮ್ ಟೈಮ್ ಕೀರ್ತಿಗೆ ಏನಾಯ್ತು? ಒಬ್ಬ ಲವರ್ ಸಿಗ್ತಾ ಅನ್ನೋದು ಹೆಲ್ಪ್ ಆಯ್ತು. ಸೊ ಇಬ್ರಿಗೆ ಹೆಲ್ಪ್ ಆಯ್ತಲ್ವಾ? ಇದೇ ಮ್ಯೂಚುವಲಿಸಮ್. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಅನ್ನು ತೆಗೆದುಕೊಂಡ್ರೆ, ನ್ಯೂ ಸ್ಟೂಡೆಂಟ್ಸ್, ಬಹುತೇಕ ಸ್ಟೂಡೆಂಟ್ಸ್ ಚಂದ್ರ ಲೇಔಟ್ ಅಥವಾ ವಿಜಯನಗರಕ್ಕೆ ಬಂದಿರ್ತೀರಿ, ಪಿಜಿಗೆ ಸೇರ್ಕೊಂಡಿರ್ತೀರಿ. ಪಿಜಿಗೆ ಸೇರ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆಸ್ ಯೂಶುವಲ್ ಫಸ್ಟ್ 15 days ಪಿಜಿ ಫುಡ್ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಮನೇಲಿ ಕೂಡ ಹೋಟ್ಲಲ್ಲಿ ತಿನ್ಲಿಕ್ಕೆ ಡೈಲಿ ದುಡ್ಡನ್ನ ಕೊಟ್ಟಿರಲ್ಲ. ವಿದ್ಯಾರ್ಥಿ ಜೀವನ. ತಾವೇನ್ ಮಾಡ್ತೀರಾ? ಲೈಬ್ರರಿಲೋ ಅಥವಾ ಯಾವುದೋ ಒಂದು ಕ್ಲಾಸ್ ಅಲ್ಲೋ ಒಬ್ಬ ಹುಡುಗ ಹುಡುಗಿಯನ್ನ ಪರಿಚಯ ಮಾಡ್ಕೋತಾನೆ, ಹುಡುಗಿ ಹುಡುಗನನ್ನ ಪರಿಚಯ ಮಾಡ್ಕೋತಾರೆ. ಕಾಲಕ್ರಮೇಣ ಅವನ್ ಪಿಜಿಯಿಂದ ಫುಡ್ ಅನ್ನ ಅವನ್ ತರ್ತಾನೆ, ಇವಳು ಪಿಜಿಯಿಂದ ಇವಳು ಫುಡ್ ಅನ್ನ ತರ್ತಾಳೆ. ಇಬ್ರು ಫುಡ್ ಎಕ್ಸ್ಚೇಂಜ್ ಆಗುತ್ತೆ, ಇಬ್ರು ಆರಾಮಾಗಿ ತಿನ್ಕೊಂಡಿರ್ತಾರೆ. ಸೊ ಇಬ್ರು ಮ್ಯೂಚುವಲ್ ಬೆನಿಫಿಟ್ ಆಯ್ತಾ? ಸೊ ಇಬ್ರಿಗೂ ಬೆನಿಫಿಟ್ ಆಗ್ತಾ ಇದೆ. ಬಟ್ ಇನ್ ಕೇಸ್ ನಾಳೆ ಅವಳ ಪಿಜಿಯಿಂದ ತರ್ಲಿಲ್ಲ, ಅಥವಾ ಅವಳು ಊರ್ಗೋದು ಕೋಚಿಂಗ್ ಮುಗಿಸಿ, ಅಥವಾ ಇವನು ಊರ್ಗೋದ, ಇಬ್ರಿಗೂ ಏನಾದ್ರು ಜೀವಕ್ಕೆ ಎಫೆಕ್ಟ್ ಆಗುತ್ತಾ? ನಥಿಂಗ್. ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ಇವ್ರ ಪಾಡಿಗೆ ಇವ್ರು ಹೋಗ್ತಾರೆ. ಇಟ್ ಮೀನ್ಸ್ ಮ್ಯೂಚುವಲಿಸಮ್ ಅಂದ್ರೆ ಈ ಒಂದು ಎಕೋ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಎರಡೂ ಪ್ರಾಣಿಗಳಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಆದ್ರೆ ಒಂದು ಪ್ರಾಣಿ ಬಿಟ್ಟೋದ್ರು ಕೂಡ ಇನ್ನೊಂದಕ್ಕೇನ್ ಎಫೆಕ್ಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಮ್ಯೂಚುವಲಿಸಮ್ ಮತ್ತೆ ಸಿಂಬಯೋಟಿಕ್ ಅಂತ ಹೇಳಿ ಒಂದು ರಿಲೇಶನ್ಶಿಪ್ ಬರುತ್ತೆ. ಅಲ್ಲಿ ತಮಗೆ ಕನ್ಫ್ಯೂಷನ್ ಆಗತ್ತೆ. ಸೊ ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ ಎಕ್ಸಾಂಪಲ್ ಅನ್ನ ಹೇಳ್ಬೇಕಾದ್ರೆ. ಸೊ ಮ್ಯೂಚುವಲಿಸಮ್ ಈ ಒಂದು ಏನು ಜೇನು ನೊಣ ಇದೆ, ಇದು ಇಲ್ಲಿ ಮಕರಂದವನ್ನ ಈರ್ತಾ ಇದೆ. ತಮಗೆ ಗೊತ್ತಿದೆ, ಇಲ್ಲಿರ್ತಕ್ಕಂಥ ಜೇನು ನೊಣ ಏನ್ ಮಕರಂದ ಇರ್ತಾ ಇದೆಯಲ್ಲ, ಇದು ಸೇವಕ ಜೇನು. ಯಾರಿಗೋಸ್ಕರ ಇದು ಮಕರಂದವನ್ನ ಇರ್ತಾ ಇರ್ತಕ್ಕಂಥದ್ದು? ರಾಣಿ ಜೇನುಗೋಸ್ಕರ. ಸೇವಕ ಜೇನುಗೆ ಮಕ್ಕಳನ್ನ ಕೊಡ್ತಕ್ಕಂತಹ, ಮಕ್ಕಳಿಗೆ ಜೀವವನ್ನ ಕೊಡ್ತಕ್ಕಂತಹ, ಮಕ್ಕಳನ್ನ ಅಡಿತಕ್ಕಂತಹ ಭಾಗ್ಯ ಸೇವಕ ಜೇನುಗಿಲ್ಲ. ರಾಣಿ ಜೇನುಗ್ ಮಾತ್ರ ಅದಿರ್ತಕ್ಕಂಥದ್ದು. ಯಾವ ಪ್ರೆಗ್ನೆಂಟ್ ಆಗೋದು ರಾಣಿ ಜೇನೆ, ಮಕ್ಕಳನ್ನ ಮಾಡ್ತಕ್ಕಂಥದ್ದು ರಾಣಿ ಜೇನೆ. ಅದನ್ನ ಯಾವುದೇ ಕಾರಣಕ್ಕೂ ಮಕರಂದ ಇರ್ಕೊಂಡ್ಬರ್ಲಿಕ್ಕೆ ಕಳ್ಸಲ್ಲ. ನೋಡು, ನೀನ್ ಆರಾಮಾಗಿರು, ನಮ್ಮ ರಾಣಿ ನೀನು, ನಿಮ್ಗೆ ಯಾವ್ದು ಬೇಕು ಮಕರಂದ ನಾವು ತರ್ತೀವಿ, ನಮ್ಮ ವಂಶವನ್ನ ಅಭಿವೃದ್ಧಿ ಮಾಡು ಅಂತ ಹೇಳಿ ಈ ಸೇವಕ ಜೇನು ರಾಣಿ ಜೇನುಗ್ ಮಾತನ್ನ ಕೊಟ್ಟು ಬಂದಿರುತ್ತೆ. ರಾಣಿ ಜೇನು ಏನ್ ಮಾಡುತ್ತೆ? ಜೇನು ಗೂಡಲ್ಲಿ ಕೂತ್ಕೊಂಡು ಆರಾಮಾಗೆ ಆ ಒಂದು ಮಕ್ಕಳನ್ನ ಅಡಿತಕ್ಕಂಥ ಕೆಲಸವನ್ನ ಮಾಡ್ತಾ ಇರುತ್ತೆ. ರಾಣಿ ಜೇನು ಏನ್ ಹೇಳುತ್ತೆ? ಇವತ್ತು ನನ್ಗೆ ಯಾವ್ದೋ ಒಂದು ಚೆನ್ನಾಗಿರ್ತಕ್ಕಂತಹ ಒಂದು ಮಕರಂದ ಬೇಕು, ತಗೊಂಡ್ ಬಾ. ಆಗ ಸೇವಕ ಜೇನು ಬರುತ್ತೆ. ಈ ಸೇವಕ ಜೇನು ಬಂದ್ ಏನ್ ಮಾಡುತ್ತೆ? ಇಲ್ಲಿರ್ತಕ್ಕಂಥ ಮಕರವನ್ನ ಹೀರ್ಕೊಳ್ಳುತ್ತೆ. ಇಲ್ಲಿರ್ತಕ್ಕಂಥ ಮಕರಂದ ಇದಕ್ಕೆ ಫುಡ್ ಆಯ್ತಾ, ಆಹಾರ ಆಯ್ತಾ? ಬಟ್ ಇದು ಗಂಡು ಹೂವಿನ ಮೇಲೆ ಕೂತಿದೆ ಅನ್ಕೋಣ. ನೆಕ್ಸ್ಟ್ ಇದೇ ಜೇನು ಹೆಣ್ಣು ಹೂವಿನ ಮೇಲೆ ಹೋಗುತ್ತೆ. ಆಗ ಪರಾಗ ರೇಣುಗಳು ಅಂತ ಏನಿರುತ್ತಲ್ಲ, ಸೈನ್ಸ್ ಅಲ್ಲಿ ಹೇಳ್ಕೊಡ್ತಾರೆ, ಡೋಂಟ್ ವರಿ. ಆ ಪರಾಗ ರೇಣುಗಳು ಇದಕ್ಕೆ ತನ್ನ ಕಾಲಲ್ಲಿ ಎಂಟ್ಕೊಳ್ಳುತ್ತೆ. ಸೊ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಗಂಡು ಹೂವಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಟ್ ಮೀನ್ಸ್ ಪಾಲಿನೇಷನ್ ಪರಾಗ ಸ್ಪರ್ಶ ಕ್ರಿಯೆ ಮಾಡಿ ಇಲ್ಲಿ ನಮಗೆ ಆಹಾರವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಸೊ ಇದಕ್ಕೆ ಪಾಲಿನೇಷನ್ ಆಯ್ತಾ, ಪರಾಗ ಸ್ಪರ್ಶ ಕ್ರಿಯೆ ಆಯ್ತಾ, ಯಾವ್ದಕ್ಕೆ? ಹೂವಿಗೆ. ಅಟ್ ಎ ಸೇಮ್ ಟೈಮ್ ಜೇನುಳಿಗೆ ಏನ್ ಸಿಕ್ತು? ಫುಡ್ ಸಿಕ್ತು. ಅಲ್ಲಿಗೆ ಏನಾಯ್ತು? ಎರಡಕ್ಕೂ ಬೆನಿಫಿಟ್ ಆಯ್ತು. ಪ್ಲಸ್ ಎರಡಕ್ಕೂ ಕೂಡ ಬೆನಿಫಿಟ್ ಆದ್ರೆ ಅದನ್ನ ಮ್ಯೂಚುವಲಿಸಮ್ ಅಥವಾ ಪರಸ್ಪರ ಅವಲಂಬನೆ, ಒಬ್ರನ್ನೊಬ್ರು ಅವಲಂಬಿಸಿರ್ತಕ್ಕಂಥದ್ದು. ಆದ್ರೆ ಇಲ್ಲೊಂದು ನೋಡ್ಕೊಂಬನ್ನಿ ಎಕ್ಸಾಂಪಲ್. ಹಸು ಇದೆ, ಹಸು ಮೇಲೆ ಕಾಗೆ ಕೂತಿದೆ.
ಹಸು ಮೈ ಮೇಲೆ ಇರ್ತಕ್ಕಂತಹ ಕ್ರಿಮಿ ಕೀಟಗಳನ್ನ, ಚಿಕ್ಕ ಚಿಕ್ಕ ಯಾವ್ದಾದ್ರು ಕೀಟಗಳಿದ್ರೆ ಅಥವಾ ಉಣ್ಣೆ ಅಂತ ಏನ್ ಬರುತ್ತಲ್ವಾ, ಹಳ್ಳಿ ಹುಡುಗರು ಗೊತ್ತಿರುತ್ತೆ, ಅದೇನಾದ್ರು ಇದ್ರೆ ಆ ಕಾಗೆ ಅದನ್ನ ಎಕ್ಕಿ ಎಕ್ಕಿ ತಿನ್ನುತ್ತೆ. ಹಸುಗೆ ರಿಲೀಫಾ, ಕಾಗೆಗೆ ಊಟ ಸಿಗ್ತಾ. ಸೊ ಅಲ್ಲಿಗೆ ಹಸಿಗೂ ಪ್ಲಸ್, ಕಾಗೆಗೂ ಪ್ಲಸ್, ಇಬ್ರಿಗೂ ಬೆನಿಫಿಟ್ ಆಯ್ತಲ್ವಾ. ಇದನ್ನೇ ಮ್ಯೂಚುವಲಿಸಮ್ ಅಥವಾ ಪರಸ್ಪರ ಅವಲಂಬನೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಇನ್ನೊಂದಷ್ಟು ಎಕ್ಸಾಂಪಲ್ ಅನ್ನು ನೋಡ್ತಾ ಹೋಗೋಣ. ಸೊ ಮ್ಯೂಚುವಲಿಸಮ್, ಪರಸ್ಪರ ಅವಲಂಬನೆ, it is the type of interaction, it is a one type of biotic interaction in which both species benefit from the interaction. ಇದು ಒಂದು ಅನುವರ್ತನೆ. ಈ ಒಂದು ಅನುವರ್ತನೆಯಲ್ಲಿ ಅತಿಥಿ ಜೀವಿ ಮತ್ತೆ ಅತಿಥೇಯ ಜೀವಿ ಎರಡೂ ಕೂಡ ಪರಸ್ಪರ ಲಾಭವನ್ನ ಪಡೆಯುತ್ತವೆ. ಅಂದ್ರೆ ಕನ್ನಡದಲ್ಲಿ ಅತಿಥಿ ಜೀವಿ ಅಂದ್ರೆ ಗೆಸ್ಟ್. ಇಲ್ಲಿ ಗೆಸ್ಟ್ ಯಾರು? ಜೇನುಹುಳ, ಇದೇ ಗೆಸ್ಟ್. ಅತಿಥಿ ಜೀವಿ. ಅತಿಥೇಯ ಜೀವಿ, ಆ ಗೆಸ್ಟ್ಗೆ ಆತಿಥ್ಯವನ್ನ ಕೊಡ್ತಕ್ಕಂಥದ್ದೇ ಅತಿಥೇಯ ಜೀವಿ ಅಂದ್ರೆ ಹೋಸ್ಟ್. ಅತಿಥೇಯ ಜೀವಿ. ಸೊ ಅತಿಥಿ ಜೀವಿ, ಅತಿಥೇಯ ಜೀವಿ, ಗೆಸ್ಟ್, ಹೋಸ್ಟ್, ಈ ಎರಡಕ್ಕೂ ಕೂಡ ಬೆನಿಫಿಟ್ ಆಗತ್ತೆ. ಇದನ್ನೇ ಪರಸ್ಪರ ಅವಲಂಬನೆ ಅಂತ ಹೇಳಿ ಕರಿತೀವಿ. ಈಗ ಈ ಸಸ್ಯಕ್ಕೆ ಜೇನುಹುಳ ಬರ್ಲಿಲ್ಲ ಅನ್ಕೋಣ, ಸಸ್ಯಕ್ಕೆ ಏನಾದ್ರು ಆಗುತ್ತಾ? ನೋ. ಇನ್ನೊಂದು ಯಾವ್ದೋ ಒಂದು ಜೀವಿ ಬರುತ್ತೆ, ಅದನ್ನ ಒಂದು ಪಾಲಿನೇಷನ್, ಪರಾಗಸ್ಪರ್ಶ ಕ್ರಿಯೆಯನ್ನ ಮಾಡುತ್ತೆ. ಅಂಡ್ ತಮಗೆ ಗೊತ್ತಿರಲಿ, ನಾವೇನ್ ಇವತ್ತು ಊಟವನ್ನ ಸೇವಿಸ್ತಾ ಇದೀವಲ್ವಾ, ಇದಕ್ಕೆ ಈ ಪಾಲಿನೇಷನ್, ಪರಾಗಸ್ಪರ್ಶ ಕ್ರಿಯೆ ಏನೇ ಕಾರಣ. ಈ ಜಗತ್ತಿನಲ್ಲಿ ನಡೀತಾ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಊಟ ಏನ್ ಸಿಗ್ತಾ ಇದೆಯಲ್ವಾ, 70% ಈ ಪಾಲಿನೇಷನ್ ಪ್ರಕ್ರಿಯೆಯನ್ನ ಈ ಜೇನು ನೊಣಗಳು ಮಾಡ್ತವೆ. ಇನ್ ಕೇಸ್ 70% ಏನ್ ಪಾಲಿನೇಷನ್ ಮಾಡ್ತಾವಲ್ವಾ ಜೇನು ನೊಣಗಳಿಲ್ಲ ಅಂದ್ರೆ ವಿತಿನ್ 4 to 5 years ಅಲ್ಲಿ ಜಗತ್ತಿನಲ್ಲಿ ಆಹಾರದ ಕೊರತೆ ಉಂಟಾಗುತ್ತೆ. ಒಂದು 6 to 8 years ಅಲ್ಲಿ ಯಾರಿಗೂ ಆಹಾರ ಸಿಗಲ್ಲ, ಎಲ್ಲರೂ ನರಳಿ ಸುತ್ತೋಗ್ಬೇಕಾಗತ್ತೆ. ಇನ್ನೊಂದು 10% ಪಕ್ಷಿಗಳು ಪಾಲಿನೇಷನ್ ಅನ್ನ ಮಾಡ್ತವೆ. ಪಕ್ಷಿಗಳು ಕೂಡ ಈ ಮಕರಂದವನ್ನ ಈರ್ಲಿಕ್ಕೆ ಬರ್ತವೆ. ಒಂದು 10% ಅವು ಮಾಡ್ತಾ ಹೋಗ್ತವೆ. ಸೊ ಇನ್ನೊಂದೆರಡು ಎಕ್ಸಾಂಪಲ್ ನೋಡಿದ್ರೆ ತಮಗೆ ಗೊತ್ತಾಗುತ್ತೆ. ಎಸ್, ನೋಡಿ, ಗಟ್ ಬ್ಯಾಕ್ಟೀರಿಯಾಸ್ ತಾವು ಕೇಳಿರ್ತೀರಿ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಹೆಲ್ಪ್ ಮಾಡ್ತಕ್ಕಂತಹ ಬ್ಯಾಕ್ಟೀರಿಯಾಗಳನ್ನ ಗಟ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಕರಿತಾ ಹೋಗ್ತೀವಿ. ತಮಗೆ ಗೊತ್ತಿರಲಿ, ನಮ್ಮ ಎರಡನೇ ಬ್ರೈನ್ ಅಂತಾನು ಕೂಡ ಕರಿತಾ ಹೋಗ್ತೀವಿ. ಇಲ್ಲಿರ್ತಕ್ಕಂತಹ ಈ ಒಂದು ಸಣ್ಣ ಕರಳು, ದೊಡ್ಡ ಕರಳಿನಲ್ಲಿರ್ತಕ್ಕಂತಹ ಈ ಮೆಟಬಾಲಿಸಮ್ ಸಿಸ್ಟಮ್ ನಮಗೆ ಚೆನ್ನಾಗಿರ್ಬೇಕು ಫಸ್ಟ್ ಆಫ್ ಆಲ್. ಯಾಕೆಂದ್ರೆ ಗಟ್ ಬ್ಯಾಕ್ಟೀರಿಯಾಸ್ ಏನಿರ್ತಾವಲ್ವಾ, ನಮ್ಮ ಗಟ್ಸ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ, ಗಟ್ಸ್ ಮೀನ್ಸ್ ಗಟ್ ಬ್ಯಾಕ್ಟೀರಿಯಾ ಇರ್ತಕ್ಕಂಥ ಸ್ಥಳ ಏನಿರುತ್ತಲ್ವಾ, ಅದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ, ಇಟ್ ಮೀನ್ಸ್ ಯಾವುದೇ ರೀತಿಯ ಮಸಾಲ ಪದಾರ್ಥಗಳನ್ನ ತಿಂದೆ, ಸ್ಪೈಸೀಸ್ ಅನ್ನ ತಿಂದೆ, ಜಂಕ್ ಫುಡ್ ಅನ್ನ ತಿಂದೆ, ಹುಳಿ ಇರ್ತಕ್ಕಂಥ ಆಹಾರವನ್ನ ತಿಂದ್ರೆ ನಮ್ಮ ಗಟ್ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಸರ್ ಅದು ಚೆನ್ನಾಗಿರ್ಬೇಕು? ನಾವು ಆರಾಮಾಗಿ ಈಗ ಸಮತೋಲನವಾಗಿ ನಿಂತ್ಕೊಳ್ಳಿಕ್ಕೆ ಅದೇ ಕಾರಣ. ನಮ್ಮಲ್ಲಿರ್ತಕ್ಕಂತಹ ಇಮ್ಯುನಿಟಿ ಪವರ್ಗೂ ಅದೇ ಕಾರಣ. ತಮಗೆ ಗೊತ್ತಿರ್ಲಿ, ನರವ್ಯೂಹ ಏನು ಬ್ರೈನ್ ಅಲ್ಲಿ ಇದೆಯಲ್ಲ, ಆದ್ರೂ ಸ್ವಲ್ಪ ಪಾರ್ಟ್ ಅಲ್ಲೂ ಕೂಡ ಇದೆ. ನಾವೇನ್ ತಿಂತೀವಿ ಅಂತಕ್ಕಂಥದ್ದು ನಮ್ಮನ್ನ ಡಿಸೈಡ್ ಮಾಡುತ್ತೆ, ನಮ್ಮ ಮೂಡನ್ನ ಡಿಸೈಡ್ ಮಾಡುತ್ತೆ, ನಮ್ಮ ಪ್ರೊಡಕ್ಟಿವಿಟಿಯನ್ನ ಡಿಸೈಡ್ ಮಾಡುತ್ತೆ. ಅದಕ್ಕೆ ಹೇಳ್ತಾ ಇರ್ತಾರೆ ಎಕ್ಸಾಮ್ ಟೈಮಲ್ಲಿ ನಾನ್ ವೆಜ್ ತಿನ್ಬೇಡಿ, ಅವಾಯ್ಡ್ ಮಾಡಿ ಅಂತಕ್ಕಂಥದ್ದು ಹೇಳೋದೇ ಈ ಉದ್ದೇಶಕ್ಕೆ. ನಾವೇನ್ ತಿಂತೀವೋ ನಾವು ಅದಾಗ್ತೀವಿ. ಇಟ್ ಮೀನ್ಸ್ ನಮ್ಮ ಪ್ರೊಡಕ್ಟಿವಿಟಿ ಹೆಂಗಿರುತ್ತೆ. ಯೂಶಲಿ ನಮ್ಮ ಗಟ್ಗೆ ಈ ಒಂದು ಗಟ್ ಬ್ಯಾಕ್ಟೀರಿಯಾ ಇದೆಯಲ್ವಾ, ಅಲ್ಲಿಗೆ ಈ ನಾನ್ ವೆಜ್ಜು ಅಷ್ಟು ಒಳ್ಳೇದಲ್ಲ. ಮತ್ತೇನ್ ಸರ್ ಒಳ್ಳೇದು? ಮೊಸರನ್ನ, ಇಡ್ಲಿ, ಹುಳಿ ಬಂದಿರತಕ್ಕಂಥ ಮೊಸರು, ಇದೆಲ್ಲವೂ ಕೂಡ ತುಂಬಾ ಒಳ್ಳೇದು. ಆ ಬ್ಯಾಕ್ಟೀರಿಯಾಸ್ ಇನ್ನ ಡೆವಲಪ್ ಮಾಡುತ್ತೆ. ಸೊ ಇದೇನಕ್ಕೆ ಸರ್ ನಮಗೆ ಹೆಲ್ಪ್ ಮಾಡುತ್ತೆ? ಈ ಬ್ಯಾಕ್ಟೀರಿಯಾಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ನಮ್ಮ ದೇಹ ಸಮತೋಲನದಿಂದ ಇರ್ಲಿಕ್ಕೆ, ಮತ್ತೆ ನಮ್ಮ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರ್ಲಿಕ್ಕೆ, ಜೀರ್ಣಾಂಗ ವ್ಯೂಹ ಚೆನ್ನಾಗಿರ್ಲಿಕ್ಕೆ, ಜೀರ್ಣ ಆಗ್ಲಿಕ್ಕೆ, ನಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಈ ಗಟ್ ಬ್ಯಾಕ್ಟೀರಿಯಾ ನಮ್ಗೆ ಅಷ್ಟು ಹೆಲ್ಪ್ ಮಾಡುತ್ತಲ್ವಾ. ಸೊ ಗಟ್ ಬ್ಯಾಕ್ಟೀರಿಯಾಗೆ ಏನ್ ಸಿಗುತ್ತೆ ಇನ್ ರಿಟರ್ನ್? ನಾವೇನ್ ಸೇವಿಸ್ತೀವಲ್ಲ ಆಹಾರ, ಆ ಆಹಾರವನ್ನ ತಾವು ಒಂದಷ್ಟು ತಿನ್ಕೊಳ್ಳುತ್ತೆ. ಸೊ ಅದಕ್ಕೂ ಫುಡ್ ಸಿಗ್ತಾ,
ನಮಿಗೂ ಕೂಡ ಒಂದಷ್ಟು ಬೆನಿಫಿಟ್ ಆಯ್ತಾ. ಸೊ ಮ್ಯೂಚುವಲಿಸಮ್ ಎಕ್ಸಾಂಪಲ್ ಹೇಳ್ಬೋದಲ್ವಾ. ಬಟ್ ಬಟ್ ಕೆಲವು ಕ್ವಶನ್ ಪೇಪರ್ ಅಲ್ಲಿ ಎಕ್ಸಾಮ್ ಅಲ್ಲಿ ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಂತ ಆಪ್ಷನ್ ಇರುತ್ತೆ. ಅಂದ್ರೆ ಸಹಜೀವನ ಅನ್ನೋ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಮ್ಯೂಚುವಲಿಸಮ್ ಸಿಂಬಯೋಟಿಕ್ ಅಂತ ಬಂದಿದೆ ಅಂದಾಗ ಗಟ್ ಬ್ಯಾಕ್ಟೀರಿಯಾನ ಎರಡೂ ಕೊಡಕ್ ಸಾಧ್ಯ ಇಲ್ಲ. ಕೊಟ್ಟಿದ್ದಾರೆ ಅಂದ್ರೆ ಸಿಂಬಯೋಟಿಕ್ ರಿಲೇಶನ್ಶಿಪ್ ಅನ್ನ ಬರೀರಿ. ಸರ್ ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಥವಾ ಸಹಜೀವನ ಇದಕ್ಕೂ ಏನ್ ಸರ್ ಡಿಫ್ರೆನ್ಸ್ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಬಟ್ ಬಹುತೇಕ ಮ್ಯೂಚುವಲಿಸಮ್ ಎಕ್ಸಾಂಪಲ್ಗೆ ಕೊಡ್ತಾನೆ. ಸೊ ಇದು ತಮಿಳ್ ನೆನಪಿರ್ಲಿ. ಮ್ಯೂಚುವಲಿಸಮ್ ಬ್ಯಾಕ್ಟೀರಿಯಾ ಹೆಡ್ ಇನ್ ಡೈಜೆಷನ್, ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಅಂಡ್ ಇಮ್ಯೂನ್ ಸಿಸ್ಟಮ್, ವೈಲ್ ಹ್ಯೂಮನ್ಸ್ ಪ್ರೊವೈಡ್ ಎ ಹೋಮ್ ಅಂಡ್ ನ್ಯೂಟ್ರಿಯೆಂಟ್ಸ್ ಫಾರ್ ದ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾಗಳು ನಮಗೆ ಜೀರ್ಣಶಕ್ತಿಗೆ, ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗೆ, ರೋಗ ನಿರೋಧಕ ಶಕ್ತಿಗೆ ಹೆಲ್ಪ್ ಮಾಡುತ್ತೆ. ನಾವು ಅದಕ್ಕೆ ಏನ್ ಕೊಟ್ಟಿದೀವಿ ಅಂದ್ರೆ ಆಶ್ರಯವನ್ನ ನೀಡಿದ್ವಿ, ಅದಕ್ಕೆ ಮನೆ ಕೊಟ್ಟಿದೀವಲ್ವ ನಮ್ಮ ಹೊಟ್ಟೆ ಒಳಗಡೆ. ಮತ್ತೆ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳನ್ನ ಊಟದ ಮೂಲಕ ಒದಗಿಸ್ತಾ ಇದ್ದೀವಿ. ಸೊ ಇದು ಕೂಡ ಮ್ಯೂಚುವಲಿಸಮ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಇದು ಕೂಡ ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಥವಾ ಮ್ಯೂಚುವಲಿಸಮ್ಗೆ ಇದು ಎಕ್ಸಾಂಪಲ್ ಆಕ್ಚುಲಿ. ಬಟ್ ಸಿಂಬಯೋಟಿಕ್ ಕೂಡ ಎಕ್ಸಾಂಪಲ್ ಆಗುತ್ತೆ. ಏನ್ ಸರ್ ಎರಡೆರಡು ಹೇಳ್ತಾ ಇದ್ದೀರಾ, ಕ್ಲಾರಿಟಿ ಕೊಡ್ತೀನಿ. ಬಟ್ ಜಸ್ಟ್ ಪರಸ್ಪರ ಅವಲಂಬನೆ, ಮ್ಯೂಚುವಲಿಸಮ್ ಕ್ಲಿಯರ್ ಆಗಲಿ, ದೆನ್ ಸಿಂಬಯೋಟಿಕ್ ನಾನು ಹೇಳ್ತೀನಿ. ಸೊ ಇದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್. ಕೋರಲ್ಸ್ ತಮ್ಮೆಲ್ಲರೂ ಕೂಡ ಗೊತ್ತಿದೆ, ಹವಳ ಅಂತ ಏನ್ ಕರಿತೀರಲ್ವಾ ನೀವು, ಅದು. ಈ ಹವಳನು ಕೂಡ ಜೀವಿ, ತಮಗೆ ಗೊತ್ತಿದೆ, ಸಮುದ್ರಗಳಲ್ಲಿ ಇರುತ್ತೆ. ಹವಳದ ದಿಣ್ಣೆಗಳನ್ನ, ಕೋರಲ್ ರೀಫ್ಸ್ ಅನ್ನ ನೀವು ನೋಡಿರ್ತೀರಿ. ಇವೆಲ್ಲ ಈ ಕೋರಲ್ಸ್ ಏನಿರುತ್ತೆ ಇದಕ್ಕೆ ಫೋಟೋಸಿಂಥಸಿಸ್ ಪ್ರಕ್ರಿಯೆಗೆ ಅಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಕಷ್ಟ ಆಗ್ತಿರುತ್ತೆ. ಆಕ್ಸಿಜನ್ ಅನ್ನ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಂಡು, ನೀರನ್ನ ಯುಟಿಲೈಸ್ ಮಾಡಿಕೊಂಡು, ಸನ್ಲೈಟ್ ಅನ್ನ ಯುಟಿಲೈಸ್ ಮಾಡಿಕೊಂಡು, ಗ್ಲೂಕೋಸ್ ತಯಾರು ಮಾಡಿ ಆಕ್ಸಿಜನ್ ಅನ್ನ ರಿಲೀಸ್ ಮಾಡ್ಲಿಕ್ಕೆ, ತನ್ನ ಆಹಾರವನ್ನ ತಾನೇ ತಯಾರಿಸ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ. ಯಾವುದಕ್ಕೆ? ಕೋರಲ್, ಅವಳಿಗೆ. ಹಾಗೇನ್ ಮಾಡುತ್ತೆ, ಇದರ ಭಾಗಗಳಲ್ಲಿ ಅಂದ್ರೆ ನೋಡಿ, ಈ ರೀತಿಯ ಇಲ್ಲಿರ್ತಕ್ಕಂಥ ಈ ಭಾಗಗಳಲ್ಲಿ ಒಂದು ಆಲ್ಗೆ ಬಂದು ಮೈ ಡಿಯರ್ ಕೋರಲ್, ನನಗೆ ಸ್ವಲ್ಪ ನಿಮ್ಮ ಮನೆಯಲ್ಲಿ ಅವಕಾಶ ಕೊಡು ಅಂತ ಕೇಳುತ್ತೆ. ಆಯ್ತು ಬಾರಪ್ಪ ಕೊಡ್ತೀನಿ, ನಮ್ಮ ಮನೆಗೆ ನಿಮ್ಗೆ ಬೇಕಾಗಿದೆ ಬಾ ಅಂತ ಹೇಳಿ ಕೋರಲ್ ವೆಲ್ಕಮ್ ಮಾಡ್ಕೊಳ್ಳುತ್ತೆ. ಆ ಆಲ್ಗೆ ಬಂದು ಆಗ ಕೋರಲ್ನ ದೇಹವನ್ನೇ ಮನೆ ಮಾಡ್ಕೊಳ್ಳುತ್ತೆ. ಆ ಆಲ್ಗೆ ಹೆಸರು ಝೂಜಾಂತಲ್ ಆಲ್ಗೆ ಅಂತ ಹೇಳಿ. ಝೂಜಾಂತಲ್ ಆಲ್ಗೆ. ಸೊ ಈ ಝೂಜಾಂತಲ್ ಏನಿದೆಯಲ್ವಾ, ಈ ಆಲ್ಗೆ ಏನ್ ಮಾಡುತ್ತೆ ಅಂದ್ರೆ, ಓಕೆ ಕೋರಲ್ ಒಳಗಡೆ ಬಂತು, ಕೋರಲ್ ಕೇಳುತ್ತೆ, ನೀನ್ ನನ್ಗೇನಪ್ಪ ಹೆಲ್ಪ್ ಮಾಡ್ತೀಯಾ, ನಾನ್ ನಿನಗೆ ಬಾಡಿಗೆ ಕೊಟ್ಟಿದ್ದೀನಿ ನಮ್ಮ ಮನೇನೆ, ನೀನೇನ್ ಕೊಡ್ತೀಯ ಇನ್ ರಿಟರ್ನ್? ನಾನ್ ನಿನ್ಗೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ, ಫೋಟೋಸಿಂಥಸಿಸ್ಗೆ ಹೆಲ್ಪ್ ಮಾಡ್ತೀನಿ, ನಿನ್ನ ಆಹಾರವನ್ನ ನೀನ್ ತಯಾರು ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತೀನಿ ನಾನು ಅಂತ ಹೇಳುತ್ತೆ. ಆಗ ಕೋರಲ್ಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನ ಈ ಝೂಜಾಂತಲ್ ಆಲ್ಗೆಯ ಸಹಾಯದಿಂದ ತಯಾರು ಮಾಡ್ಕೊಳ್ಳುತ್ತೆ. ಇಟ್ ಮೀನ್ಸ್ ಇಲ್ಲಿ ವರ್ಸ್ಟ್ ಜೀವಿ ಯಾವುದು? ಅತಿಥೇಯ ಜೀವಿ ಕೋರಲ್. ಅವಳ ವರ್ಸ್ಟ್ ಜೀವಿ. ಅತಿಥಿ ಜೀವಿ ಯಾರು? ಗೆಸ್ಟ್ ಆಗಿ ಯಾರು ಬಂದ್ರು? ಈ ಝೂಜಾಂತಲ್ ಇವರು ಅತಿಥಿ ಜೀವಿಯಾಗಿ ಬಂದ್ರು, ಗೆಸ್ಟ್ ಜೀವಿಯಾಗಿ ಬಂದ್ರು. ಇಲ್ಲಿ ಹೋಸ್ಟ್ ಜೀವಿಗೆ ಏನ್ ಸಿಕ್ತು? ಹವಳಕ್ಕೆ ತನ್ನ ಆಹಾರ ಸಿಕ್ತಾ, ಫುಡ್ ಸಿಕ್ತಾ? ಈ ಝೂಜಾಂತಲ್ ಆಲ್ಗೆಗೆ ಏನ್ ಸಿಕ್ತು? ಶೆಲ್ಟರ್, ಆಶ್ರಯ ಸಿಕ್ತಾ? ಸೊ ಇಬ್ರಿಗೂ ಬೆನಿಫಿಟ್ ಆಯ್ತಾ? ಆರಾಮಾಗಿ ನೆಮ್ಮದಿ ಆಗಿದ್ರು. ಆರಾಮಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಈ ಮನುಷ್ಯ ಅಂತಕ್ಕಂತಹ ಪ್ರಾಣಿ ನಾವೇನಿದೀವಲ್ವಾ, ನಾವು ಸುಮ್ಮನೆ ಇರ್ತೀವ? ನಮ್ಮಿಂದ ಇವತ್ತು ಜಾಗತಿಕ ತಾಪಮಾನ ಜಾಸ್ತಿ ಆಗಿದೆ. ತಮ್ಮೆಲ್ಲರಿಗೂ ಕೂಡ ಗೊತ್ತು, ಇವತ್ತು ಬೇಸಿಗೆಯಲ್ಲಿ ಹೊರಗಡೆ ಕಾಲಿಡಕ್ ಆಗ್ತಾ ಇಲ್ಲ. ಗ್ಲೋಬಲ್ ವಾರ್ಮಿಂಗ್, ಅನೇಕ ಕಾರಣಗಳಿದಾವೆ. ನಿಮ್ಗೆ ಪೊಲ್ಯೂಷನ್ ಬಂದಾಗ ಹೇಳ್ಕೊಡ್ತೀನಿ, ಪೊಲ್ಯೂಷನ್ ಬಂದಾಗ ಏನೇನ್ ಕಾರಣಗಳು ಅಂತ ಹೇಳ್ಕೊಡ್ತೀನಿ.
ಬಟ್ ಈ ರೀತಿ ಜಾಗತಿಕ ತಾಪಮಾನದಿಂದ ತಮಗೆ ಗೊತ್ತಿರಲಿ, ಸಮುದ್ರದಲ್ಲಿಯೂ ಕೂಡ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಕೋಲ್ಡ್ ವಾಟರ್ ಮತ್ತೆ ವಾರ್ಮ್ ವಾಟರ್ ಅಂತ ಬರ್ತಾ ಹೋಗುತ್ತೆ. ಕೋಲ್ಡ್ ವಾಟರ್ ಹೆಂಗ್ ಅಬ್ಸರ್ವ್ ಮಾಡುತ್ತೆ, ವಾರ್ಮ್ ವಾಟರ್ ಹೆಂಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡುತ್ತೆ, ಇದೆಲ್ಲವನ್ನು ಕೂಡ ನಾವು ಮಾತಾಡೋಣ. ಎಲ್ಲಿ ಪೊಲ್ಯೂಷನ್, ವಾಯು ಮಾಲಿನ್ಯದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಬಟ್ ಈಗ ಇಲ್ಲಿರ್ತಕ್ಕಂಥ ಸಮುದ್ರ ಹೀಟ್ ಆಗಿದೆ, ತಾಪಮಾನ ಜಾಸ್ತಿ ಆಗಿದೆ. ಅವಾಗ ಏನ್ ಮಾಡುತ್ತೆ, ಈ ಕೋರಲ್ಗೆ ತಡ್ಕೊಳಕ್ಕಾಗಲ್ಲ, ತನ್ನನ್ನೇ ತಾನು ತಡ್ಕೊಳಕ್ಕಾಗಲ್ಲ ಆ ಹೀಟಿಗೆ. ಹಾಗೇನ್ ಮಾಡುತ್ತೆ, ಈ ಜೂಜಾಂತಲ್ಲಿ ಏನು ತನ್ನ ದೇಹದೊಳಗಡೆ ಬಂದಿರುತ್ತಲ್ವಾ, ಮನೆ ಒಳಗಡೆ ಬಾಡಿಗೆಗೆ ಬಂದಿರುತ್ತಲ್ವಾ, ಆ ಬಾಡಿಗೆಗೆ ಬಂದಿರತಕ್ಕಂಥ ಜೂಜಾಂತಲ್ ಆಲ್ಗೆನ ಒದ್ದೋಡ್ಸುತ್ತೆ. ನೋಡೋ, ತಾಪಮಾನ ತಡ್ಕೊಳಕ್ಕಾಗ್ತಿಲ್ಲ, ಇನ್ ಫಸ್ಟ್ ಹೋಗು ಅಂತೇಳಿ ಈ ಜೂಜಾಂತಲ್ ಆಲ್ಗೆನ ಹೊರಗಡೆ ಹಾಕ್ಬಿಡುತ್ತೆ. ಈಗ ಏನಾಯ್ತು, ಜೂಜಾಂತಲ್ ಆಲ್ಗೆಗೆ ಶೆಲ್ಟರ್ ಇಲ್ಲ, ಮನೆ ಇಲ್ಲ, ನಿರಾಶ್ರಿತ, ಸಂತ್ರಸ್ತೆಯಾಗಿ ಉಳಿತದು ಬೀದಿಲಿ. ಬಟ್ ಏನೋ ಹೊರಗಡೆ ಹಾಕ್ಬಿಡ್ತು. ಬಟ್ ಆಮೇಲೆ ಗೊತ್ತಾಯ್ತು, ಇಷ್ಟ ದಿನ ನನ್ಗೆ ಊಟ ಮಾಡಿ ಅಡ್ಗೆ ಮಾಡಿ ಬಡಿಸ್ತಿರೋ ಬಟ್ಟನೆ ಆ ಜೂಜಾಂತಲ್ ಆಲ್ಗೆ, ಅವನ್ನೇ ಹೊರಗಡೆ ಕಳ್ಸ್ಬಿಟ್ಟಿದೀನಿ ಈಗ ಅಂತೇಳಿ ಕೋರಲ್ಗೆ ಅವಾಗ ಅನ್ಸುತ್ತೆ. ಸೊ ಊಟ ಸಿಗಲ್ಲ. ಊಟ ಸಿಗದೆ ಏನಾಗುತ್ತೆ ಅಂದ್ರೆ ಬಿಳುಚ್ಕೊಳ್ಳುತ್ತೆ ಅಂದ್ರೆ ಬಿಳಿ ಆಗ್ತಾ ಬರುತ್ತೆ. ಇದನ್ನೇ ನಾವು ಕೋರಲ್ ಬ್ಲೀಚಿಂಗ್ ಅಂತ ಹೇಳಿ ಕರಿತೀವಿ. ಊಟ ಇಲ್ಲದೆ ಈ ರೀತಿ ಬಿಳುಚ್ಕೊಳ್ತಕ್ಕಂಥದ್ದು. ಸೊ ಕೋರಲ್ ಬ್ಲೀಚಿಂಗ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಇದು ಮ್ಯೂಚುವಲಿಸಮ್, ಪರಸ್ಪರ ಅವಲಂಬನೆಗೆ ಎಕ್ಸಾಂಪಲ್. ಅಟ್ ಎ ಸೇಮ್ ಟೈಮ್ ಸಿಂಬಯೋಟಿಕ್ ಕೂಡ ಎಕ್ಸಾಂಪಲ್ ಅನ್ನ ಕೊಡ್ಬೋದು. ಏನ್ ಸರ್ ಅವಾಗಿಂದ ಸಿಂಬಯೋಟಿಕ್ ಅಂತ ಹೇಳ್ತಾ ಇದ್ದೀರಾ? ಮ್ಯೂಚುವಲಿಸಮ್ ಅಲ್ಲಿ ಎರಡಕ್ಕೂ ಹೆಂಗೆ ಪ್ಲಸ್ ಪ್ಲಸ್ ಎರಡಕ್ಕೂ ಅನುಕೂಲ ಆಯ್ತಲ್ವಾ ಮ್ಯೂಚುವಲಿಸಮ್ ಅಲ್ಲಿ. ಅದೇ ರೀತಿ ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಲ್ಲೂ ಕೂಡ ಎರಡಕ್ಕೂ ಹೆಲ್ಪ್ ಆಗುತ್ತೆ. ಆದರೆ ಸಿಂಬಯೋಟಿಕ್ ರಿಲೇಶನ್ಶಿಪ್ ಅನ್ಬೇಕು ಅಂದ್ರೆ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ, ಇಲ್ಲಿ ಎರಡು ಜೀವಿಗಳಿಗೂ ಬೆನಿಫಿಟ್, ಇಲ್ಲಿ ಎರಡು ಜೀವಿಗಳಿಗೂ ಕೂಡ ಬೆನಿಫಿಟ್. ಆದ್ರೆ ಸಿಂಬಯೋಟಿಕ್ ಅನ್ನಿಸ್ಕೋಬೇಕು ಅಂದ್ರೆ ಆ ಹೋಸ್ಟ್ ಜೀವಿ ಮತ್ತೆ ಗೆಸ್ಟ್ ಜೀವಿ ಏನಿರ್ತಾವಲ್ವಾ, ಗೆಸ್ಟ್ ಜೀವಿ ಬರುತ್ತಲ್ವಾ, ಅತಿಥೇ ಜೀವಿ ಹೋಸ್ಟ್ ಜೀವಿ ಒಳಗಡೆ ಬರುತ್ತಲ್ವಾ, ಬಹುತೇಕ ಅದರ ಜೀವಮಾನವನ್ನ ಅಲ್ಲೇ ಕಳೆದ್ರೆ ಅದನ್ನ ಸಿಂಬಯೋಟಿಕ್ ರಿಲೇಶನ್ಶಿಪ್. ಇಲ್ಲ ಜಸ್ಟ್ ಬೆನಿಫಿಟ್ ಆಯ್ತು ಆರೋಯ್ತು, ಮ್ಯೂಚುವಲಿಸಮ್. ಫಾರ್ ಎಕ್ಸಾಂಪಲ್, ಹಸು ಮೇಲೆ ಕಾಗೆ ಬಂತು, ಉಣ್ಣೆಯನ್ನ ತಿಂತು, ಆರೋಯ್ತು, ಮ್ಯೂಚುವಲಿಸಮ್. ಎರಡಕ್ಕೂ ಬೆನಿಫಿಟ್ ಆಯ್ತು. ಇದಕ್ಕೆ ಕಡಿತ ಕಡಿಮೆ ಆಯ್ತು ಹಸುಗೆ, ಅದಕ್ಕೆ ಊಟ ಸಿಕ್ತು. ಸೊ ಇಬ್ರಿಗೂ ಬೆನಿಫಿಟ್ ಆಯ್ತು, ಆರೋಯ್ತು. ಲೈಫ್ ಲಾಂಗ್ ಇಬ್ರು ಜೊತೆಗೆ ಇದಾವ? ಹಸು ಕಾಗೆ ಮದ್ವೆ ಆಗಿ ಜೊತೆಗಿದಾವ? ನೋ. ಸಿಂಬಯೋಟಿಕ್ ಅಂದ್ರೆ ಜೀವಿಗಳು ಬಹುತೇಕ ಜೊತೆಲೇ ಇರ್ತಕ್ಕಂಥದ್ದು. ಅದಕ್ಕೆ ಗಟ್ ಬ್ಯಾಕ್ಟೀರಿಯಾ ಇಂದ ಹೇಳ್ಕೊಟ್ನಲ್ವಾ, ಅದು ಸಿಂಬಯೋಟಿಕ್ ಎಕ್ಸಾಂಪಲ್ ಆಗುತ್ತಲ್ವಾ. ಬಹುತೇಕ ಆ ಬ್ಯಾಕ್ಟೀರಿಯಾ ನಮ್ಮ ಹೊಟ್ಟೆಯಲ್ಲಿ ಇರುತ್ತಲ್ವಾ, ನಮ್ ಜೊತೆಗೆ ಜೀವನ ಮಾಡುತ್ತಲ್ವಾ. ಸೊ ಈ ಕೋರಲ್ಲು ಮತ್ತೆ ಈ ಜೂಜಾಂತಲ್ಲೂ ಕೂಡ ಬಹುತೇಕ ತನ್ನ ಜೀವಮಾನವನ್ನ ಅಟ್ಲೀಸ್ಟ್ ಮೋರ್ ದೆನ್ ಹಾಫ್ ಆಫ್ ಅದ್ರ ಲೈಫ್ ಅನ್ನ ಈ ಕೋರಲ್ ಜೊತೆಗೆ ಕಲಿಯುತ್ತೆ. ಸೊ ಸಿಂಬಯೋಟಿಕ್ ಎಕ್ಸಾಂಪಲ್, ಮ್ಯೂಚುವಲಿಸಮ್ಗೆ ಎಕ್ಸಾಂಪಲ್ ಆಗುತ್ತೆ. ಯಾಕೆಂದ್ರೆ ಎರಡಕ್ಕೂ ಕೂಡ ಬೆನಿಫಿಟ್ ಆಗುತ್ತೆ. ಇಷ್ಟೇ ಡಿಫ್ರೆನ್ಸ್ ಮ್ಯೂಚುವಲಿಸಮ್ ಸಿಂಬಯೋಟಿಕ್. ಸಹಜೀವನ ಅಂತ ಕರಿತಾ ಹೋಗ್ತೀವಿ, ಒಟ್ಟಿಗೆ ಜೀವನ ಮಾಡೋದು. ಸೊ ನೆಕ್ಸ್ಟ್ ಐ ಥಿಂಕ್ ಕೋರಲ್ಸ್ಗೆ ಒಂದು ವಿಡಿಯೋ ಇದೆ ಅನ್ಸುತ್ತೆ, ಒಂದು 10 ಸೆಕೆಂಡ್ ವಿಡಿಯೋ ಇದ್ರೆ ನೋಡೋಣ. ಎಸ್ ನೋಡಿ, ಇದೇ ಕೋರಲ್, ಇದೇ ಕೋರಲ್ ಪಾಲಿಪ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅದು ಜೂಜಾಂತಲ್ ಆಲ್ಗೆನೂ ಕೂಡ ಇರುತ್ತೆ. ಆಲ್ಗೆ ಜೂಜಾಂತಲ್ ಇಲ್ಲೇನ್ ಮಾಡುತ್ತೆ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಅದು ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಂತಾನೆ ಕೂಡ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸಿ ಟೆಂಪರೇಚರ್ ಜಾಸ್ತಿ ಆದಾಗ, ಸಮುದ್ರದ ಟೆಂಪರೇಚರ್ ಜಾಸ್ತಿ ಆದಾಗ ಬಿಳಿಚ್ಕೊಳ್ಳುತ್ತೆ, ಬೀಳಿಸ್ಕೊಳ್ಳುತ್ತೆ. ಅವಾಗ ಈ ರೀತಿ ಬೆಳ್ಳ ಕಾಣಿಸ್ತಾ ಇರುತ್ತೆ. ಯಾಕೆ ಅಂದ್ರೆ ಹೊರಗಡೆ ಹಾಕುತ್ತೆ ಅದನ್ನ, ಜೂಜಾಂತಲ್ ಆಲ್ಗೆನ ಹೊರಗಡೆ ಹಾಕಿ ಈ ರೀತಿ ಬಿಳಿಚ್ಕೊಳ್ಳುತ್ತೆ ಕೋರಲ್. ನೆಕ್ಸ್ಟ್
ನೆಕ್ಸ್ಟ್ ಸಿಂಬಯೋಸಿಸ್. ಮ್ಯೂಚುವಲಿಸಮ್ ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಲ್ವಾ? ಏನು ಡೌಟ್ ಇಲ್ಲ ಅಲ್ವಾ? ಮ್ಯೂಚುವಲಿಸಮ್ ಓಕೆ. ಸಿಂಬಯೋಸಿಸ್ ಅನ್ನ ನೀವು ನೋಡ್ತಾ ಬಂದ್ರೆ ಕನ್ನಡದಲ್ಲಿ ಕೂಡು ಜೀವನ ಎರಡು ಜೊತೆಗೆ ಸಂಸಾರ ಮಾಡ್ತಕ್ಕಂಥದ್ದು ಸಿಂಬಯೋಸಿಸ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ, ನಾನು ಲಾಸ್ಟ್ ಕ್ಲಾಸಲ್ಲೂ ಕೂಡ ಅದೇ ಹೇಳಿದ್ದೆ, ಈಗಲೂ ಕೂಡ ಅದೇ ಬೆಸ್ಟ್ ಎಕ್ಸಾಂಪಲ್, ಬೇರೆ ಎಕ್ಸಾಂಪಲ್ ಅನ್ನ ಕೊಡಕ್ ಹೋಗಲ್ಲ. ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು, ಆನರಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ, ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಡಿ.ಕೆ. ಶಿವಕುಮಾರ್, ಜಸ್ಟ್ ಇಬ್ರು ಕೂಡ ಕಾಂಗ್ರೆಸ್ ಪಾರ್ಟಿ ಅವರೇ. ಇವರಿಬ್ರು ಕೂಡ ಕಾಂಗ್ರೆಸ್ಗೆ ಅವಶ್ಯಕತೆ ಇದೆ. ಇನ್ ಕೇಸ್ ಡಾಕ್ಟರ್ ಶಿವಕುಮಾರ್ ಅಲ್ಲ, ಡಿ.ಕೆ. ಶಿವಕುಮಾರ್ ಇವ್ರೇನಾದ್ರು ಕಾಂಗ್ರೆಸ್ ಪಾರ್ಟಿಯನ್ನ ಬಿಟ್ರೆ ತೊಂದರೆ ಆಗುತ್ತೆ. ಯಾರಿಗೆ? ನಮ್ಮ ಸಿಎಂ ಅವ್ರ ಕುರ್ಚಿಯಲ್ಲಿ ಕಾಡುತ್ತೆ. ನಮ್ಮ ಆನರಬಲ್ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿಗಳು ಕೂಡ ಪಾರ್ಟಿಯನ್ನ ಬಿಟ್ಟೋದ್ರೆ ಇವ್ರಿಗೂ ತೊಂದರೆ ಆಗುತ್ತೆ. ಯಾರಿಗೆ? ಡಿ.ಕೆ. ಶಿವಕುಮಾರ್. ಯಾಕೆಂದ್ರೆ ಪಾರ್ಟಿಲಿ ಇವ್ರದೊಂದು ಬಣ ಆಗುತ್ತೆ. ಸೊ ಇಬ್ರಿಗೂ ಕೂಡ ತೊಂದರೆ ಆಗುತ್ತೆ. ಇಬ್ರು ಕೂಡ ಈಗೇನ್ ಮಾಡ್ತಾ ಇದಾರೆ? ಕೂಡು ಜೀವನ. ಇಬ್ರು ಒಂದೇ ಪಕ್ಷದಲ್ಲಿ ಆರಾಮಾಗಿದ್ದಾರೆ. ಇನ್ ಕೇಸ್ ಒಬ್ರೋದ್ರೂ ಒಬ್ರಿಗೆ ತೊಂದರೆ ಆಗುತ್ತೆ. ಇಬ್ರಿಗೂ ಬೆನಿಫಿಟ್ ಆಗ್ತಾ ಇದೆ. ಇಲ್ಲಿ ಮ್ಯೂಚುವಲಿಸಮ್ ಅಲ್ಲಿ ಇದನ್ನ ನಾವು ಎಕಾಲಜಿ ಎನ್ವೈರನ್ಮೆಂಟ್ ತೆಗೆದುಕೊಂಡ್ಬಂದ್ರೆ, ಯಾವುದೇ ಎರಡು ಜೀವಿ ಇರಲಿ, ಎರಡೂ ಜೀವಿಗಳು ಕೂಡ ಬೆನಿಫಿಟ್ ಆಗುತ್ತೆ. ಸರ್ ಹಂಗಂದ್ರೆ ಎರಡು ಜೀವಿಗೆ ಬೆನಿಫಿಟ್ ಆಗ್ತಾ ಇದೆ ಅಂದ್ರೆ ಮ್ಯೂಚುವಲಿಸಮ್ ಪರಸ್ಪರ ಅವಲಂಬನೆಗೆ ಹೇಳ್ಬೋದಲ್ವಾ ಸರ್? ಇದಕ್ಕೇನ್ ಸರ್ ಡಿಫ್ರೆನ್ಸ್? ಪರಸ್ಪರ ಅವಲಂಬನೆಯಲ್ಲಿ ಮ್ಯೂಚುವಲಿಸಮ್ ಅಲ್ಲಿ ಎರಡಕ್ಕೂ ಬೆನಿಫಿಟ್ ಆಗುತ್ತೆ. ಯಾವ್ದಾದ್ರು ಒಂದ್ ಇಲ್ಲ ಅಂದ್ರೆ ಇನ್ನೊಂದಕ್ಕೇನು ಅಷ್ಟು ತೊಂದರೆ ಆಗಲ್ಲ. ಬಟ್ ಇಲ್ಲಿ ಕೂಡು ಜೀವನದಲ್ಲಿ ನಮ್ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಇಲ್ಲ ಅಂದ್ರೂ ತೊಂದರೆ ಆಗುತ್ತೆ, ನಮ್ಮ ಆನರಬಲ್ ಸಿಎಂ ಇಲ್ಲ ಅಂದ್ರೂ ಕೂಡ ತೊಂದರೆ ಆಗುತ್ತೆ. ಇಟ್ ಮೀನ್ಸ್ ಈ ಒಂದು ಕೂಡು ಜೀವನದಲ್ಲಿ ಎರಡೂ ಜೀವಿಗಳಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಪ್ಲಸ್ ಒಂದ್ ಜೀವಿ ಇಲ್ಲ ಅಂದ್ರೂ ಇನ್ನೊಂದು ಜೀವಿಗೆ ತೊಂದರೆ ಆಗುತ್ತೆ. ಒಂದ್ ಜೀವಿ ಇಲ್ಲ ಅಂದ್ರೂ ಇನ್ನೊಂದು ಜೀವಿಗೆ ತೊಂದರೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈ ರೀತಿಯ ಅನುವರ್ತನೆಯಲ್ಲಿ ಕೂಡು ಅತಿಥಿ ಗೆಸ್ಟು, ಅತಿಥೇಯ ಓಸ್ಟು ಎರಡು ಕೂಡ ಪರಸ್ಪರ ಲಾಭವನ್ನ ಪಡಿತವೆ, ಎರಡಕ್ಕೂ ಬೆನಿಫಿಟ್ ಆಗುತ್ತೆ. ಆದರೆ ಇಲ್ಲಿ ಯಾವುದೇ ಒಂದು ಜೀವಿಗೆ ತೊಂದರೆ ಆದ್ರೂ ಕೂಡ ಅದರ ಪರಿಣಾಮ ಇನ್ನೊಂದು ಜೀವಿ ಮೇಲೆ ಬೀಳುತ್ತೆ. ಬಟ್ ಮ್ಯೂಚುವಲಿಸಮ್ಗೆ ಕಿಪ್ಪಿ ಇಲ್ಲ ಅಂದ್ರೆ ಏನು, ದಚ್ಚುಗೆ ಇನ್ನೊಬ್ಳು, ದಚ್ಚು ಇಲ್ಲ ಅಂದ್ರೆ ಏನು, ಕಿಪ್ಪಿಗೆ ಇನ್ನೊಬ್ಳು. ಜಸ್ಟ್ ಮ್ಯೂಚುವಲಿಸಮ್. ಕಾಗೆ ಬಂದ್ ತಿನ್ನುತ್ತೆ, ಕಾಗೆ ಇಲ್ಲಾಂದ್ರೆ ಬೇಡ, ಇನ್ನೊಂದು ಕೊಕ್ರೆ ಬಂದ್ ತಿನ್ನುತ್ತೆ ಹಸು ಮೇಲೆ ಇರ್ತಕ್ಕಂಥದ್ದನ್ನ. ಸೊ ಎರಡಕ್ಕೂ ಕೂಡ ತೊಂದರೆ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್, ರೈಸೋಬಿಯಂ ಬ್ಯಾಕ್ಟೀರಿಯಾ. ಇವುಗಳು ನೈಟ್ರೋಜನ್ ಅನ್ನ ಸ್ಥಿರೀಕರಣ ಅಂದ್ರೆ ನೈಟ್ರೋಜನ್ ಫಿಕ್ಸೇಷನ್, ಅದನ್ನೆಲ್ಲ ಹೇಳ್ಕೊಡ್ತೀನಿ, ಡೋಂಟ್ ವರಿ. ನಿಮ್ಗೆ ಆ ನೈಟ್ರೋಜನ್ ಫಿಕ್ಸೇಷನ್ ಏನಿರುತ್ತಲ್ವಾ, ಇದಕ್ಕೆ ಉದಾಹರಣೆ. ಇಲ್ಲೇನ್ ಮಾಡುತ್ತೆ? ಲೆಗ್ಯುಮಿನಸ್ ಸಸ್ಯಗಳು ಅಂದ್ರೆ ನಾಳಿಕ ಸಸ್ಯಗಳು ಅಂತ ಏನ್ ಕರಿತೀವಲ್ಲ, ಝೈಲಂ ಫ್ಲೋಯಂ ಎರಡು ಇರ್ತಕ್ಕಂಥದ್ದು, ಆ ಬೇರುಗಳಲ್ಲಿ ಗಂಟುಗಳಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾನೇ ಈ ರೈಸೋಬಿಯಂ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅಂದ್ರೆ, ಈ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥ ಅಗತ್ಯವಾಗಿರ್ತಕ್ಕಂಥ ನೈಟ್ರೋಜನ್ ಫಿಕ್ಸೇಷನ್ ಅನ್ನ ಮಾಡೋದರ ಜೊತೆಗೆ ಇತರೆ ಸಸ್ಯಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ನ್ಯೂಟ್ರಿಷನ್ ಅನ್ನ ಒದಗಿಸುತ್ತೆ. ಸೊ ಅಟ್ ಎ ಸೇಮ್ ಟೈಮ್ ನೈಟ್ರೋಜನ್ ಸ್ಥಿರೀಕರಣಕ್ಕಾಗಿ ಬ್ಯಾಕ್ಟೀರಿಯಾಗಳನ್ನ ಸಸ್ಯಗಳು ಅವಲಂಬಿಸಿದಾವೆ. ಅಂದ್ರೆ ಇಲ್ಲಿ ಏನ್ ಮಾಡ್ತವೆ, ನೀವು ಕಡಲೆ ಬೀಜವನ್ನ ನೋಡಿರ್ಬೋದು, ಅಲ್ಲಿ ಗಂಟುಗಳು ಇರ್ತಾವಲ್ಲ, ಅವೇ ರೈಸೋಬಿಯಂ ಬ್ಯಾಕ್ಟೀರಿಯಾ. ಅವೇನ್ ಮಾಡ್ತವೆ, ತಮಗೆ ಗೊತ್ತಿದೆ, ನೈಟ್ರೋಜನ್ ಸಾರಜನಕ ಬಹಳಷ್ಟು ನಮ್ಮ ಗಾಳಿಲಿದ್ರು ಕೂಡ ಡೈರೆಕ್ಟ್ ಆಗಿ ಅದನ್ನ ಬಳಸ್ಕೊಳ್ಲಿಕ್ಕೆ ಆಗಲ್ಲ. ಈ ನೈಟ್ರೋಜನ್ ಫಿಕ್ಸೇಷನ್ ಅಂದ್ರೇನು, ಈ ಸಾರಜನಕದ ಸ್ಥಿರೀಕರಣ ಅಂದ್ರೇನು, ಇದೆಲ್ಲವನ್ನ ಕೂಡ ನಾನು ಬಯೋಜಿಯೋಕೆಮಿಕಲ್ ಸೈಕಲ್
ಅಂದ್ರೆ ಅಲ್ಲಿ ಸಾರಜನಕದ ಚಕ್ರ ನೈಟ್ರೋಜನ್ ಸೈಕಲ್ ಹೇಳ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಈಗ ತಮಗೆ ಏನ್ ಬೇಕು, ಇಲ್ಲಿ ಜಸ್ಟ್ ಅನುವರ್ತನೆ ಅವೆರಡರ ನಡುವಿನ ಸಂಬಂಧ ಹೇಗಿರುತ್ತೆ ಅಂತ ಬೇಕು. ಏನ್ ಮಾಡ್ತವೆ, ಆ ನೈಟ್ರೋಜನ್ ಗಾಳಿಲಿ ಇರ್ತಕ್ಕಂಥ ನೇರವಾಗಿ ತೆಗೆದುಕೊಳ್ಳಕ್ಕಾಗಲ್ಲ. ಇದಕ್ಕೆ ರೀಸನ್ ಏನಂದ್ರೆ ಟ್ರಿಬಲ್ ಕೋವಲೆಂಟ್ ಬಾಂಡ್. ಈ ಸೈನ್ಸ್ ಅಷ್ಟು ಡೀಪ್ ಆಗಿ ಹೋಗೋದ್ ಬೇಡ. ಇಲ್ಲಿ ಟ್ರಿಬಲೆಂಟ್ ಕೋವಲೆಂಟ್ ಬಾಂಡ್ ಅಂತ ಇರುತ್ತೆ. ಅದನ್ನ ಬ್ರೇಕ್ ಡೌನ್ ಮಾಡಿ ನೈಟ್ರೋಜನ್ ಅನ್ನ ನೈಟ್ರೇಟ್ ಗಳನ್ನಾಗಿ ಪರಿವರ್ತನೆ ಮಾಡ್ಬೇಕಾಗುತ್ತೆ. ಅದು ಹೇಳ್ಕೊಡ್ತೀನಿ, ಡೋಂಟ್ ವರಿ, ಅದೆಲ್ಲ ಮಾಡ್ಬೇಕು. ಸೊ ಅದನ್ನ ಮಾಡೋದೇ ಅಂದ್ರೆ ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಇದೇನ್ ಮಾಡುತ್ತೆ, ಈ ನೈಟ್ರೋಜನ್ ಅನ್ನ ಒದಗಿಸುತ್ತೆ ಯಾವುದಕ್ಕೆ, ಸಸ್ಯಕ್ಕೆ. ಬಟ್ ಇನ್ ರಿಟರ್ನ್ ಸಸ್ಯ ಏನ್ ಕೊಡುತ್ತೆ, ಸಸ್ಯದಲ್ಲಿರ್ತಕ್ಕಂತಹ ಒಂದಷ್ಟು ಎನರ್ಜಿಯನ್ನ, ಒಂದಷ್ಟು ಪಿಷ್ಟವನ್ನ, ಇದಕ್ಕೇನ್ ಬೇಕೋ ಬ್ಯಾಕ್ಟೀರಿಯಾಗೆ ಅದೆಲ್ಲ ಫುಡ್ ಅನ್ನ ಅದರಿಂದ ಪಡ್ಕೊಳ್ಳುತ್ತೆ ಸಸ್ಯದಿಂದ. ಅಲ್ಲಿಗೆ ಏನಾಯ್ತು, ಸಸ್ಯಕ್ಕೂ ಬೆನಿಫಿಟ್ ಆಯ್ತು, ಅಟ್ ಎ ಸೇಮ್ ಟೈಮ್ ರೈಸೋಬಿಯಂ ಬ್ಯಾಕ್ಟೀರಿಯಾಗೂ ಬೆನಿಫಿಟ್ ಆಯ್ತು. ಬಟ್ ಈಗ ಸಸ್ಯ ಇಲ್ಲಾಂದ್ರೂ ಬ್ಯಾಕ್ಟೀರಿಯಾಗೆ ತೊಂದರೆ ಆಗುತ್ತೆ, ಬ್ಯಾಕ್ಟೀರಿಯಾ ಇಲ್ಲಾಂದ್ರೂ ಸಸ್ಯಕ್ಕೆ ತೊಂದರೆ ಆಗುತ್ತೆ. ಸೊ ಮ್ಯೂಚುವಲಿಸಮ್ಗೂ ಇದಕ್ಕೂ ಇದೇ ಡಿಫ್ರೆಂಟ್. ಕೂಡು ಜೀವನಕ್ಕೆ ಎರಡೂ ಜೀವಿಗಳಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಒಂದಿಲ್ಲ ಅಂದ್ರೆ ಇನ್ನೊಂದ್ರ ಮೇಲೆ ಅದೇ ಎಫೆಕ್ಟ್ ಆಗುತ್ತೆ. ಬಟ್ ಮ್ಯೂಚುವಲಿಸಮ್ ಅಲ್ಲ, ಆಗಲ್ಲ. ಇಷ್ಟೇ. ಎಸ್, ಸಿಂಬೋಯಾಸಿಸ್ ಮತ್ತೆ ಮ್ಯೂಚುವಲಿಸಮ್ಗೂ ಏನ್ ಡಿಫ್ರೆನ್ಸ್, ಈ ಕೂಡು ಜೀವನಕ್ಕೂ ಮತ್ತೆ ಮ್ಯೂಚುವಲಿಸಮ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದೀನಿ. ಸಿಂಬೋಯಾಸಿಸ್ ಅಲ್ಲೂ ಕೂಡ ಎರಡಕ್ಕೂ ಬೆನಿಫಿಟ್ ಆಗುತ್ತೆ, ಮ್ಯೂಚುವಲಿಸಮ್ ಕೂಡ ಎರಡಕ್ಕೂ ಬೆನಿಫಿಟ್ ಆಗುತ್ತೆ. ಬಟ್ ಈ ಸಿಂಬೋಯಾಸಿಸ್ ಅಲ್ಲಿ ಏನಿದೆಯಲ್ಲ, ಇದೊಂಥರ ಜೊತೆಗೆ ವಾಸ ಮಾಡಬೇಕು. ಬಟ್ ಇಲ್ಲಿ ಮ್ಯೂಚುವಲಿಸಮ್ ಅಲ್ಲಿ ಪರಸ್ಪರ ಮ್ಯೂಚುವಲ್ ಬೆನಿಫಿಟ್ ತೆಗೆದುಕೊಂಡು ಹೋಗ್ಬೋದು, ಆಚೆ ಏನಾದ್ರೂ ಹೋಗ್ಬೋದು. ನೆಕ್ಸ್ಟ್ ಇಲ್ಲೂ ಕೂಡ ಬೋತ್ ಪಾರ್ಟೀಸ್ ಬೆನಿಫಿಟೆಡ್. ಮ್ಯೂಚುವಲಿಸಮ್ ಅಲ್ಲಿ ಎರಡಕ್ಕೂ ಬೆನಿಫಿಟ್ ಆಗುತ್ತೆ. ಸಮ್ ಟೈಮ್ ಸಿಂಬೋಯಾಸಿಸ್ ಅಲ್ಲಿ ಒಂದಕ್ಕೆ ಮಾತ್ರ ಬೆನಿಫಿಟ್ ಆಗ್ಬೋದು, ಬಟ್ ಯೂಶಲಿ ಎರಡಕ್ಕೂ ಆಗುತ್ತೆ. ಸಮ್ ಟೈಮ್ಸ್ ಯಾವಾಗಾದ್ರೂ ರೇರ್ ಕ್ವಶನ್ ಅಲ್ಲಿ ಒಂದಕ್ಕಾದ್ರೂ ಬೆನಿಫಿಟ್ ಆಗ್ಬೋದು. ಇಷ್ಟೊಂದು ಡೀಟೇಲ್ ತಮಗೆ ಬೇಕಿಲ್ಲ, ಡೋಂಟ್ ವರಿ. ನೀವು ನಾನು ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಅರ್ಥ ಮಾಡ್ಕೊಂಡ್ರೆ ಸಾಕು. ನೋಟ್ಸ್ ಅಲ್ಲಿ ಇದೆ, ಬೇಕು ಅಂದ್ರೆ ಒಂದ್ಸತಿ ಓದಿ ಸಾಕು. ನೆಕ್ಸ್ಟ್ ಪ್ರೋಟೋ ಕೋಪರೇಷನ್ ಅಂತ. ಪ್ರೋಟೋ ಕೋಪರೇಷನ್ ಅವರೇ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಇದೆ, ಡೋಂಟ್ ವರಿ. ನೋಟ್ಸ್ ಪ್ರೋಟೋ ಕೋಪರೇಷನ್. ತಾವುಗಳೇನಾದ್ರು ನೋಟ್ಸ್ ಅನ್ನ ತೆಗೆದುಕೊಂಡು ಅದ್ರ ಮೇಲಾದ್ರೂ ಬರ್ಕೊಳ್ಳಿ, ಇಲ್ಲ ಒಂದ್ ಶಾರ್ಟ್ ನೋಟ್ಸ್ ಮಾಡಿ. ನಾನ್ ಮಾಡ್ತಕ್ಕಂಥ ಸಬ್ಜೆಕ್ಟ್ ನೀವು ಶಾರ್ಟ್ ನೋಟ್ಸ್ ಮಾಡಿದ್ರೆ ಒಂದೆಲ್ಲಾ ಸಬ್ಜೆಕ್ಟ್ಗೂ 30 ರಿಂದ 40 ಪೇಜ್ ಆಗ್ಬೋದು. ಅದು ಪ್ಲಸ್ ನನ್ನ ಕ್ಲಾಸ್ ನೋಟ್ಸ್, ಒಂದು ಆಥರ್ ಬುಕ್ಸ್, ಇಷ್ಟನ್ನ ಮೇಂಟೈನ್ ಮಾಡಿ. ಯಾಕಂದ್ರೆ ಕ್ಲಾಸ್ ಕೇಳಿಸ್ಕೋಬೇಕಾದ್ರೆ ಅರ್ಥ ಆಗಿದೆ ಅನ್ಸುತ್ತೆ, ರಿವಿಷನ್ ಮಾಡ್ಬೇಕಾದ್ರೆ ಮರ್ತೋಗಿರುತ್ತೆ. ಅವಾಗ ನೀವೇನಾದ್ರೂ ಶಾರ್ಟ್ ನೋಟ್ ಅನ್ನ ಮಾಡ್ಕೊಂಡಿದ್ರೆ, ನನ್ನ ಎಕ್ಸಾಂಪಲ್ ಅನ್ನ ಬರ್ಕೊಂಡಿದ್ರೆ, ಅದನ್ನ ತೆಗೆದು ನೋಡಿದಾಗ ಅರ್ಥ ಆಗುತ್ತೆ. ಸೊ ದಟ್ಸ್ ವೈ. ಓಕೆ, ಪ್ರೋಟೋ ಕೋಪರೇಷನ್ ಅಂದ್ರೆ ಮೂಲ ಸಹಕಾರ ಅಂತ ಹೇಳಿ ಕನ್ನಡದಲ್ಲಿ. ಇದಕ್ಕೆ ಎಕ್ಸಾಂಪಲ್ ಅನ್ನ ಹೇಳ್ಬೇಕು ಅಂದ್ರೆ, ನಿಮ್ಗೆ ಮ್ಯೂಚುವಲಿಸಮ್ ಅಲ್ಲಿ ಒಬ್ಬ ಹುಡುಗ ಬರ್ತಾನೆ ಲೈಬ್ರರಿಯಿಂದ, ಒಬ್ಳು ಹುಡುಗಿ ಬರ್ತಾರೆ, ಇಬ್ರು ಕೂಡ ಊಟ ತೆಗೆದುಕೊಂಡ್ ಬರ್ತಾರೆ, ಇಬ್ರು ಶೇರ್ ಮಾಡ್ಕೋತಾರೆ, ಮ್ಯೂಚುವಲ್ ಬೆನಿಫಿಟ್ ಆಗುತ್ತೆ. ಇದು ಹೇಳಿದ್ನಲ್ವಾ, ಇದೇ ರೀತಿ ಪ್ರೋಟೋ ಕೋಪರೇಷನ್ ಅಲ್ಲಿ ಲವ್ ಆಗಿರುತ್ತೆ, ಇಬ್ರು ಶೇರ್ ಮಾಡ್ಕೋತಿರ್ತಾರೆ, ಬೆನಿಫಿಟ್ ಆಗುತ್ತೆ. ಎಲ್ಲಿ, ಮ್ಯೂಚುವಲಿಸಮ್ ಅಲ್ಲಿ. ಬಟ್ ಇಲ್ಲಿ ಒಬ್ಬ ಹುಡುಗಿ ಬರ್ತಾರೆ, ಒಬ್ಬ ಹುಡುಗ ಬರ್ತಾನೆ, ಇಬ್ರು ಬೆಸ್ಟ್ ಫ್ರೆಂಡ್, ಇಬ್ರು ಊಟವನ್ನ ಶೇರ್ ಮಾಡ್ಕೊತಾ ಇರ್ತಾರೆ. ಇಬ್ರು ಬೆಸ್ಟ್ ಫ್ರೆಂಡ್, ಇಬ್ರು ಊಟವನ್ನ ಶೇರ್ ಮಾಡ್ಕೋತಾ ಇರ್ತಾರೆ. ಬೆಸ್ಟ್ ಫ್ರೆಂಡ್, ಫಸ್ಟ್ ಫ್ರೆಂಡ್, ಆಮೇಲೆ ಬೆಸ್ಟ್ ಫ್ರೆಂಡ್ ಆಗ್ತಾರೆ, ಆಮೇಲೆ ನೆಕ್ಸ್ಟ್ ಅಂತಾನೆ ಈ ಲವ್ ಅಂತಕ್ಕಂಥದ್ದು. ಲವ್ ಮಾಡಿದ್ರೆ ಮ್ಯೂಚುವಲ್ ಬೆನಿಫಿಟ್ ಇಬ್ರಿಗೂ ಕೂಡ, ಅದು ಮ್ಯೂಚುವಲಿಸಮ್, ಪರಸ್ಪರ ಅವಲಂಬನೆ ಅಂತ ತಿಳ್ಕೊಡ್ರಿ. ಜಸ್ಟ್ ಕಾನ್ಸೆಪ್ಟ್ ಕ್ಲಾರಿಟಿ ಇರ್ಲಿ. ಆಮೇಲೆ ಎಕ್ಸಾಮ್ ಅಲ್ಲಿ ಇದು ಬರಿಬೇಡಿ. ಫ್ರೆಂಡ್ ಆಗಿರ್ತಾರೆ, ಬೆಸ್ಟ್ ಫ್ರೆಂಡ್ ಆಗ್ತಾರೆ, ನೆಕ್ಸ್ಟ್ ಲವರ್ಸ್ ಆಗ್ತಾರೆ, ಮ್ಯೂಚುವಲ್ ಬೆನಿಫಿಟ್, ಪರಸ್ಪರ ಅವಲಂಬನೆ. ಬಟ್ ಪ್ರೋಟೋ ಕೋಪರೇಷನ್ ಅಂದ್ರೆ ಆ ಒಂದು ಇನ್ನು ಲವ್ಗಿನ್ನ ಹಿಂದಿನ ಸ್ಟೇಜ್ ಇರುತ್ತಲ್ವಾ, ಅಂದ್ರೆ ಬೆಸ್ಟ್ ಫ್ರೆಂಡ್ ಸ್ಟೇಜ್. ಫ್ರೆಂಡು, ಬೆಸ್ಟ್ ಫ್ರೆಂಡು ಅಂಡ್ ಲವ್ ಅಲ್ಲಿ ಬೀಳ್ತಾರೆ. ಸೊ ಇಲ್ಲಿ ಮ್ಯೂಚುವಲ್ ಬೆನಿಫಿಟ್ ಆಗುತ್ತೆ. ಸೊ ಮ್ಯೂಚುವಲಿಸಮ್ ಅಥವಾ ಪರಸ್ಪರ ಅವಲಂಬನೆ ಅಂತ ಹೇಳಿ ಕರೆದ್ವಿ. ಆ ಮ್ಯೂಚುವಲಿಸಮ್ಗಿನ್ನ ಹಿಂದಿನ ಸ್ಟೇಜ್, ಅದರಿಂದ ಹಿಂದಿನ ಸ್ಟೇಜ್, ಇಟ್ ಮೀನ್ಸ್ ಬೆಸ್ಟ್ ಫ್ರೆಂಡ್ ಸ್ಟೇಜ್
proto cooperation. So proto cooperations is a type of interaction. It is a one type of interactions between two species. ಎರಡು ಜೀವಿಗಳ ನಡುವೆ ನಡೆಯತಕ್ಕಂಥ ಒಂದು ಅನುವರ್ತನೆ ಸಂವಹನ ದಟ್ ಈಸ್ ನಾಟ್ ಇಟ್ ಫುಲ್ಲಿ ಮ್ಯೂಚುಲಿಸ್ಟಿಕ್. ಅದಿನ್ನ ಫುಲ್ಲಿ ಮ್ಯೂಚುಲಿಸ್ಟಿಕ್ ಆಗಿರಲ್ಲ, ಅಂದ್ರೆ ಲವ್ ಅಲ್ಲಿನ ಬಿದ್ದಿರಲ್ಲ. ಇಟ್ ಮೀನ್ಸ್ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಸೊ ಇಟ್ ಈಸ್ ನಾಟ್ ಇಟ್ ಫುಲ್ಲಿ ಮ್ಯೂಚುಲಿಸ್ಟಿಕ್, ಬಟ್ ಇಟ್ ರೆಪ್ರೆಸೆಂಟ್ ದ ಅರ್ಲಿ ಸ್ಟೇಜ್ ಆಫ್ ಮ್ಯೂಚುವಲಿಸಮ್. ಅರ್ಲಿ ಸ್ಟೇಜ್ ಆಫ್ ಮ್ಯೂಚುವಲಿಸಮ್. ಇನ್ನ ಲವ್ ಅಲ್ಲಿ ಬಿದ್ದಿರಲ್ಲ, ಬಟ್ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಇಟ್ ಮೀನ್ಸ್ ಬಿದ್ದೇ ಬಿಡ್ತಾರೆ ಲವ್ ಅಲ್ಲಿ. ಸೊ ಅರ್ಲಿ ಸ್ಟೇಜ್ ಆಫ್ ಲವ್ ಬೆಸ್ಟ್ ಫ್ರೆಂಡ್. ಸೊ ಈ ಒಂದು ಮ್ಯೂಚುವಲಿಸಮ್ ಆಗಿರಲ್ಲ, ಪರಸ್ಪರ ಅವಲಂಬನೆ ಆಗಿರಲ್ಲ, ಬಟ್ ಅದಕ್ಕಿಂತ ಇಂದಿನ ಸ್ಟೇಜ್ ಅಲ್ಲಿ ಇರ್ತಕ್ಕಂಥದ್ದೇ ಪ್ರೋಟೋ ಕೋಪರೇಷನ್. ಫಾರ್ ಎಕ್ಸಾಂಪಲ್, ಇದೇನ್ ಮಾಡುತ್ತೆ ಅಂದ್ರೆ, ಜೇನುಹುಳು ಇಲ್ಲಿ ಬಂದಿರುತ್ತೆ, ಮಕರವನ್ನು ಹೀರ್ಕೊಳ್ಳುತ್ತೆ, ಮತ್ತೆ ಇದು ಗಂಡು ಹೂವಿನ ಮೇಲಿದ್ರೆ ಮತ್ತೆ ಹೆಣ್ಣು ಹೂವಿನ ಮೇಲೆ ಹೋಗಿ ಕೂತ್ಕೊಳ್ಳಲ್ಲ, ಅದಾದ ಹಂಗೆ ಆರೋಗ್ಬಿಡ್ಬೋದು. ಅಂದ್ರೆ ಒಂದಕ್ಕೆ ಬೆನಿಫಿಟ್ ಆಗ್ಬೋದು, ಇನ್ನೊಂದಕ್ಕೆ ಆಗದೆ ಇರ್ಬೋದು. ಇಲ್ಲಿ ಪಾಲಿನೇಷನ್ ಕ್ರಿಯೆ ನಡೆಯಲ್ವಲ್ಲ. ಸೊ ಇದೇ ಪ್ರೋಟೋ ಕೋಪರೇಷನ್. ಎರಡಕ್ಕೂ ಬೆನಿಫಿಟ್ ಆದ್ರೆ ಆಗೇನಾಗುತ್ತೆ, ಮ್ಯೂಚುವಲಿಸಮ್. ಸೊ ಈ ಪ್ರೋಟೋ ಸಹಕಾರ ಅಥವಾ ಮೂಲ ಸಹಕಾರ ಎಂಬುದು ಎರಡು ಜಾತಿಯ ನಡುವಿನ ಪರಸ್ಪರ ಕ್ರಿಯೆಯಾಗಿದೆ, ಅಂದ್ರೆ ಅನುವರ್ತನೆ ಆಗಿದೆ. ಅದು ಇನ್ನೂ ಸಂಪೂರ್ಣವಾಗಿ ಪರಸ್ಪರ ಅವಲಂಬನೆಯ ಸಂಬಂಧ ಹೊಂದಿಲ್ಲ, ಅದು ಸಂಪೂರ್ಣವಾಗಿ ಮ್ಯೂಚುವಲಿಸಮ್ ಆಗಿಲ್ಲ. ಆದರೆ ಪರಸ್ಪರ ಅವಲಂಬನೆಯ ಆರಂಭಿಕ ಹಂತವನ್ನು ಪ್ರತಿನಿಧಿಸುತ್ತದೆ. ಇನ್ನೇನು ಮ್ಯೂಚುವಲಿಸಮ್ ಆಗಬೇಕು, ಇನ್ನ ಆಗಿಲ್ಲ, ಅದರ ಪ್ರೀ ಸ್ಟೇಜ್, ಆ ಹಂತವನ್ನ ಸೂಚಿಸುತ್ತದೆ. ಬರುತ್ತೆ, ಬಂದು ಕೂತ್ಕೊಳ್ಳುತ್ತೆ, ಇದಕ್ಕೆ ಫುಡ್ ಸಿಕ್ತು, ಮಕರಂದ ಹೀರ್ಕೊಳ್ಳುತ್ತೆ. ನೆಕ್ಸ್ಟ್ ಇನ್ನೊಂದು ಹೆಣ್ಣು ಹೂವಿನ ಮೇಲೆ ಹೋಗಿ ಕೂರ್ಬೇಕಲ್ವಾ, ಇನ್ನ ಕೂತಿಲ್ಲ. ಕೂತ್ರೆ ಎರಡಕ್ಕೂ ಬೆನಿಫಿಟ್ ಆಗುತ್ತೆ. ಇದಕ್ಕೆ ಪಾಲಿನೇಷನ್ ಆಗುತ್ತೆ, ಇಲ್ಲಿಂದ ಅಲ್ಲಿಗೆ ತಲುಪುತ್ತೆ, ಪಾಲಿನೇಷನ್ ಆಗುತ್ತೆ. ಬಟ್ ಇನ್ನ ಆಗಿಲ್ಲ. ಆ ಅರ್ಲಿ ಸ್ಟೇಜ್ ಅಲ್ಲಿ ಏನಿದೆಯಲ್ವಾ, ಅದೇ ಪ್ರೋಟೋ ಕೋಪರೇಷನ್ಸ್, ಮೂಲ ಸಹಕಾರ. ನೆಕ್ಸ್ಟ್ ಕಮೆನ್ಸಲಿಸಮ್, ಸಹಜೀವತ್ವ ಅಂತ. ಸಹಜೀವತ್ವ ಸಹಜೀವತ್ವ. One species benefits the other species unaffected. ನಮ್ಮ ಗಟ್ಟಲ್ಲಿ ಇರ್ತಕ್ಕಂಥ ಎಲ್ಲಾ ಬ್ಯಾಕ್ಟೀರಿಯಾ ಕೂಡ ನಮ್ಗೆ ಒಳ್ಳೇದಲ್ಲ, ಬಟ್ ಕೆಲವು ಗಟ್ ಬ್ಯಾಕ್ಟೀರಿಯಾಸ್ ನಮಗೆ ತುಂಬಾ ಒಳ್ಳೇದು. ಅದಕ್ಕೆ ಆಹಾರ ಸಿಗುತ್ತೆ, ನಮಗೆ ನ್ಯೂಟ್ರಿಯನ್ ಸಿಗುತ್ತೆ, ಇಮ್ಯೂನ್ ಸಿಸ್ಟಮ್ ಸಿಗುತ್ತೆ. ಆಗ್ಲೇ ನೋಡಿದ್ರಿ, ಮ್ಯೂಚುವಲ್ ಬೆನಿಫಿಟ್ ಆಯ್ತು. ಬಟ್ ಒಂದಷ್ಟು ಬ್ಯಾಕ್ಟೀರಿಯಾಗಳು ಇರ್ತವೆ, ಅವಕ್ಕೆ ನಾವೇನು ಊಟ ಮಾಡ್ತೀವಲ್ವಾ, ನಾವು ಒಂದಷ್ಟು ತಿಂದ್ರೆ ಆ ಒಂದಿಷ್ಟು ಆ ತಿಂದಿದ್ರಲ್ಲಿ ಒಂದಿಷ್ಟು ಅವು ತಿನ್ಕೊಳ್ತವೆ. ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಸ್ ಏನಿದೆಲ್ಲ ಅದಕ್ಕೇನಾಯ್ತು, ಪಾಸಿಟಿವ್ ಬೆನಿಫಿಟ್ ಆಯ್ತು, ಲಾಭ ಆಯ್ತು. ಬಟ್ ನಾವಿಷ್ಟು ತಿಂದಿರ್ತೀವಿ, ಅದೊಂದಿಷ್ಟು ಒಂದೆರಡು ಮೂರು ಒಂದ್ ಅನ್ನನೂ ಒಂದೆರಡು ಅಗ್ಲೋ ತಿನ್ನುತ್ತೆ ಅನ್ಕೊಳ್ಳಿ. ನಮ್ಗೇನಾದ್ರು ಇದರಿಂದ ತೊಂದರೆ ಆಯ್ತಾ? ನೋ, ಅನ್ಅಫೆಕ್ಟೆಡ್. ಒಂದಕ್ಕೆ ಬೆನಿಫಿಟ್ ಆಗುತ್ತೆ, ಒಂದಕ್ಕೆ ಅನ್ಅಫೆಕ್ಟೆಡ್, 0 ಪ್ಲಸ್ 0. ಒಂದು ಅನ್ಅಫೆಕ್ಟೆಡ್, ಅದಕ್ಕೇನು ತೊಂದರೆನೂ ಆಗಲ್ಲ, ನಮ್ಗೇನು ತೊಂದರೆನೂ ಆಗಲ್ಲ. ಸೊ ಈ ರೀತಿಯ ಅನುವರ್ತನೆಯನ್ನ ನಾವು ಕಮೆನ್ಸಲಿಸಮ್, ಸಹಜೀವತ್ವ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಕಮೆನ್ಸಲಿಸಮ್ ಅಂದ್ರೆ ಒನ್ ಸ್ಪೀಸೀಸ್ ಬೆನಿಫಿಟ್ಸ್ ಬಟ್ ಅದರ್ ಸ್ಪೀಸೀಸ್ ಅನ್ಅಫೆಕ್ಟೆಡ್. ಒನ್ ಸ್ಪೀಸೀಸ್ ಬೆನಿಫಿಟ್, ಅದರ್ ಸ್ಪೀಸೀಸ್ ಅನ್ಅಫೆಕ್ಟೆಡ್. ನೆಕ್ಸ್ಟ್, ಒಂದು ಜಾತಿಯ ಪ್ರಯೋಜನಕಾರಿಯಾಗಿದೆ, ಅಂದ್ರೆ ಒಂದು ಜಾತಿಯ ಜೀವಿಗಳಿಗೆ ಪ್ರಯೋಜನಕಾರಿಯಾಗಿದೆ, ಇನ್ನೊಂದಕ್ಕೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರಲ್ಲ. ಒಂದು ಪ್ಲಸ್ ಆಗಿರುತ್ತೆ, ಇನ್ನೊಂದಕ್ಕೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರಲ್ಲ, ಯಾವುದೇ ಲಾಭವನ್ನು ಪಡೆಯುವುದಿಲ್ಲ, ಹಾಗಾಗಿ ಯಾವುದೇ ಹಾನಿಗೂ ಕೂಡ ಒಳಗಾಗಲ್ಲ. ಇಂತಹ ರಿಲೇಶನ್ಶಿಪ್ ಅನ್ನು ನಾವು ಕಮೆನ್ಸಲಿಸಮ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಎಸ್, ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಶಾರ್ಕ್ ಮೀನು ಮತ್ತೆ ಈ ರೆಮೋರಾ. ಅಂದ್ರೆ ಶಾರ್ಕ್ ಮೀನನ್ನ ತಾವು ಗಮನಿಸ್ತಾ ಇರಬಹುದು. ಶಾರ್ಕ್ ಮೀನು ಸೊ
ಶಾರ್ಕ್ ಮೀನು ಈಜ್ಕೊಂಡು ಹೋಗ್ತಾ ಇದೆ. ಗಮನಿಸ್ತಾ ಇದ್ರೆ ಶಾರ್ಕ್ ನ ಮೈ ಮೇಲೆ ಒಂದಷ್ಟು ಮೀನುಗಳಿದಾವೆ, ಮತ್ತೆ ಶಾರ್ಕ್ ನ ಕೆಳಭಾಗದಲ್ಲಿ ಒಂದಷ್ಟು ಮೀನುಗಳು ಹೋಗ್ತಾ ಇದಾವೆ. ಗಮನಿಸ್ತಾ ಇದ್ದೀರಾ ಅನ್ಕೋತೀನಿ. ರೆಮೋರಾನ ಅಂತಾನು ಕೂಡ ಕರಿತಾವೆ, ಈ ಮೀನ ಬೇರೆ ಹೆಸರಿಂದನೂ ಕೂಡ ಕರಿತೀವಿ. ಬಟ್ ಶಾರ್ಕ್ ಈ ಮೀನುಗಳನ್ನ ತಿನ್ನಲ್ಲ. ಮತ್ತೆ ಯಾಕೆ ಸರ್ ಶಾರ್ಕ್ ಮೈ ಮೇಲೆಲ್ಲ ಹೋಗ್ತಾ ಇದಾವೆ, ಶಾರ್ಕ್ ಕೆಳಗಡೆನೆ ಹೋಗ್ತಾ ಇದಾವೆ ಮೀನು ಅಂತ ಕೇಳಿದ್ರೆ, ಈ ಮೀನುಗಳು ಏನಿದಾವಲ್ವಾ, ಈ ಕೆಳಗಡೆ ಇರ್ತಕ್ಕಂಥ ರೆಮೋರಾ ಮೀನುಗಳು, ಇವು ಶಾರ್ಕ್ ನ ಬಾಡಿ ಮೇಲೆ ಹತ್ಕೊಳ್ಳುತ್ತೆ. ಅವಾಗ ಶಾರ್ಕ್ ಫಾಸ್ಟ್ ಆಗಿ ಈಜ್ಕೊಂಡು ಹೋಗುತ್ತೆ. ಈ ಮೀನುಗಳು ಈಜ್ಲಿಕ್ಕೆ ಎನರ್ಜಿ ಕಡಿಮೆ ಆಯ್ತಾ? ಅಂದ್ರೆ ಈಜೋದೇ ಇಲ್ಲ, ಎನರ್ಜಿ ಸೇವ್ ಆಯ್ತಾ? ಒಂದು ಈ ರೀತಿಯ ಫ್ರೀಯಾಗೆ ಟ್ರಾನ್ಸ್ಪೋರ್ಟೇಶನ್, ಶಕ್ತಿ ಯೋಜನೆ ಇದ್ದಂಗೆ ಉಚಿತ ಸೇವೆ ಈ ಮೀನುಗಳಿಗೆ ಶಾರ್ಕ್. ನಂಬರ್ 1. ನಂಬರ್ 2, ಏನಾದ್ರೂ ಈ ಮೀನುಗಳು ಸಿಂಗಲ್ ಇದ್ರೆ ಬೇರೆ ಮೀನುಗಳು ಬಂದು ತಿಂದಾಕ್ಬಿಡ್ತವೆ. ಅದಕ್ಕೇನ್ ಮಾಡೋದು? ನೋಡೋದು, ನಮ್ಮ ಅಣ್ಣ ಇದಾರೆ ಶಾರ್ಕು, ಅವ್ರ ಪಕ್ಕದಲ್ಲಿ ನಾವಿದ್ದೀವಿ ಅಂತ ಹೇಳಿ ಬೇರೆ ಪ್ರಿಡೇಟರ್ ಏನಿರ್ತಾವಲ್ವಾ, ಅಂದ್ರೆ ಭಕ್ಷಕ ಜೀವಿಗಳು, ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಇಲ್ಲಿರ್ತವೆ ಇವು. 2 ಬೆನಿಫಿಟ್ ಆಯ್ತಾ? 3ನೇ ಬೆನಿಫಿಟ್ ಏನಾಗುತ್ತೆ ಅಂದ್ರೆ, ಶಾರ್ಕ್ ಯಾವ್ದಾದ್ರು ಒಂದು ಜೀವಿಯನ್ನ ಅಟ್ಯಾಕ್ ಮಾಡಿ ತಿನ್ನುತ್ತೆ. ಆ ಶಾರ್ಕ್ ಅಟ್ಯಾಕ್ ಮಾಡಿದಾಗ ಡೆಡ್ಲಿ ಅಟ್ಯಾಕ್ ಆಗಿರುತ್ತೆ. ಯಾವುದೇ ಒಂದು ಜೀವಿಯನ್ನ ಕಚ್ಚಿದಾಗ ಆ ಜೀವಿ ದೇಹ ಪುಡಿ ಪುಡಿ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ದೇಹದ ಭಾಗಗಳು ಕಿತ್ಕೊಂಡ್ಬರ್ತವೆ. ಶಾರ್ಕ್ ತಿನ್ಕೊಂಡು ಆ ಏನು ಕಿತ್ಕೊಂಡ್ಬರ್ತಾವಲ್ಲ, ಆ ಕಿತ್ಕೊಂಡು ಬಂದಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ಇವು ತಿಂತವೆ. ಶಾರ್ಕ್ ಬಿಟ್ಟಿರ್ತಕ್ಕಂತಹ ಪದಾರ್ಥಗಳನ್ನ ಇವು ತಿಂತವೆ. ಅಲ್ಲಿಗೆ ಈ ಮೀನುಗಳಿಗೆ ಏನಾಯ್ತು? ಫುಡ್ಡು ಸಿಕ್ತು, ಪ್ರಿಡೇಟರ್ ಇಂದ ರಕ್ಷಣೆನೂ ಸಿಕ್ತು, ಬೇರೆ ಜೀವಿಗಳು ಅಟ್ಯಾಕ್ ಮಾಡ್ಲಿಲ್ಲ, ಈಸಿಯಾಗಿ ಫ್ರೀ ಶಕ್ತಿ ಯೋಜನೆ, ಫ್ರೀ ಟ್ರಾನ್ಸ್ಪೋರ್ಟೇಶನ್ ಸಿಕ್ತು. ಅಲ್ಲಿಗೆ ಈ ಮೀನುಗಳಿಗೆ ಪ್ಲಸ್ ಪಾಸಿಟಿವ್. ಈ ಮೀನಿನಿಂದ ಈ ಶಾರ್ಕ್ ಏನಾದ್ರೂ ಪಾಸಿಟಿವ್ ಇದೆಯಾ ಸರ್? ಶಾರ್ಕ್ಗೆ ಅಂತ ಏನು ಪಾಸಿಟಿವ್ ಆಗಲ್ಲ. ಒಳ್ಳೆ ಏನಾದ್ರು ತೊಂದರೆ ಮಾಡ್ತಾವ ಸರ್ ಈ ಮೀನುಗಳು ಶಾರ್ಕಿಗೆ? ಅಂತ ತೊಂದ್ರೆನೂ ಏನು ಮಾಡಲ್ಲ. ಈ ಮೀನುಗಳಿದ್ರೂ ಶಾರ್ಕ್ ಬದುಕುತ್ತೆ, ಈ ಮೀನುಗಳಿಲ್ಲ ಅಂದ್ರೂ ಬದುಕುತ್ತೆ. ಸೊ ಶಾರ್ಕು ಅನ್ಅಫೆಕ್ಟೆಡ್, ಇದಕ್ಕೆ ಯಾವುದೇ ತೊಂದರೆನೂ ಆಗಲ್ಲ, ಯಾವುದೇ ಬೆನಿಫಿಟ್ ಆಗಲ್ಲ. ಬಟ್ ಇಲ್ಲಿರ್ತಕ್ಕಂಥ ಜೀವಿಗಳಿಗೆ ಬೆನಿಫಿಟ್ ಆಗತ್ತೆ. ಸೊ ಇದನ್ನೇ ಕಮೆನ್ಸಲಿಸಮ್, ಸಹ ಜೀವತ್ವ ಅಂತೇಳಿ ಕರಿತಾ ಹೋಗ್ತೀವಿ. ಬಟ್ ಒಂದಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ಸರ್ ಶಾರ್ಕಿಗೂ ಬೆನಿಫಿಟ್ ಆಗುತ್ತೆ, ಶಾರ್ಕ್ಗೆ ಮೈ ಮೇಲೆ ಏನಾದ್ರು ಚಿಕ್ಕ ಚಿಕ್ಕ ಏನೋ ಸೂಕ್ಷ್ಮ ಜೀವಿ ಇದ್ರೆ ಅವನ್ನ ಕ್ಲೀನ್ ಮಾಡುತ್ತೆ ಈ ಮೀನುಗಳು ಅಂತ ಹೇಳ್ತಾರೆ. ಸೊ ಅಷ್ಟು ಮಟ್ಟಿಗಿನ ಬೆನಿಫಿಟ್ ಶಾರ್ಕಿಗೆ ಏನ್ ಕಂಡು ಬರಲ್ಲ. ಸೊ ಇದು ಕಮೆನ್ಸಲಿಸಮ್ಗೆ ಉದಾಹರಣೆ. ಒಂದಕ್ಕೆ ಪ್ಲಸ್, ಇನ್ನೊಂದಕ್ಕೆ ಅನ್ಅಫೆಕ್ಟೆಡ್. ಬಟ್ ಕೆಲವು ಕಡೆ ನೀವೇನಾದ್ರೂ ಗೂಗಲ್ ಮಾಡಿದ್ರೆ ಇದನ್ನ ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಂತ ಹೇಳಿ ಕೊಡ್ತಾರೆ. ಅಂದ್ರೆ ಸಹಜೀವತ್ವ ಅಂತ ಹೇಳಿ, ಸಾರಿ ಕೂಡು ಜೀವನ ಅಂತ ಹೇಳಿ. ಯಾಕೆ ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಂತ ಹೇಳ್ತಾರೆ ಅಂದ್ರೆ, ಈ ಮೀನುಗಳಿಗೆ ಹೆಲ್ಪ್ ಆಯ್ತು ಸರ್, ಬೆನಿಫಿಟ್ ಆಯ್ತು ಸರ್. ಅದೇ ತರ ಈ ಮೀನುಗಳು ಶಾರ್ಕ್ ನ ಮೈಯನ್ನ ತೊಳಿತವೆ ಸರ್, ನೀಟಾಗಿ ಇಟ್ಕೊಳುತ್ತವೆ ಸರ್. ಶಾರ್ಕ್ ಮೈ ಮೇಲೆ ಇರ್ತಕ್ಕಂತಹ ಒಂದು ಪ್ಯಾರಾಸೈಟ್ಸ್, ಪರಾವಲಂಬಿ ಜೀವಿಗಳೇನಿರ್ತವೆ, ಸೂಕ್ಷ್ಮ ಜೀವಿಗಳು, ಅವನ್ನ ಕ್ಲೀನ್ ಮಾಡ್ತವೆ ಸರ್. ಅಲ್ಲಿ ಶಾರ್ಕ್ಗೂ ಬೆನಿಫಿಟ್ ಆಗುತ್ತೆ ಸರ್, ಇವಕ್ಕೂ ಬೆನಿಫಿಟ್ ಆಗ್ತವೆ ಸರ್, ಜೊತೆಗೆ ಕೂಡ್ಬಳ್ತವೆ ಸರ್. ಹಂಗಾಗಿ ಸಿಂಬಯೋಟಿಕ್ ಅಂತ ಹೇಳ್ತಾರೆ. ಸೊ ಬೇಡ, ಈ ಎಕ್ಸಾಂಪಲ್ ಸಿಂಬಯೋಟಿಕ್ ಅಲ್ಲ, ಕಮೆನ್ಸಲಿಸಮ್. ಶಾರ್ಕಿಗೆ ಯಾವುದೇ ರೀತಿಯ ಬೆನಿಫಿಟ್ ಇಲ್ಲ ಅನ್ಕೊಳ್ಳಿ, ಈ ಮೀನುಗಳಿಗೆ ಬೆನಿಫಿಟ್ ಆಗ್ತಾ ಇದೆ. ಸೊ ಒಂದಕ್ಕೆ ಪ್ಲಸ್, ಇನ್ನೊಂದಕ್ಕೆ ಝೀರೋ, ಅನ್ಅಫೆಕ್ಟ್, ಬೆನಿಫಿಟ್ ಇಲ್ಲ, ಲಾಸು ಇಲ್ಲ. ಇದನ್ನೇ ಕಮೆನ್ಸಲಿಸಮ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಒಂದು ವಿಡಿಯೋ ಇದೆ, ಸ್ಮಾಲ್, ಒಂದು 10 ಸೆಕೆಂಡ್, ಜಸ್ಟ್ ನೋಡಿ ಆ ವಿಡಿಯೋ. ಎಸ್ ನೋಡಿ, ಇದೇ ಶಾರ್ಕು ರೆಮೋರಾ ಫಿಶ್ ನೋಡಿ, ಅಕ್ಕಪಕ್ಕ ಓಡಾಡ್ತಿದಾವಲ್ವಾ, ಅವೇ ರೆಮೋರಾ ಫಿಶ್ ನೋಡಿ. ಅದ್ರ ಮೈ ಮೇಲೆಲ್ಲ ಇದಾವ್ ನೋಡಿ. ನೋಡಿ ಶಾರ್ಕ್ ಹೋಗ್ತಾ ಇದ್ರೆ ಅವು ಕೂಡ ಅದ್ರ ಜೊತೆಲಿ ಹೋಗ್ತಾ ಇರ್ತವೆ. ಸೊ ಇದಕ್ಕೆ ಎನರ್ಜಿ ಸೇವ್ ಆಗುತ್ತೆ ಆ ರೆಮೋರಾ ಫಿಶ್ಗೆ. ಯಾಕೆಂದ್ರೆ ಫ್ರೀ ಟ್ರಾನ್ಸ್ಪೋರ್ಟೇಶನ್ ಅಲ್ವಾ. ನೋಡಿ ಶಾರ್ಕ್ ಹೋಗ್ತಾ ಇದೆ, ಅದ್ರ ಕೆಳಗಡೆ ಇರ್ತವೆ, ಅದ್ರ ಮೈ ಮೇಲೆ ಇರ್ತವೆ. ನೋಡಿ ಕೆಳಗಡೆ ಹೋಗ್ತಾ ಇದೆ ನೋಡಿ, ಮತ್ತೆ ಅದ್ರ ಮೈ ಮೇಲೆ ಕೂಡ ಇರ್ತವೆ. ಈ ಶಾರ್ಕ್ ಏನಾದ್ರು ತಿಂದ್ಬಿಟ್ಟಿರ್ತಕ್ಕಂಥದ್ದನ್ನ ಇವು ತಿಂತವೆ ನೋಡಿ. ಸಮ್ಟೈಮ್ಸ್ ಏನ್ ಹೇಳ್ತಾರೆ ಅಂದ್ರೆ, ಶಾರ್ಕ್ ನ ಮೈ ಮೇಲೆ ಇರ್ತಕ್ಕಂಥದ್ದನ್ನ ನೀಟಾಗಿ ಕ್ಲೀನ್ ಮಾಡ್ತವೆ, ಆ ಪ್ಯಾರಾಸೈಟ್ಸ್ ಎಲ್ಲ ತಿಂತವೆ ಅಂತ ಹೇಳ್ತಾರೆ. ಸೊ ಅಷ್ಟು ಬೆನಿಫಿಟ್ ಶಾರ್ಕಿಗೆ ಆಗಲ್ಲ. ಸೊ ಕಮೆನ್ಸಲಿಸಮ್, ಶಾರ್ಕಿಗೆ ಅನ್ಎಫೆಕ್ಟ್ ಆಗಲ್ಲ, ಬೆನಿಫಿಟ್ ಆಗಲ್ಲ, ಝೀರೋ. ಇವಕ್ಕೆ
ಏನಾಗುತ್ತೆ, ಬೆನಿಫಿಟ್ ಆಗುತ್ತೆ. ಪ್ರಿಡೇಟರ್ ಇಂದ ರಕ್ಷಣೆ ಸಿಗುತ್ತೆ. ನೋಡಿ, ಇದು ಶಾರ್ಕ್ ಮೇಲೆ ಮಲಗಿದೆ ನೋಡಿ. ನೋಡಿ, ರೆಕ್ಕೆ ಮೇಲೆ ಒಂದಿದೆ, ಆ ಕೆಳಗಡೆ ಇದೆ, ಇಲ್ಲಿದ್ದಾವೆ, ಸುತ್ತಮುತ್ತ ಇದೆ. ಸೊ ನೆಕ್ಸ್ಟ್ ಪ್ರಿಡೇಷನ್. ನೀರು ಕುಡಿತೀನಿ ಅಪ್ಪ, ಯಾಕೋ ನಾಲ್ಗೆನೆ ತಿರುಗ್ತಾ ಇಲ್ಲ. ಪ್ರಿಡೇಷನ್ ಅಥವಾ ಪರಭಕ್ಷಕ ಜೀವಿ ಅಂತೇಳಿ. ಪ್ರಿಡೇಷನ್ ಅಂದ್ರೆ ತಮಗೆ ಗೊತ್ತಿದೆ, ಪರಭಕ್ಷಕ. ಪರ ಅಂದ್ರೆ ಏನ್ರಿ, ಬೇರೆಯವರು. ಭಕ್ಷಕ ಅಂದ್ರೆ ಅವ್ರನ್ನ ತಿನ್ನೋದು. ಫಾರ್ ಎಕ್ಸಾಂಪಲ್, ಒಂದು ಹುಲಿ ಇದೆ, ಜಿಂಕೆ ಎಟ್ಟಿಸ್ಕೊಂಡೋಗಿ ತಿನ್ನತ್ತೆ. ಈಗ ಪ್ರಿಡೇಟರ್ ಅಥವಾ ಪರಭಕ್ಷಕ ಜೀವಿ ಯಾವುದು? ಆ ಹುಲಿ. ಆ ಜಿಂಕೆ ಏನಾಗುತ್ತೆ, ಹಾನಿಗೊಳಗಾಗುತ್ತೆ. ಇಟ್ ಮೀನ್ಸ್ ಅದೇನು, ಪ್ರೇ ಅಂತ ಹೇಳಿ ಕರಿತೀವಿ. PREY, ಪ್ರೇ ಅಂತ ಹೇಳಿ ಕರಿತಾ ಹೋಗ್ತೀವಿ. 1 minute, ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಡಿಯೋ ಪ್ಲೇ ಆಗ್ತಾನೆ ಇದೆ. ಓಕೆ, ಕ್ಲಿಯರ್. ಸೊ ನಾವು ಮತ್ತೆ ಹುಲಿ ಎದುರಾಗಿದ್ದೀವಿ ಅಂದ್ರೆ ಅದು ಪ್ರಿಡೇಟರ್, ಅದೇ ಪರಭಕ್ಷಕ. ನಾವ್ ಯಾವತ್ತೂ ಪ್ರೇನೆ, ನಾವು ಬೇಟೆ ಆಗ್ತಕ್ಕಂಥ ಜೀವಿ. ಪ್ರೇ ಅಂದ್ರೆ ಜಿಂಕೆ ಪ್ರೇ, ಮೊಲ ಪ್ರೇ, ಹುಲಿ, ಸಿಂಹ, ಚಿರತೆ ಇವೆಲ್ಲ ಪ್ರಿಡೇಟರ್, ಪರಭಕ್ಷಕ, ಬೇರೆಯವನ್ನ ತಿಂತಕ್ಕಂಥದ್ದು. ಸೊ predation, it is a form of interaction where one animal kills another animal. one animal ಇನ್ನೊಂದು ಅನಿಮಲ್ ಅನ್ನ ಸಾಯಿಸುತ್ತೆ. lion, deer exhibit predator and prey relationship. ಇಲ್ಲಿ ಲಯನ್ ಪ್ರಿಡೇಟರ್, ಪರಭಕ್ಷಣೆ. ಈ ಡೀರ್ ಏನಿದೆಯಲ್ವಾ, ಜಿಂಕೆ, ಇದು ಪ್ರೇ, PREY, ಪ್ರೇ ರಿಲೇಶನ್ಶಿಪ್, ವೇರ್ ದ ಲಯನ್ ಈಸ್ ಪ್ರಿಡೇಟರ್ ಅಂಡ್ ಡಿಯರ್ ಈಸ್ ಎ ಪ್ರೇ. ಈ ಪ್ರಿಡೇಟರ್ ಅಂತಕ್ಕಂಥದ್ದು ಇದು ಒಂದು ಪರಸ್ಪರ ಅನುವರ್ತನ ಕ್ರಿಯೆ. ಇಲ್ಲಿ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನ ಆಹಾರಕ್ಕಾಗಿ ಕೊಲ್ಲುತ್ತದೆ. ಸಿಂಹ ಮತ್ತೆ ಜಿಂಕೆಗಳು ಪರಭಕ್ಷಕ ಮತ್ತೆ ಬೇಟೆಯ ಸಂಬಂಧವನ್ನು ಪ್ರದರ್ಶಿಸುತ್ತವೆ. ಸಿಂಹ ಇಲ್ಲಿ ಪರಭಕ್ಷಕ ಜೀವಿಯಾಗಿದೆ. ಆ ಜಿಂಕೆ ಏನಿದೆ ಅದು ಬೇಟೆ ಆಗ್ತಕ್ಕಂತಹ ಜೀವಿಯಾಗಿದೆ. ಪ್ರೇ, PREY, ಪ್ರೇ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೋಡಿ, ಬೇಟೆ ಆಡ್ತಾ ಇದೆ. ಸೊ ಇದು ಪ್ರಿಡೇಟರ್, ಪರಭಕ್ಷಕ ಜೀವಿ. ಪ್ರಿಡೇಟರ್, ಪರಭಕ್ಷಕ ಜೀವಿ. ಇದು ಪ್ರೇ, ಬೇಟೆ ಆಗ್ತಕ್ಕಂಥ ಪ್ರಾಣಿ. ಇಲ್ಲಿ ಕೂಡ ಅಷ್ಟೇ, ಎಮ್ಮೆ ಏನಿದೆ ಇದು ಪ್ರೇ, ಬೇಟೆ ಆಗ್ತಕ್ಕಂತಹ ಪ್ರಾಣಿ. ಪ್ರಿಡೇಟರ್, ಪರಭಕ್ಷಕ. ಸೊ ಇದು ಯೂಶಲಿ ತಮಗೆ ಗೊತ್ತಿರುತ್ತೆ. 1 minute, ಎಲ್ಲೋಯ್ತು ಬಾಪ ಈ ಕಡೆ. ನೆಕ್ಸ್ಟ್ ಪ್ಯಾರಾಸೈಟ್ಸ್, ಪ್ಯಾರಾಸಿಟಿಸಮ್ಸ್ ತಾವು ಕೇಳಿರ್ಬೋದು. ಪರಾವಲಂಬನೆ. ನೋಡಿ, ವರ್ಡ್ ಅನ್ನ ಬ್ರೇಕ್ ಡೌನ್ ಮಾಡಿ. ಪರ ಪ್ಲಸ್ ಅವಲಂಬನೆ. ಪರ ಬೇರೆಯವರು, ಅವ್ರ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು ಪರಾವಲಂಬನೆ. ಸೊ it is a kind of harmful interactions between two species where one species is parasite and other is host. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಬ್ಯಾಕ್ಟೀರಿಯಾ ನನ್ನ ಮೇಲೆ ಅಟ್ಯಾಕ್ ಮಾಡ್ತು, ನನಗೆ ಬಂತು, ನಾನೀಗ ಹೋಸ್ಟ್, ಅತಿಥೇಯ ಜೀವಿ, ನಾನು ಹೋಸ್ಟ್, ನನಗೆ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಯ್ತು, ಯಾವುದೋ ಒಂದು ರೋಗ ಬಂತು ಅದರಿಂದ. ಸೊ ಆ ಬ್ಯಾಕ್ಟೀರಿಯಾ ನನ್ನ ದೇಹಕ್ಕೆ ಬಂದು ಸುಮ್ಮನೆ ಇರ್ತಾ ಇಲ್ಲ, ರೀಪ್ರೊಡಕ್ಷನ್ ಸ್ಟಾರ್ಟ್ ಮಾಡುತ್ತೆ, ಸಂತಾನೋತ್ಪತ್ತಿಯನ್ನ ಸ್ಟಾರ್ಟ್ ಮಾಡುತ್ತೆ. ಒಂದಿದ್ದು 2 ಆಗುತ್ತೆ, 2 4 ಆಗುತ್ತೆ, 4 10 ಆಗುತ್ತೆ. ಸೊ ಅವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇಲ್ಲಿ ನನ್ಗೇನಾಯ್ತು, ಅಫೆಕ್ಟ್ ಆಯ್ತು, ಹಾನಿ ಆಯ್ತು, ಹಾರ್ಮ್ಫುಲ್. ಬಟ್ ಅದಕ್ಕೇನಾಯ್ತು, ತನ್ನ ಸಂತಾನೋತ್ಪತ್ತಿಯನ್ನು ಜಾಸ್ತಿ ಮಾಡ್ಕೊತು, ತನ್ನ ವಂಶವನ್ನು ಅಭಿವೃದ್ಧಿ ಮಾಡ್ಕೊಳ್ತು, ಅದಕ್ಕೆ ಪ್ಲಸ್ ಆಯ್ತು. ಅಂದ್ರೆ ಹೋಸ್ಟ್ ಜೀವಿ ನಾನು, ಅತಿಥೇಯ ಜೀವಿ ನನಗೇನಾಗುತ್ತೆ, ಮೈನಸ್, ಹಾರ್ಮ್ ಆಗುತ್ತೆ. ಅದೇ ಆ ಬ್ಯಾಕ್ಟೀರಿಯಾಗೆ ಏನಾಗುತ್ತೆ, ಪ್ಲಸ್, ಅದಕ್ಕೆ ಬೆನಿಫಿಟ್ ಆಗುತ್ತೆ, ಲಾಭ ಆಗುತ್ತೆ. ಈ ಒಂದು ಮೈನಸ್ ಹೋಸ್ಟ್ ಜೀವಿಗೆ ಪ್ಲಸ್ ಅತಿ ಗೆಸ್ಟ್ ಜೀವಿಗಾದ್ರೆ ಇದನ್ನೇ ನಾವು
ಪ್ಯಾರಾಸೈಟ್ಸ್, ಪ್ಯಾರಾಸಿಟಿಸಮ್, ಪರಾವಲಂಬನೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಪ್ಯಾರಾಸೈಟ್ಸ್ ಬೆನಿಫಿಟ್ಸ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ಹೋಸ್ಟ್. ಪ್ಯಾರಾಸೈಟ್ಸ್ಗೆ ಬೆನಿಫಿಟ್ ಆಗುತ್ತೆ, ಹೋಸ್ಟ್ ನಾವೇನು ಅತಿಥಿ ಜೀವಿ ಇರ್ತಲ್ಲ ನಮಗೆ ತೊಂದರೆ ಆಗುತ್ತೆ. ಇದು ಒಂದು ಎರಡು ಜಾತಿಯ ನಡುವಿನ ಒಂದು ರೀತಿಯ ಹಾನಿಕಾರಕ ಪರಸ್ಪರ ಕ್ರಿಯೆಯಾಗಿದೆ. ಅದರಲ್ಲಿ ಒಂದು ಜಾತಿಯು ಅಂದ್ರೆ ಪರಾವಲಂಬಿ ಮತ್ತೆ ಇನ್ನೊಂದು ಹೋಸ್ಟ್ ಅಂದ್ರೆ ಅತಿಥೇಯ ಜೀವಿ. ಪರಾವಲಂಬಿ ಜೀವಿಗೆ ಪ್ರಯೋಜನ, ಆ ಬ್ಯಾಕ್ಟೀರಿಯಾಗೆ ಪ್ರಯೋಜನ ಜಾಸ್ತಿ ಆಗುತ್ತೆ. ಪರಾವಲಂಬಿಯು ಆಶ್ರಯವನ್ನ ಪಡುತ್ತೆ, ಆಹಾರವನ್ನ ಪಡೆಯುತ್ತೇವೆ, ಅತಿಥೇಯಿಂದ ರಕ್ಷಣೆಯನ್ನ ಪಡಿತವೆ. ಬ್ಯಾಕ್ಟೀರಿಯಾಗಳು ಬಂದು ನಮ್ಮಿಂದನೇ ಆಹಾರ ಪಡಿತವೆ, ನಮ್ಮನ್ನೇ ಮನೆಯನ್ನಾಗಿ ಮಾಡ್ಕೋತವೆ, ಅವಕ್ಕೆ ಆಶ್ರಯ ಸಿಗುತ್ತೆ, ಜೊತೆಗೆ ಸಂತಾನೋತ್ಪತ್ತಿಯನ್ನ ಮಾಡ್ಕೋತವೆ. ಆದ್ರೆ ನಮ್ಗೇನ್ ಸಿಗುತ್ತೆ? ರೋಗ. ಇಟ್ ಮೀನ್ಸ್ ನಮ್ಗೆ ಹಾರ್ಮ್ ಆಗುತ್ತೆ, ನಮ್ಗೆ ಮೈನಸ್, ಅದಕ್ಕೆ ಪ್ಲಸ್ ಆಗುತ್ತೆ. ಇದನ್ನೇ ಪರಾವಲಂಬನೆ ಅಥವಾ ಪ್ಯಾರಾಸೈಟ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಪರಾವಲಂಬಿಗಳು ತಮ್ಮ ಅತಿಥೇಯ ಜೀವಿಯನ್ನು ಬೆಳೆಸಿಕೊಳ್ಳಲು ರೂಪಾಂತರಗಳನ್ನು ಪ್ರದರ್ಶಿಸುತ್ತವೆ, ಮ್ಯೂಟೇಷನ್ಸ್ ಆಗುತ್ತೆ. ತಮಗೆ ಗೊತ್ತಾಗಿದೆಯಲ್ವಾ? ಪ್ಯಾರಾಸೈಟ್ಸ್ ಎಕ್ಸಿಬಿಟ್ ಅಡಾಪ್ಟೇಷನ್ಸ್ ಟು ಎಕ್ಸ್ಪ್ಲಾಯ್ಟ್ ದೇರ್ ಹೋಸ್ಟ್. ಅಂದ್ರೆ ಆ ಒಂದು ಸಿಚುವೇಶನ್ ತಕ್ಕಂಗೆ ಅದು ಅಡಾಪ್ಟ್ ಆಗುತ್ತೆ. ಯಾವುದು? ಆ ಬ್ಯಾಕ್ಟೀರಿಯಾಗಳು. ಫಾರ್ ಎಕ್ಸಾಂಪಲ್, ನಿಮ್ಗೆ ಇದಕ್ಕೆ ಬೆಸ್ಟ್ ಏನಂದ್ರೆ ಹೆಂಗೆ ಅಡಾಪ್ಟ್ ಆಗುತ್ತೆ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಕೇಳಿರ್ಬೋದು. ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಇಂಡಿಯಾದಲ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ತಿರ್ತಕ್ಕಂಥದ್ದು ಇದು. ಏನಾಗ್ತಾ ಇದೆ ಅಂದ್ರೆ ಸೆಲ್ಫ್ ಮೆಡಿಕೇಶನ್ ಜಾಸ್ತಿ ಆಗಿದೆ. ನಮಗೆ ನಾವೇ ಜ್ವರ ಬಂತ ಗೂಗಲ್ ನೋಡಿ ಯಾವ್ದೋ ಮಾತ್ರೆ ತಗೋ, ನೆಗಡಿ ಆಯ್ತಾ ಗೂಗಲ್ ನೋಡಿ ಯಾವ್ದೋ ಮಾತ್ರೆ ತಗೋ. ಒಂದು ಸೆಕೆಂಡ್ ಅದಾಗಿ ಈ ಮೆಡಿಕಲ್ ಅವರು ಏನೇ ಕೇಳಿದ್ರು ಅವರೇ ಡಾಕ್ಟರ್ ಆಗ್ತಾರೆ, ಅವರೇ ಏನೋ ಒಂದು ಮಾತ್ರೆಯನ್ನ ಕೊಡ್ತಾರೆ. ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದ್ರೆ ಏನ್ ಸಾರ್ ಅಂದ್ರೆ, ಜ್ವರ ಬಂದಿದೆ ಅನ್ಕೊಳ್ಳಿ ನನ್ಗೆ. ಸೊ ಜ್ವರ ಯಾಕೆ ಬಂದಿದೆ? ಯಾವುದೋ ಬ್ಯಾಕ್ಟೀರಿಯಾ ನನ್ನ ಮೇಲೆ ಅಟ್ಯಾಕ್ ಮಾಡಿದಾವೆ, ಸೊ ಅದರಿಂದ ಜ್ವರ ಬಂದಿದೆ. ಫಸ್ಟ್ ಡೇ ಬಿಸಿ ರಾಗಿ ಇಟ್ಟು ಮತ್ತೆ ಅದೇನೋ ಮಾತ್ರೆ ಡೋಲೋ 650 ಮಾತ್ರೆ ತಗೊಂಡೆ. ಫಸ್ಟ್ ಡೇಗೆ ಜ್ವರ ಬಿಡ್ತು, ಜ್ವರ ಕಮ್ಮಿ ಆಯ್ತು. ಯಾಕೆ ಕಮ್ಮಿ ಆಯ್ತು? ಒಂದಷ್ಟು ಬ್ಯಾಕ್ಟೀರಿಯಾಗಳು ಸತ್ತೋದ್ವು. ಡೇ ಫಸ್ಟ್ಗೆ ಒಂದಷ್ಟು ಬ್ಯಾಕ್ಟೀರಿಯಾಗಳೇನಿದ್ವಲ್ವಾ ಅವು ಸತ್ತೋದ್ವು. ಅಲ್ಲಿಗೆ ನಾನು ಏನ್ ಮಾಡ್ತೀನಿ? ಟ್ಯಾಬ್ಲೆಟ್ಸ್ ನುಂಗೋದನ್ನ ಕೈ ಬಿಡ್ತೀನಿ. ಆಗ ಏನಾಗುತ್ತೆ ಅಂದ್ರೆ ಇನ್ನೊಂದಷ್ಟು ಬ್ಯಾಕ್ಟೀರಿಯಾಗಳು ಏನಾಗ್ತವೆ, ನಾನೇನ್ ಮಾತ್ರೆ ಕೊಟ್ಟಿದ್ನಲ್ಲ ಅವನ್ನೇ ಸ್ವಲ್ಪ ಸ್ವಲ್ಪ ತಿನ್ಕೊಂಡ್ಬಿಡ್ತವೆ, ಸೋತೋಗಲ್ಲ ಅವು. ಒಂದಷ್ಟು ಬ್ಯಾಕ್ಟೀರಿಯಾಗಳು ಸೋತೋಗಲ್ಲ. ಆಗೇನ್ ಮಾಡ್ತೀನಿ, ಸೆಕೆಂಡ್ ಡೇನು ಕೂಡ ನಾನು ಟ್ಯಾಬ್ಲೆಟ್ಸ್ ತಿಂದೆ ಅನ್ಕೊಳ್ಳಿ, ಅವಾಗ ಈ ಬ್ಯಾಕ್ಟೀರಿಯಾಗಳು ಕೂಡ ಸೋತೋಗ್ತವೆ. ಸೆಕೆಂಡ್ ಡೇ ತಿಂದ್ರೆ ಅವು ಕೂಡ ಸೋತೋಗ್ತವೆ. ಅಲ್ಲಿ ನನಗೆ ಫುಲ್ ರಿಲೀಫ್ ಆಯ್ತು. ಮೂರನೇ ದಿನಕ್ಕೆ ಮಾತ್ರೆ ತಿನ್ನಲ್ಲ. ಹಾಗೇನಾಗುತ್ತೆ, ಫಸ್ಟ್ನೇ ದಿನಗೂ ತಡ್ಕೊಂಡು, ಸೆಕೆಂಡ್ ದಿನ ಮಾತ್ರೆ ಕೊಟ್ಟಾಗೂ ತಡ್ಕೊಂಡು, ಥರ್ಡ್ ಡೇಗೂ ಕೆಲವು ಇರ್ತವೆ ಗಟ್ಟಿಪಿಂಡ. ಆ ಬ್ಯಾಕ್ಟೀರಿಯಾಗಳು ಏನಾಗ್ತವೆ, ಥರ್ಡ್ ಡೇಲಿ ಹಂಗೆ ಇರ್ತವೆ. ನಾನು ಯೂಶಲಿ ಆರಾಮಾಗಿ ಕಂಫರ್ಟಬಲ್ ಆದೆ, ಏನು ಜ್ವರ ಗಿರ ಇಲ್ಲ, ಈಗ ಟ್ಯಾಬ್ಲೆಟ್ಸ್ ಅನ್ನ ತೆಗೆದುಕೊಳ್ಳಲ್ಲ. ಇವು ಸಾಯ್ತಾವ? ಸಾಯಲ್ಲ, ಬದುಕಿರ್ತವೆ. ಅವೇನ್ ಮಾಡ್ತಾವ ಗೊತ್ತಾ? ಫಸ್ಟ್ ಡೇ ಸೆಕೆಂಡ್ ಡೇ ಏನ್ ನಾವು ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೇವಲ್ವಾ ಅದನ್ನೇ ಆಹಾರವನ್ನ ಬಳಸ್ಕೊಳಕ್ ಶುರು ಮಾಡ್ತವೆ. ಇದೇನೋ ಕೊಟ್ಟಿದ್ದಾನೆ, ಅದೇ ಫಸ್ಟ್ ಸ್ವಲ್ಪ ಟೇಸ್ಟ್ ಮಾಡಿರ್ತಾವಲ್ವಾ. ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಟ್ಯಾಬ್ಲೆಟ್ಸ್ ಅನ್ನ ತೆಗೆದುಕೊಂಡ್ರೆ ಈ ಬ್ಯಾಕ್ಟೀರಿಯಾಗಳಿಗೆ ಏನಿರ್ತಾವಲ್ವಾ, ಇವರು ಜನರೇಷನ್ ಇರುತ್ತಲ್ವಾ, ಈ ಜನರೇಷನ್ಗೆ ಆ ಟ್ಯಾಬ್ಲೆಟ್ ವರ್ಕೇ ಆಗಲ್ಲ. ಜ್ವರ ಕಮ್ಮಿನೇ ಆಗಲ್ಲ, ನೆಗಡೆ ಕಮ್ಮಿನೇ ಆಗಲ್ಲ. ಯಾಕಾಗಲ್ಲ ಅಂದ್ರೆ ನೀವು ಈ ಒಂದು ಆಂಟಿಬಯೋಟಿಕ್ಸ್ ಏನಿರುತ್ತಲ್ವಾ ಇದನ್ನ ಮಿನಿಮಮ್ ಒಂದು ಕೋರ್ಸ್ ತರ ಕೊಡ್ತಾರೆ. 4 ದಿನ ಅಥವಾ 5 ದಿನ ಅಥವಾ 7 ದಿನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ಕೊಡ್ತಾರೆ. ಅಷ್ಟೂ ದಿನ ತೆಗೆದುಕೊಂಡ್ರೆ ಫಸ್ಟ್ ಡೇ ಬ್ಯಾಕ್ಟೀರಿಯಾಗಳು ಸೋತೋಗ್ತವೆ, ಸೆಕೆಂಡ್ ಡೇ ಬ್ಯಾಕ್ಟೀರಿಯಾಗಳು ಸೋತೋಗ್ತವೆ, ಥರ್ಡ್ ಡೇಗೂ ಸೋತೋಗ್ತವೆ. ಸೊ ಕ್ಲಿಯರ್. ನಾವೇನ್ ಮಾಡ್ತೀವಿ, ಒಂದಿನ ತಗೋತೀವಿ, 2ನೇ ದಿನ ತಗೊಳಲ್ಲ. ಸೊ ಅವಾಗ ಏನಾಗ್ತವೆ, ಫಸ್ಟ್ ದಿನ ನಾವೇನ್ ಕೊಟ್ಟಿರ್ತೀವಲ್ವಾ 2ನೇ ದಿನ ಬದುಕಿರೋ ಜೀವಿ ಅದನ್ನೇ ಊಟ ಅನ್ಕೊಂಡ್ಬಿಡ್ತವೆ, ಅಂದ್ರೆ ಅದಕ್ಕೆ ಅಡಾಪ್ಟ್ ಆಗ್ತವೆ. ಸೊ ಈ ರೀತಿ ನೆಕ್ಸ್ಟ್ ಸತಿ ರೋಗ ಬಂದಾಗ ಆ ಟ್ಯಾಬ್ಲೆಟ್ಸ್ ವರ್ಕ್ ಆಗಲ್ಲ. ಅದನ್ನೇ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್. ಅವು ಅಲ್ಲಿರ್ತಕ್ಕಂಥ ಏನ್ ಪ್ಯಾಥೋಜನ್ಸ್ ಇರ್ತವೆ, ಸೈನ್ಸ್ ಅಲ್ಲಿ ಹೇಳ್ಕೊಡ್ತಾರೆ ಪ್ಯಾಥೋಜನ್ಸ್ ಅಂದ್ರೆ ಏನು ಅಂತ. ಅವೆಲ್ಲ ಅಲ್ಲಿರ್ತಕ್ಕಂಥ ರೋಗಾಣು ತರ್ತಕ್ಕಂಥ ಜೀವಿಗಳೇನಿದಾವೆ ಪ್ಯಾಥೋಜನ್ಸ್, ಅವು ಈ ಮಾತ್ರೆಗೆ ಪ್ರತಿರೋಧವನ್ನ ಓಡ್ತವೆ. ಸೊ ಅದನ್ನೇ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಈ ರೀತಿ
ಹೋಸ್ಟ್ ಸೆಲ್ ಮೇಲೆ ತೊಂದರೆಯನ್ನ ಮಾಡ್ತಾ ಹೋಗ್ತವೆ. ಸೊ ಅದಕ್ಕೆ ಡಾಕ್ಟರ್ ಕೊಡ್ತಿರ್ತಕ್ಕಂಥ ಒಂದು ಕೋರ್ಸ್ ಏನಿರುತ್ತೆ ಅದನ್ನ ಕಂಪ್ಲೀಟ್ ಮಾಡಬೇಕು. ಇಲ್ಲ ತೆಗೆದುಕೊಳ್ಳದೆ ಇದ್ರೆ ಇನ್ನ ಒಳ್ಳೇದು. ಪ್ಯಾರಾಸೈಟ್ಸ್ ಎಕ್ಸಿಬಿಟ್ಸ್ ದ ಅಡಾಪ್ಟೇಷನ್ಸ್ ಟು ಎಕ್ಸ್ಪ್ಲೇನ್ ದೇರ್ ಹೋಸ್ಟ್. ಪರಾವಲಂಬಿಗಳು ತಮ್ಮ ಅತಿಥೇಯರನ್ನು ಬಳಸಿಕೊಳ್ಳಲು ರೂಪಾಂತರಗಳನ್ನು ಪ್ರದರ್ಶಿಸುತ್ತವೆ. ತಮಗೆ ಗೊತ್ತಿದೆ. ಪ್ಯಾರಾಸಿಟಿಸಮ್ಗೆ ಆಕ್ಚುಲಿ ಏನ್ ಮಾಡ್ತಾ ಇದ್ರು ಮುಂಚೆ, ಸೊಳ್ಳೆಯನ್ನ ಎಕ್ಸಾಂಪಲ್ ಕೊಡ್ತಾ ಇದ್ರು. ಯಾಕೆಂದ್ರೆ ಬಟ್ ಇದು ಸೊಳ್ಳೆ ಆಕ್ಚುಲಿ ಪ್ಯಾರಾಸೈಟ್ಗೆ ಎಕ್ಸಾಂಪಲ್ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ. ಬಟ್ ಯಾಕೆ ಕೊಡ್ತಾ ಇದ್ರು ಅಂದ್ರೆ, ಸೊಳ್ಳೆ ಅದಕ್ಕೇನ್ ಬೇಕು, ರಕ್ತ ಬೇಕಾಗುತ್ತೆ, ಹೀರ್ಕೊಳ್ಳುತ್ತೆ. ಸೊ ಅದಕ್ಕೇನಾಯ್ತು, ಪ್ಲಸ್ ಆಯ್ತು. ನಮಗೇನಾಯ್ತು, ಮಲೇರಿಯಾ ಬಂತು, ನಮ್ಗೇನಾಯ್ತು, ಮೈನಸ್ ಆಯ್ತು. ಸೊ ಈ ರೀತಿ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ರು. ಬಟ್ ಈ ಸೊಳ್ಳೆ ಕಚ್ಚತಕ್ಕಂಥದ್ದೇನಿದೆ ಮಸ್ಕಿಟೋ, ಆಕ್ಚುಲಿ ಇದು ಪ್ಯಾರಾಸಿಟಿಸಮ್ಗೆ ಎಕ್ಸಾಂಪಲ್ ಆಗಲ್ಲ. ಯಾಕೆಂದ್ರೆ ಪ್ಯಾರಾಸಿಟಿಸಮ್ ಅಂದ್ರೆ ಆ ಜೀವಿ ಈ ಜೀವಿ ಒಳಗಡೆ ಬದುಕಿರ್ಬೇಕು. ಒಂದು, ನಮ್ಮೊಳಗಡೆ ಆಶ್ರಯನ ಪಡೆದಿರ್ಬೇಕು. ಒಂದು, ನಮ್ಗೆ ಅಫೆಕ್ಟ್ ಆಗ್ಬೇಕು, ಅದಕ್ಕೆ ಅಫೆಕ್ಟ್ ಆಗ್ಬಾರ್ದು. ನಮ್ಗೇನು ಅಫೆಕ್ಟ್ ಆಗ್ತಾ ಇದೆ, ಅದಕ್ಕೆ ಅಫೆಕ್ಟ್ ಆಗ್ತಾ ಇಲ್ಲ. ಓಕೆ, ಎರಡನೇ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಬಟ್ ಸೊಳ್ಳೆ ನಮ್ಮೊಳಗೆ ಜೀವನ ಮಾಡ್ತಾವ? ನೋ, ಇಲ್ಲ. ಅದರಲ್ಲೂ ಕೂಡ ನಮಗೆ ಕಚ್ಚತಕ್ಕಂಥದ್ದು ಹೆಣ್ಣು ಸೊಳ್ಳೆ ಜಾಸ್ತಿ. ಗಂಡು ಸೊಳ್ಳೆ ಕಚ್ಚಲ್ವಾ? ಕಚ್ಚುತ್ತೆ, ಬಟ್ ರೇರ್. ಗಂಡು ಸೊಳ್ಳೆ ಅಲ್ಲೆಲ್ಲಾದ್ರೂ ಮರ ಗಿಡಗಳಲ್ಲಿರ್ತಕ್ಕಂಥ ಮಕರಂದ ಅದು ಇದು ಅದನ್ನ ತಿಂದು ಕೂಡ ಬದುಕುತ್ತೆ. ಬಟ್ ಹೆಣ್ಣು ಸೊಳ್ಳೆಗೆ ನಮ್ ಬ್ಲಡ್ ಬೇಕೇ ಬೇಕು. ಯಾಕೆ ಬೇಕು ಅಂದ್ರೆ, ಪಾಪ ಪ್ರೆಗ್ನೆಂಟ್ ಅದು. ಆ ಪ್ರೆಗ್ನೆಂಟ್ ಅದನ್ನ ಡೆವಲಪ್ ಮಾಡ್ಲಿಕ್ಕೆ, ಆ ಎಗ್ಗನ್ನ ಡೆವಲಪ್ ಮಾಡ್ಲಿಕ್ಕೆ ಆಗಿರ್ಬೋದು, ಇದನ್ನ ಮೊಟ್ಟೆಯನ್ನು ಇಡ್ಲಿಕ್ಕೆ ಆಗಿರ್ಬೋದು, ಬ್ಲಡ್ ಬೇಕು. ಅದರಿಂದ ಕಚ್ತವೆ. ಬಟ್ ಪ್ಯಾರಾಸಿಟಿಸಮ್ಗೆ ಇದು ಎಕ್ಸಾಂಪಲ್ ಅಲ್ಲ. ಇದು ತಮಗೆ ನೆನಪಲ್ಲಿರ್ಲಿ. ಕೆಲವು ಬುಕ್ಸ್ ಅಲ್ಲಿ ಇದು ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾನೆ. ಬ್ಯಾಕ್ಟೀರಿಯಾಗಳು, ಬಹುತೇಕ ಎಲ್ಲಾ ಬ್ಯಾಕ್ಟೀರಿಯಾಗಳು ಕೂಡ ನಮ್ಗೆ ಯಾವ್ಯಾವ್ದು ಹೆಲ್ಪ್ ಆಗಲ್ಲ, ಹಾನಿ ಮಾಡ್ತಾವಲ್ವ, ಆ ಎಲ್ಲಾ ಬ್ಯಾಕ್ಟೀರಿಯಾ, ಮಲೆ ಹತ್ತಕ್ಕಂಥವು ಅವು ಇವು ಎಲ್ಲವೂ ಕೂಡ ಪ್ಯಾರಾಸಿಟಿಸಮ್ಗೆ ಎಕ್ಸಾಂಪಲ್. ಪರಾವಲಂಬನೆಗೆ ನೋಡಿ, ಇಲ್ಲಿರ್ತಕ್ಕಂಥವೆಲ್ಲವು. ಈ ಚಾವಟಿ ಹುಳು ಏನಿದೆ ಅಂದ್ರೆ ನಮ್ಮ ಇದ್ರಲ್ಲಿ ಇರುತ್ತೆ. ಈ ಚಾವಟಿ ಹುಳು ಏನಿದೆಯಲ್ಲ, ಇದು ಟೇಪ್ ಫಾರ್ಮ್ ಅಂತ ಏನ್ ಕರಿತೀವಲ್ಲ, ಇವೆಲ್ಲ ನಮ್ಮ ಗಟ್ ಅಂತ ಹೇಳಿದ್ನಲ್ಲ, ಅಲ್ಲಿರ್ತವೆ. ಇದಕ್ಕೇನಾಗ್ತವೆ, ಇವು ನಮ್ಮ ಆಹಾರವನ್ನ ಬಳಸ್ಕೊಂಡು ತಿಂತವೆ, ಬಟ್ ನಮಗೆ ರೋಗಗಳನ್ನು ತರ್ತವೆ. ಸೊ ಅದಕ್ಕೆ ಆಲ್ಬೆಂಡೇಜ್ ಅಲ್ಲಿ ಕೊಟ್ರೆ ಇವೆಲ್ಲವೂ ಕೂಡ ಕ್ಲೀನ್ ಆಗ್ತವೆ. ಸೊ ಟೇಪ್ ವಾಮು, ವರ್ಕ್ ವಾಮು, ವಿಪ್ ವಾಮು, ರೌಂಡ್ ವಾಮು, ಚಾವಟಿ ಹುಳು, ಟೇಪ್ ವಾರ್ಮ್ ಅಂತ ಇವನ್ನ ಕರಿತಾ ಹೋಗ್ತೀವಿ. ಟೀಕು, ಚಿಗಟಗಳಾಗಿರ್ಬೋದು, ಈ ಫ್ಲೇಸ್, ಇವೆಲ್ಲ ಏನಿದೆಯಲ್ವಾ, ಇವು ಪರೋಪಜೀವಿಗಳಿಗೆ ಉದಾಹರಣೆ. ಒಂದ್ಸತಿ ನೋಡ್ಕೊಳ್ಳಿ. ಇದು ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಸರ್, ಸೊಳ್ಳೆ ಫೀಮೇಲು ಮೇಲು ಅಂತ ಹೆಂಗ್ ಸರ್ ಗೊತ್ತಾಗ್ತವೆ ಅಂದ್ರೆ, ನೋಡಿ, ಆ ಸೊಳ್ಳೆ ಕಚ್ಚಬೇಕಾದ್ರೆ ಸೂಕ್ಷ್ಮವಾಗಿ ಗಮನಿಸಿ. ನೋಡಿ, ಇಲ್ಲಿ ಗಮನಿಸ್ತಾ ಇದಿರಲ್ವಾ, ನೋಡಿ ಇಲ್ಲಿ ಒಂದ್ ಸ್ವಲ್ಪ ಸಣ್ಣದಾಗಿ ಈ ತರ ಒಂಥರ ಕೂದ್ಲು ತರ ಇದಾವೆ ನೋಡು. ಇವು ಜಾಸ್ತಿ ಇದ್ರೆ ಮೇಲು. ಮೀಸೆ ಅನ್ಕೊಂಬಿಡಿ, ಇವನ್ನ ಮೀಸೆ ಅಲ್ಲ, ಬಟ್ ಮೀಸೆ ಅನ್ಕೊಂಬಿಡಿ. ಈ ತರ ಕೂದ್ಲು ಜಾಸ್ತಿ ಇದ್ರೆ ಮೇಲು, ಕಡಿಮೆ ಇದ್ರೆ ಅಥವಾ ಏನು ಇಲ್ಲದೆ ಇದ್ರೆ ಫೀಮೇಲ್. ಯೂಶಲಿ ನಮ್ಗೆ ಫೀಮೇಲೆ ಕಚ್ಚತಕ್ಕಂಥದ್ದು, ಬಿಕಾಸ್ ಆಫ್ ಅದಕ್ಕೆ ಬೇಕಾಗುತ್ತೆ. A parasitic organism spends entire lifespan or at least considerable period within the host body, completely depends on the host for the nutrients in habitat. Female mosquitoes are not considered as a parasites as they do not live in the close association with the host. ಯಾಕೆ ಇದನ್ನ ಪ್ಯಾರಾಸೈಟ್ಸ್ ಅಂತ ಕರೆಯಲ್ಲ ಅಂದ್ರೆ, ಎಸ್ ಅಫ್ಕೋರ್ಸ್ ಇದು ಫಸ್ಟ್ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡ್ತದೆ. ಯಾಕೆಂದ್ರೆ ಸೊಳ್ಳಿಗೆ ಪ್ಲಸ್ ಆಗುತ್ತೆ, ನಮಗೆ ರೋಗಗಳು ಬರ್ತವೆ. ಬಟ್ ಸೆಕೆಂಡ್ ಕಂಡೀಷನ್ಸ್ ಏನಿದೆ ಅಂದ್ರೆ, ಅಟ್ಲೀಸ್ಟ್ ಒಂದ್ ಸರ್ಟೈನ್ ಪರ್ಸೆಂಟೇಜ್ ಆಫ್ ಲೈಫ್ ಹೋಸ್ಟ್ ಜೊತೆ ಅಂದ್ರೆ ನಮ್ ಜೊತೆ ಕಳಿಬೇಕು, ಅತಿಥೇಯ ಜೀವಿಗಳ ಜೊತೆ. ಬಟ್ ಸೊಳ್ಳೆ ನಮ್ ಜೊತೆ ಎನಿ ಟೈಮ್ ಇರುತ್ತಾ? ನೋ, ಇರಲ್ಲ. ಸೊ ಅದರಿಂದ ಇದನ್ನ ಪ್ಯಾರಾಸೈಟ್ ಅಂತ ಹೇಳಿ ಕನ್ಸಿಡರ್ ಮಾಡಲ್ಲ. ಪರಾವಲಂಬಿ ಜೀವಿಗಳಂದ್ರೆ ಇವು ಇಲ್ಲಿರ್ತಕ್ಕಂಥವು ಬ್ಯಾಕ್ಟೀರಿಯಾಸ್. ಬಹುತೇಕ ಎಲ್ಲಾ ಬ್ಯಾಕ್ಟೀರಿಯಾಸ್ ಕೂಡ ನಮ್ಗೆ ಹಾನಿ ಮಾಡ್ತಾವಲ್ಲ, ಎಲ್ಲವೂ ಕೂಡ ಪರಾವಲಂಬಿಗಳು, ಪರೋಪಜೀವಿಗಳು. ನೆಕ್ಸ್ಟ್ ಕಾಂಪಿಟೇಷನ್ ಬಗ್ಗೆ ಮಾತಾಡ್ತಾ ಹೋಗೋಣ. ತಮಗೆ ಗೊತ್ತಿದೆ, ಪೈಪೋಟಿ ಅಥವಾ ಸ್ಪರ್ಧೆ ಈ ಒಂದು ಪ್ರಾಣಿಗಳ ಸಂಕುಲಗಳಲ್ಲಿ ಬಹುತೇಕ ಕಾಮನ್. ನೀವೊಂದು ಹುಲಿ ತೆಗೆದುಕೊಳ್ಳಿ, ಒಂದು ಸಿಂಹ ತೆಗೆದುಕೊಳ್ಳಿ, ಯಾವುದನ್ನೇ ತೆಗೆದುಕೊಳ್ಳಿ, ಈ ಟೈಗರು ಕೇವಲ ಸಂಭೋಗಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಲ್ತವೆ. ಅಂತ ಜೀವಿಗಳು ಕೂಡ ಇದಾವೆ. ಅಂದ್ರೆ ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ನಲ್ವಾ, ಈ ಹುಲಿ ಏನಿದೆ ಅದೊಂದು ಟೆರಿಟರಿ ಮಾಡ್ಕೊಂಡಿರುತ್ತೆ. ಒಂದು 3 ಮೈಲು 4 ಮೈಲು ಅಂದ್ರೆ ಒಂದು 5 ಕಿಲೋಮೀಟರ್ 6 ಕಿಲೋಮೀಟರ್ ತನ್ನ ಟೆರಿಟರಿ.
ಇದು ನಂದು ಟೆರಿಟರಿ ಅಂತ ಹೇಳಿ ಎಲ್ಲಾ ಕಡೆ ಹೋಗಿ ಸುಸು ಮಾಡ್ಕೊಂಡ್ ಬರುತ್ತೆ. ಆಗ ಇನ್ನೊಂದು ಯಾವ್ದಾದ್ರು ಹುಲಿ, ಗಂಡು ಹುಲಿ ಅಲ್ಲಿಗೆ ಬಂದ್ರೆ ಆ ಮೂಸ್ ನೋಡಿ ಅದೇ ಓಡೋಗ್ಬಿಡುತ್ತೆ ಎದ್ರುಕೊಂಡು. ಅದ್ರ ಗಾತ್ರ ಗೀತ್ರ ಎಲ್ಲ ಗೊತ್ತಾಗುತ್ತೆ ಆ ಯೂರಿನ್ ಅಲ್ಲೇನೆ. ಸೊ ಇದ್ಯಾವ್ದೋ ಬೇರೆದಪ್ಪ ಟೆರಿಟರಿ ಅಂತ ಅದೇ ಹೋಗುತ್ತೆ. ಬಟ್ ಹೆಣ್ಣು ಹುಲಿಗೆ ಅವಕಾಶ ಇದೆ, ಬರ್ಬೋದು. ಬಂತು, ಓಕೆ, ಇಬ್ರು ಮೇಟಿಂಗ್ ಆಯ್ತು, ಪ್ರೆಗ್ನೆಂಟ್ ಆಯ್ತು, ಮರಿನೂ ಆಗ್ತು, ಮರಿ ಆಗ್ತಕ್ ಜೊತೆಗೆ ಇರ್ತವೆ. ಬಟ್ ನೆಕ್ಸ್ಟ್ ಅದು ಮೇಟಿಂಗ್ ಸೀಸನ್ಗೆ ಬರ್ಬೇಕು ಅಂದ್ರೆ ಆ ಮರಿಗಳು ದೂರ ಇರ್ಬೇಕು. ಅವಾಗ ಏನ್ ಮಾಡುತ್ತೆ ಗಂಡು, ಓ ಹೆಣ್ಣು ನನಗೆ ಮೇಟಿಂಗ್ ಸಿಗಲ್ಲ, ಮಿಲನ ಕ್ರಿಯೆಗೆ ಸಿಗಲ್ಲ, ನಾನು ಅದ್ರ ಜೊತೆ ಸೇರಕ್ಕಾಗಲ್ಲ, ಈ ಮರಿಗಳಿದ್ರೆ ಸಮಟೈಮ್ಸ್ ಒದ್ದೋಡಿಸ್ತವೆ, ಸಮಟೈಮ್ಸ್ ಕಚ್ಚಿಬಿಡ್ತವೆ. ಸೊ ಎಲ್ಲಾ ಕಡೆ ಪೈಪೋಟಿ ಇದ್ದೇ ಇರುತ್ತೆ. ಯಾವ್ಯಾವ್ದು ಪೈಪೋಟಿ ಇರುತ್ತೆ? ಒಂದು ಈ ಮೇಟಿಂಗ್, ಈ ಒಂದು ಮಿಲನ ಕ್ರಿಯೆಗೋಸ್ಕರ ಪೈಪೋಟಿ. ಇನ್ನ ಒಂದು ಊಟಕ್ಕೋಸ್ಕರ ಪೈಪೋಟಿ. ಇನ್ನ ಒಂದು ಆಶ್ರಯ, ತನ್ನ ಟೆರಿಟರಿಗೋಸ್ಕರ ಪೈಪೋಟಿ. ಈ ಮೂರು ಪೈಪೋಟಿ ಇರ್ತವೆ. ತಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ, ಬಹುತೇಕ ಹುಲಿಗಳು ಏನ್ ಮರಣ ಹೊಂದುತ್ತಿದಾವಲ್ವಾ, ಈ ಬಿಕಾಸ್ ಆಫ್ ದೇರ್ ಟೆರಿಟರಿನೇ ಗಲಾಟೆನೇ ಜಾಸ್ತಿ. ನನ್ ಜಾಗ ಇಲ್ಲಿಗೆ ಬರ್ಬೇಡ ಅಂತಾನೆ ಜಾಸ್ತಿ. ಮತ್ತೆ ಇನ್ನೊಂದು ಗೊತ್ತಿರ್ಲಿ, ಬಹುತೇಕ ನೀವು ಹುಲಿ ದಾಳಿ ಅನ್ನೋದಕ್ಕಿಂತ ಚಿರತೆ ದಾಳಿ ಆಗಿದೆ ಅಂತ ಜಾಸ್ತಿ ಕೇಳ್ತೀರಾ. ಚಿರತೆ ದಾಳಿ ಆಗಿದೆ ಅಂತ ಕೇಳ್ತೀರಾ ನ್ಯೂಸ್ ಅಲ್ಲಿ. ಯಾಕೆ ಈ ಚಿರತೆಗಳ ದಾಳಿ ಮಾಡ್ತವೆ ಅಂದ್ರೆ, ಒಂದು ಸಿಂಹಕ್ಕೂ ಟೆರಿಟರಿ, ಹುಲಿಗೂ ಟೆರಿಟರಿ ಮಾಡ್ಕೊಂಡಿರ್ತವೆ. ಅವೆರಡು ಬಲಿಷ್ಠ ಪ್ರಾಣಿ. ಚಿರತೆ ಹೋಗ್ಬಿಟ್ಟೆ ನನಗೆ ಟೆರಿಟರಿ ಕೊಡಪ್ಪ ಅಂದ್ರೆ ಒಡೆದ್ ಕಳಿಸ್ತವೆ. ಸೊ ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ಚಿರತೆ ವೀಕ್, ಇದಕ್ಕೆ ಟೆರಿಟರಿ ಇರಲ್ಲ. ಇನ್ ಕೇಸ್ ಇದೋಗಿ ಯಾವ್ದಾದ್ರು ಒಂದು ಕಾಡಲ್ಲಿ ಆ ಹುಲಿ ಟೆರಿಟರಿ ಒಳಗಡೆ ಮರಿ ಮಾಡಿದ್ರೆ ಸಾಯಿಸ್ಬಿಡುತ್ತೆ ಆ ಹುಲಿ. ತಾಯಿನೂ ಸಾಯಿಸುತ್ತೆ, ಮಕ್ಕಳನ್ನು ಸಾಯಿಸುತ್ತೆ. ಅದಕ್ಕೇನ್ ಮಾಡ್ತವೆ, ಯೂಶಲಿ ಈ ಚಿರತೆಗಳು ಪ್ರೆಗ್ನೆಂಟ್ ಆದಾಗ ಮನುಷ್ಯರನ್ನ ಲವ್ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಅಂದ್ರೆ ಮನುಷ್ಯ ಎಲ್ಲಿರ್ತಾನೆ ಅಲ್ಲಿ ಬಂದು ಮರಿಗಳನ್ನ ಮಾಡ್ತವೆ. ಗುಡ್ದಲ್ಲಿ, ಬೆಟ್ಟದಲ್ಲಿ, ಮನುಷ್ಯ ಎಲ್ಲಿರ್ತಾನೋ ಅಲ್ಲಿ ಅಕ್ಕಪಕ್ಕ, ಗುಡಿಸ್ಲು ಅಕ್ಕಪಕ್ಕ ಇಲ್ಲೆಲ್ಲ ಮರಿ ಮಾಡಿರುತ್ತೆ. ಇವನ್ ಏನ್ ಮಾಡ್ತಾನೆ, ಹಸುನೋ ದನನ ಹೊಡ್ಕೊಂಡು ಹೋಗ್ತಾನೆ. ಇವನಿಗೆ ಗೊತ್ತಿರಲ್ಲ ಪಾಪ. ಆ ಮರಿ ಮಾಡಿರ್ತಕ್ಕಂಥ ಜಾಗಕ್ಕೆ ಹೋಗ್ತಾ ಇರ್ತಾನೆ, ಹಸುಗಳು ನೋಡ್ಕೊಂಡು. ಆ ಚಿರತೆ ಏನ್ ಅನ್ಕೊಂಡ್ಬಿಡುತ್ತೆ, ಓ ನಾನು ಮರಿಗೆ ಅಟ್ಯಾಕ್ ಮಾಡಕ್ ಬರ್ತಾವ ಇವನು ಅಂದ್ಕೊಂಡು ಇವನ್ ಮೇಲೆ ದಾಳಿ ಮಾಡುತ್ತೆ. ಆಕ್ಚುಲಿ ನಮ್ಮನ್ನ ಲವ್ ಮಾಡ್ತಾವ ಚಿರತೆಗಳು, ಬಟ್ ಈ ಭಯಕ್ಕೋಸ್ಕರ ನಮ್ಮನ್ನ ದುಡಿಯೋದು. ಅದರ್ವೈಸ್ ನಾವಿರೋದು ಸೇಫ್. ಯಾಕೆ ಹೇಳಿ, ಅಲ್ಲಿ ಹುಲಿ ಬರಲ್ಲ, ತಮ್ಮ ಚಿರತೆ ಮಕ್ಕಳನ್ನ ಸಾಯಿಸಲ್ಲ, ಯಾಕಂದ್ರೆ ಮನುಷ್ಯ ಇದಾನೆ ನಿಯರು. ಸೊ ಸಿಂಹ ಟೆರಿಟರಿ ಅಲ್ಲಿರಲ್ಲ, ಸಿಂಹಗಳು ಬರಲ್ಲ. ಅದಕ್ಕೋಸ್ಕರ ಚಿರತೆಗಳು ಮನುಷ್ಯಲ್ಲಿರ್ತಾನೆ ಅಲ್ಲಿ ಅಕ್ಕಪಕ್ಕ ಮರಿಗಳನ್ನ ಮಾಡ್ತವೆ. ಸೊ ಕಾಂಪಿಟೇಷನ್, when resources are in more than adequate meet the demands of the organisms, competition does not occur. ಯಾವಾಗ ಮನುಷ್ಯನ ಅವಶ್ಯಕತೆಗಳಿಂತ ಮೀರಿ ನೈಸರ್ಗಿಕ ಸಂಪತ್ತಿರುತ್ತೋ ಅವತ್ತು ಕಾಂಪಿಟೇಷನ್ ಇರಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ನೀರ್ ಆರಾಮಾಗಿ ಹರಿತಾ ಇದೆ, ಸೊ ಅದಕ್ಕೇನ್ ಬೆಲೆ ಇಲ್ಲ. ದುರದೃಷ್ಟವಶಾತ್ ಇವತ್ತು ಅದನ್ನು ಮಾರ್ತಾ ಇದೀವಿ, ಅದ್ ಬೇರೆ ವಿಚಾರ. ಅದೇ ರೀತಿ ಈ ಡೈಮಂಡು, ಗೋಲ್ಡು, ಇವೆಲ್ಲನೂ ಈ ಬೀದಿ ಬೀದಿಲೆಲ್ಲ ಸಿಗ್ತಾ ಇದಾವೆ ಅನ್ಕೊಡಿ. ಅವಾಗ ಅದಕ್ಕೆ ಬೆಲೆ ಇರುತ್ತಾ? ನೋ. ಕಾಂಪಿಟೇಷನ್ ಇರುತ್ತಾ? ನೋ. ಸೊ ಇವತ್ತು ನಮ್ಗೆ ರಿಸೋರ್ಸಸ್ ಕಡಿಮೆ ಇದೆ, ಅದಕ್ಕೋಸ್ಕರ ಕಾಂಪಿಟೇಷನ್ ಆಗಿದೆ. ರಿಸೋರ್ಸಸ್ ಜಾಸ್ತಿ ಇದ್ರೆ, ಸ್ವಾಭಾವಿಕ ನೈಸರ್ಗಿಕ ಸಂಪನ್ಮೂಲಗಳು ಜಾಸ್ತಿ ಇದ್ರೆ ಕಾಂಪಿಟೇಷನ್ ಇರ್ತಿರ್ಲಿಲ್ಲ. ಬಟ್ ಇನ್ಅಡಿಕ್ವೇಟ್ ಸ್ಯಾಟಿಸ್ಫೈಡ್ ದ ನೀಡ್ಸ್ ಆಫ್ ದ ಆರ್ಗನಿಸಮ್ ಸೀಕಿಂಗ್ ದೆಮ್, ದ ವೀಕೆಸ್ಟ್, ಲೀಸ್ಟ್ ಅಡಾಪ್ಟೆಡ್ or least aggressive individuals are often forced to face challenges. ಬಟ್ ಈಗ ಏನಾಗಿದೆ ಅಂದ್ರೆ, ನಮ್ಗೆ ರಿಸೋರ್ಸಸ್ ಕಡಿಮೆ ಇದೆ. ಈ ಸಂದರ್ಭದಲ್ಲಿ ಈ ಒಂದು ಎಕೋಸಿಸ್ಟಮ್ ಅನ್ನ ನೋಡ್ತಾ ಬಂದ್ರೆ ಯಾವ್ದು ಫಿಟ್ ಆಗಿರುತ್ತೋ ಅದ್ ಮಾತ್ರ ಸರ್ವೈವ್ ಆಗುತ್ತೆ. ನೀವು ಕಾಡಿನ ರೂಲೇ ಇದು, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಯಾವುದು ತನಿಗೆ ತಾಕತ್ತಿದೆ ಅದು ಮಾತ್ರ ಬದುಕುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹುಲಿನೇ ಆಗ್ಲಿ, 4-5 ಮರಿಗಳು ಆದ್ರೂ ಕೂಡ ಅದ್ರಲ್ಲಿ ಬದುಕೋದೆ 1-2 ಅಷ್ಟೇ. ಹಾವುಗಳು ಎಷ್ಟೊಂದು ಮರಿ ಮಾಡುತ್ತೆ, ಬದುಕೋದು 1-2. ಒಂದು ಹಾವುಗಳು ಮರಿ ಮಾಡಿದಾಗ ಆ ಹಾವಿನ ಮರಿ ಏನಿರುತ್ತೆ ಅದು ಒಂದಷ್ಟು ವೀಕ್ ಇದ್ದಾವ ಅಲ್ಲೇ ಸತ್ತೋಗ್ತವೆ, ಇನ್ನೊಂದಷ್ಟು ಆ ಪರಿಸರಕ್ಕೆ ಹೊಂದ್ಕೊಳ್ಳದೆ ಸತ್ತೋಗ್ತವೆ, ಇನ್ನೊಂದಷ್ಟನ್ನ ಬೇರೆ ಜೀವಿಗಳ ಆಹಾರವನ್ನ ತಿಂತವೆ. ಸೊ ಯಾವ್ದು ಫಿಟ್ ಆಗಿರುತ್ತೋ ಅದು ಬದುಕುತ್ತೆ. ಇವತ್ತು ನಿಮ್ ಮುಂದೆ ಒಂದು ನಾಗರಾವ್ ಇದೆ ಅಂದ್ರೆ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು, ಯಾಕಂದ್ರೆ ಅದು ಫಿಟ್ಟೆಸ್ಟ್. ನಮ್ಗಾದ್ರೆ ಇವತ್ತೇನ್ರಿ, ಆರಾಮಾಗಿ ಕೂತ್ಕೋತೀವಿ, ಓದ್ತೀವಿ, ನಮ್ಗೇನ್ ತೊಂದರೆ ಇಲ್ಲ. ಬಟ್ ಪ್ರಾಣಿ ಪ್ರಪಂಚದಲ್ಲಿ ಹಂಗಿಲ್ಲ, ಪ್ರತಿಯೊಂದಕ್ಕೂ ಕಾಂಪಿಟೇಷನ್. ಬೆಳಗ್ಗೆ ಎದ್ರೆ ಊಟಕ್ಕಾಗಿ ಎಲ್ದಾಡ್ಬೇಕು,
ಅಟ್ ಎ ಸೇಮ್ ಟೈಮ್ ಯಾವ್ದೋ ಒಂದು ಪಕ್ಷಿ ಊಟಕ್ಕಾಗಿ ಹೋಗ್ತಾ ಇರುತ್ತೆ, ಅಲ್ಕೊಂಡ್ ಬರ್ತಾ ಇರತ್ತಾ, ಒಂದು ಊಟ ಹುಡುಕ್ತಾ ಇರುತ್ತೆ, ಯಾರಾದ್ರೂ ಬೇಟೆ ಬಂದ್ಬಿಟ್ಟು ಬೇಟೆ ಆಡ್ಬಿಡ್ತಾನೆ. ಸೊ ಅವನಿಂದ ರಕ್ಷಿಸ್ಬೇಕು. ಇನ್ನ ಒಂದು ಪ್ರಿಡೇಟರ್, ಈ ಪರಭಕ್ಷಕ ಜೀವಿಗಳು ಬಂದು ಅದನ್ನ ಅಟ್ಯಾಕ್ ಮಾಡ್ತವೆ, ತಿನ್ಲಿಕ್ಕೆ ಬರ್ತವೆ, ಅದರಿಂದ ಸಂರಕ್ಷಿಸ್ಕೋಬೇಕು. ಒಂದು ಸೇಫ್ಟಿ ಇರಲ್ಲ, ಇನ್ನೊಂದು ಫುಡ್ ಇರಲ್ಲ, ಬಹಳ ಕಷ್ಟ. ಇಲ್ಲಿ ಯಾವ್ದು ಫಿಟ್ ಆಗಿರುತ್ತೋ ಅದು ಮಾತ್ರ ಬದುಕತ್ತೆ, ಮತ್ತೆ ಯಾವ್ದು ಅಡಾಪ್ಟ್ ಆಗೋ ಚಾನ್ಸಸ್ ಇದೆಯೋ ಅದು ಮಾತ್ರ ಬದುಕತ್ತೆ. ಈ ಅಡಾಪ್ಟೇಷನ್, ಈ ಫಿಟ್ಟೆಸ್ಟ್, ಇವೆರಡೂ ಇಲ್ಲ ಅಂದ್ರೆ ಬದುಕ್ಲಿಕ್ಕೆ ಆಗಲ್ಲ. ಸೊ ಕಾಂಪಿಟೇಷನ್ಸ್, ಫಸ್ಟ್ ಇಂಟರ್ ಸ್ಪೆಸಿಫಿಕ್ ಕಾಂಪಿಟೇಷನ್. ಇಂಟರ್ ಸ್ಪೆಸಿಫಿಕ್, ನೆಕ್ಸ್ಟ್ ಇಂಟ್ರಾ ಸ್ಪೆಸಿಫಿಕ್, ಅಂತರ್ಗತ, ಇಂಟ್ರಾ, ಇಂಟರ್, ಅಂತರ. ಅಂತರ್ಗತ ಬೇರೆ, ಈ ಇಂಟರ್ ಬೇರೆ. ಅಂತರ ಕಾಂಪಿಟೇಷನ್ ಅಂದ್ರೆ ನೋಡಿ, ಲಯನ್ ಒಂದು ಸ್ಪೀಸೀಸ್, ಇದೊಂದು ಪ್ರಭೇದ. ಟೈಗರ್, ಸೊ ಎರಡೂ ಕೂಡ ಒಂದೇ ಜೀವಿನ? ನೋ, ಟೈಗರ್ ಬೇರೆ ಪ್ರಭೇದ, ಇದೊಂದು ಪ್ರಭೇದ, ಇದೊಂದು ಪ್ರಭೇದ. ಈ ಎರಡು ನಡುವೆ ಫೈಟ್ ಆಗ್ತಾ ಇದೆ. ಸೊ ಇದನ್ನೇ ಇಂಟರ್ ಸ್ಪೆಸಿಫಿಕ್ ಕಾಂಪಿಟೇಷನ್, ಅಂತರ ಜೀವಿಗಳ ಪೈಪೋಟಿ ಸ್ಪರ್ಧೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅಂದ್ರೆ ಒಂದೇ ಜಾತಿಯ ಜೀವಿ ಅಲ್ಲ, ಬೇರೆ ಬೇರೆ ಜಾತಿಯ ಜೀವಿಗಳ ನಡುವೆ ಆಗ್ತಕ್ಕಂಥ ಫೈಟ್. ಫಾರ್ ಎಕ್ಸಾಂಪಲ್ ಮನುಷ್ಯ, ಯಾವುದೋ ಒಂದು ಪ್ರಾಣಿ, ನಾವಿಬ್ರು ನಡುವೆ ನಡೆದ್ರೆ ಇಂಟರ್ ಸ್ಪೆಸಿಫಿಕ್ ಕಾಂಪಿಟೇಷನ್. ಜಿಂಕೆ ಮತ್ತೆ ಇನ್ನೊಂದು ಬೇರೆ ಜೀವಿ, ಅದ್ರ ನಡುವೆ ನಡೆದ್ರೆ ಇಂಟರ್ ಸ್ಪೆಸಿಫಿಕ್. ಕರಡಿ, ಹುಲಿ, ಇದ್ರ ನಡುವೆ ಕಾದಾಟ ನಡೆದ್ರೆ ಇಂಟರ್ ಸ್ಪೆಸಿಫಿಕ್. ಎರಡು ಒಂದೇ ಜಾತಿ ಅಲ್ಲ, ಇದು ಇಂಟರ್ ಸ್ಪೆಸಿಫಿಕ್ ಕಾಂಪಿಟೇಷನ್. ಅದೇ ತರ ಇಂಟ್ರಾ ಸ್ಪೆಸಿಫಿಕ್ ಕಾಂಪಿಟೇಷನ್. ಇಂಟ್ರಾ ಅಂದ್ರೆ ಎಸ್, ಇಂಟ್ರಾ ಸ್ಪೆಸಿಫಿಕ್ ಕಾಂಪಿಟೇಷನ್ ಅಂದ್ರೆ ಒಂದೇ ಜಾತಿ. ನೋಡಿ, ಇದು ಸೇಮ್ ಜಾತಿನ, ಇದು ಸೇಮ್ ಜಾತಿನ, ಅವ್ರವ್ರ ನಡುವೆ ಜಗಳ. ಇದನ್ನೇ ಇಂಟ್ರಾ ಸ್ಪೆಸಿಫಿಕ್ ಕಾಂಪಿಟೇಷನ್. ಫಾರ್ ಎಕ್ಸಾಂಪಲ್, ಒಂದು ಹುಲಿ ಮತ್ತೊಂದು ಹುಲಿ ಜೊತೆ ಜಗಳ ಆಡಿದ್ರೆ ಅದು ಇಂಟ್ರಾ, ಅಂತರ್ಗತ. ಇಂಟರ್ ಅಂದ್ರೆ ಒಂದು ಹುಲಿ ಒಂದು ಸಿಂಹ, ಒಂದು ಕರಡಿ ಇನ್ನೊಂದು ಸಿಂಹ, ಅಂದ್ರೆ ಬೇರೆ ಬೇರೆ ಜಾತಿ ನಡುವೆ, ಅದು ಇಂಟರ್. ಇದು ಇಂಟ್ರಾ, INTRA, ಇಂಟ್ರಾ, ಅಂತರ್ಗತ ಸ್ಪರ್ಧೆ. ಇವಳೊಬ್ಳು ಜುಟ್ಟು ಹಿಡ್ಕೊಂಡು ಹೊಡೆದಾಡ್ತಾವಳೆ, ಇಬ್ರು ಒಂದೇ ಪ್ರಭೇದ. ಸೊ ಇದು ಅರ್ಥ ಆಗ್ಲಿ ಅಂತ ಹೇಳಿದ್ದು, ಇದನ್ನ ಎಕ್ಸಾಂಪಲ್ ಬರಿಬೇಡಿ. ಇಂಟ್ರಾ ಅಂದ್ರೆ ಒಂದೇ ಜಾತಿಯ ಜೀವಿಗಳ ನಡುವೆ ನಡೆತಕ್ಕಂಥ ಕಾದಾಟ. ಫಾರ್ ಎಕ್ಸಾಂಪಲ್, ಜಿಂಕೆ, ಹುಲಿ, ಸಿಂಹ, ಕರಡಿ, ಇದು ಒಂದೇ ಜಾತಿ. ಇವ್ರ ನಡುವೆ ಕಾಂಪಿಟೇಷನ್ ನಡೆದ್ರೆ ಅಂತರ್ಗತ ಸ್ಪರ್ಧೆ. ಅದೇ ಇಂಟರ್ ಅಂತ ಬಂದ್ರೆ ಬೇರೆ ಬೇರೆ. ಇದಕ್ಕಿಂತ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಿಮ್ಗೆ ಅರ್ಥ ಆಗ್ಬೇಕಂದ್ರೆ, ನಮ್ ಕಾಲೇಜ್, ನಮ್ ಸೆಕ್ಷನ್ ಹುಡುಗಿ ಲವ್ ಮಾಡ್ಲಿಕ್ಕೆ ನಾನು ನನ್ನ ಫ್ರೆಂಡ್ ಇನ್ನೊಬ್ಬ ಜಗಳ ಆಡ್ತಿದೀವಿ. ಇದು ಇಂಟ್ರಾಸ್, ಅಂತರ್ಗತ. ಯಾಕಂದ್ರೆ ನಮ್ ಕಾಲೇಜ್ ನಾವೆಲ್ಲ ಒಂದೇ ಜೀವಿ. ಅದೇ ನಮ್ ಕಾಲೇಜ್ ಹುಡುಗಿ ಚೆನ್ನಾಗವಳೆ, ಪಕ್ಕ ಸೆಕ್ಷನ್ ಬರ್ತಾನೆ ಲವ್ ಮಾಡ್ಲಿಕ್ಕೆ, ನಾನು ಮತ್ತೆ ಪಕ್ಕ ಸೆಕ್ಷನ್ ಜಗಳ ಆಡಿದ್ರೆ ಅದು ಇಂಟರ್, ಬೇರೆ ಬೇರೆ ಜಾತಿ ಜೀವಿ. ಹುಲಿ, ಸಿಂಹ, ಕರಡಿ, ಇನ್ನೊಂದು ಚೀತಾ, ಈ ರೀತಿ ಜಗಳ ಆದ್ರೆ ಅದು ಇಂಟ್ರಾ. ಅಂದ್ರೆ ಒಂದೇ ಜಾತಿಯ ಜೀವಿಗಳ ನಡುವೆ ಕಾದಾಟ ಆಗ್ತಕ್ಕಂಥದ್ದು, ಅದನ್ನ ಅಂತರ್ಗತ ಅಂತ ಕೂಡ ಕರಿತಾ ಹೋಗ್ತೀವಿ. ನೋಡಿ, ಫಾರ್ ಎಕ್ಸಾಂಪಲ್, ಜಿಂಕೆ ಅಂತರ್ಗತ ಸ್ಪರ್ಧೆ, ಇಂಟ್ರಾ ಸ್ಪೆಸಿಫಿಕ್. ಇರ್ತಕ್ಕಂಥ ಧೋಲ್ ನಾಯಿಗಳು, ಕಾಡು ನಾಯಿಗಳು, ಅವೆರಡು ಜಗಳ, ಇಂಟ್ರಾ ಸ್ಪೆಸಿಫಿಕ್ ಕಾಂಪಿಟೇಷನ್ಸ್. ನೆಕ್ಸ್ಟ್ ಲಾಸ್ಟ್ ಒನ್ ಇದೆ, ಅದ್ಯಾವುದು ಅಂದ್ರೆ ಅಮೆನ್ಸಲಿಸಮ್ ಅಂತ. ಸೊ ಅಮೆನ್ಸಲಿಸಮ್ ಅಂತ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ನೀವೇ ಮಾಡಿ ಸರ್ ಸೈನ್ಸ್ ಕ್ಲಾಸಸ್ ಪ್ಲೀಸ್. ಸರ್ ನಾನು ಸೈನ್ಸ್ ಕ್ಲಾಸಸ್ ಎಲ್ಲೂ ಮಾಡಿಲ್ಲ, ಎನ್ವೈರನ್ಮೆಂಟ್ ಎಕನಾಮಿಕ್ ಕಾನ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ. ಓಕೆ, ನೋಡೋಣ, ಅಟ್ಲೀಸ್ಟ್ ಒಂದು ಪಾರ್ಟ್ ಆದ್ರೂ ತೆಗೆದುಕೋತೀನಿ. ಸೈನ್ಸ್ ಅಲ್ಲಾದ್ರೆ ಬಯಾಲಜಿನೋ ಅಥವಾ ಯಾವ್ದಾದ್ರು ಒಂದು ಪಾರ್ಟ್ ತೆಗೆದುಕೊಂಡು ನಿಮ್ಗೋಸ್ಕರ ನಾನು ಕಲ್ತು ನಿಮ್ಗೂ ಹೇಳ್ಕೊಡ್ತೀನಿ. ತುಂಬಾ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಾ, ಸರ್ ಎಲ್ಲ ಸಬ್ಜೆಕ್ಟ್ ನೀವೇ ಮಾಡಿ ಸಾರ್ ಅಂತ.
ನೋಡೋಣ ಎಷ್ಟು ಆಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಬಟ್ ಈ ಮೂರಂತೂ ನಾನು ಮಾಡ್ತಾ ಇದ್ದೀನಿ. ಬೇರೆ ಸಬ್ಜೆಕ್ಟ್ ಬೇರೆ ಟೀಚರ್ಸ್ ಹತ್ರ ಮಾಡೋಣ ಅಂದ್ಕೊಂಡಿದ್ದೀನಿ. ಕಾನ್ಸ್ಟಿಟ್ಯೂಷನ್, ಎನ್ವೈರನ್ಮೆಂಟ್ ಮತ್ತೆ ಎಕನಾಮಿ ನಾನು ಮಾಡ್ತಾ ಇದ್ದೀನಿ. ಓಕೆ, ನೀವು ಕೇಳ್ತಿದ್ದೀರಂತ ಸೈನ್ಸ್ ಅನ್ನ ನೋಡೋಣ, ಮಾಡ್ಕೊಡ್ತೀನಿ. ಬಯಾಲಜಿ ಮಾಡ್ಬೇಕಾ? ಓಕೆ, ಡನ್, ಆಯ್ತು, ಮಾಡ್ಕೊಡ್ತೀನಿ. ನೆಕ್ಸ್ಟ್ ಅಮೆನ್ಸಲಿಸಮ್. ಅಮೆನ್ಸಲಿಸಮ್ ಅಂದ್ರೆ ಸಿಂಪಲ್ ರೀ. ಫಾರ್ ಎಕ್ಸಾಂಪಲ್, ನಮ್ಮ ಪಕ್ಕದ ಮನೆಗೆ ಒಬ್ಬ ಅಯೋಗ್ಯ ಅಂಕಲ್ ಇದ್ದಾನೆ ಅನ್ಕೊಳ್ಳಿ. ಅವನ್ಗೇನು ಏನಾದ್ರು ಮಾಡಿ ನಮಗೆ ಕೆಟ್ಟದ್ ಮಾಡ್ತಾನೆ ಇರೋದು, ಏನಾದ್ರು ಮಾಡಿ ನಮ್ಮನ್ನು ತುಳಿಬೇಕು ಅಂತ ಪ್ರಯತ್ನ ಪಡ್ತಾನೆ ಇರೋದು. ಆಯ್ತಪ್ಪ, ನಮಗೆ ಕೆಟ್ಟದ್ ಮಾಡ್ತಾ ಇದೆಯಾ, ನಮಗೆ ತೊಂದರೆ ಆಗ್ತಾ ಇದೆ, ಅದರಿಂದ ನಿನ್ಗೇನಾದ್ರೂ ಒಳ್ಳೇದಾಗ್ತಾ ಇದೆಯಾ? ನೋ. ಇದೇ ಅಮೆನ್ಸಲಿಸಮ್. ಪಕ್ಕದ ಮನೆಯವ್ರು ಯಾವತ್ತೂ ಅಮೆನ್ಸಲಿಸಮೇ. ನಮಗೆ ಕೆಟ್ಟದ್ ಬಯಸ್ತಾನೆ ಇರ್ತಾರೆ, ಬಟ್ ಅವ್ರಿಗೇನಾದ್ರೂ ಅದರಿಂದ ಒಳ್ಳೇದಾಗುತ್ತಾ? ನೋ. ನೋಡಿ, ಇಲ್ಲೊಂದು ದೊಡ್ಡ ಮರ ಇದೆ, ಪಾಪ ಅಕ್ಕಪಕ್ಕ ಇರ್ತಕ್ಕಂಥ ಚಿಕ್ಕ ಮರಗಳನ್ನ ಬೆಳೆಯಕ್ಕೆ ಬಿಡ್ತಿಲ್ಲ. ಇವೆರಡಕ್ಕೂ ತೊಂದರೆ ಆಗ್ತಾ ಇದೆಯಾ? ಎಸ್, ತೊಂದರೆ ಆಗ್ತಾ ಇದೆ, ಮೈನಸ್. ಬಟ್ ಇವೆರಡಕ್ಕೂ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ತೊಂದರೆ ಮಾಡಿ ಇದಕ್ಕೇನಾದ್ರು ಬೆನಿಫಿಟ್ ಆಗ್ತಾ ಇದೆಯಾ? ನೋ, ಜೀರೋ. ಏನ್ ಬೆನಿಫಿಟ್ ಏನಾಗ್ತಿಲ್ಲ. ಸೊ ಅಮೆನ್ಸಲಿಸಮ್ ಅಂದ್ರೆ ದಿಸ್ ಇಸ್ ಅನ್ ಎಕಾಲಜಿಕಲ್ ಇಂಟರಾಕ್ಷನ್ಸ್ ಇನ್ ವಿಚ್ ಇಂಡಿವಿಜುವಲ್ ಸ್ಪೀಸೀಸ್ ಆರ್ಮ್ ಅನದರ್ ವಿತೌಟ್ ಒಬ್ಟೈನಿಂಗ್ ಬೆನಿಫಿಟ್. ಒಟ್ಟು ಕಾರಣ ಮಾಡ್ತಾ ಇದೆ, ತೊಂದರೆಯನ್ನ ಮಾಡ್ತಾ ಇದೆ. ಒಂದು ಜೀವಿ ತಾನು ಯಾವುದೇ ಲಾಭ ಇಲ್ಲದೆ ಇದ್ರೂ ಕೂಡ ಮತ್ತೊಂದು ಜೀವಿಗೆ ಹಾನಿಯನ್ನ ಒಳಪಡಿಸಿದ್ರೆ, ಹಾನಿಯನ್ನ ಮಾಡಿದ್ರೆ ಇದಕ್ಕೆ ಯಾವುದೋ ಬೆನಿಫಿಟ್ ಇಲ್ಲ, ಆದ್ರೂ ಇವೆರಡು ಸಸ್ಯಗಳಿಗೆ ಹಾನಿಯನ್ನ ಮಾಡ್ತಾ ಇದೆ. ಸೊ ಯಾವುದೂ ಬೆನಿಫಿಟ್ ಇಲ್ಲದೆ ಇವೆರಡಕ್ಕೂ ಹಾನಿ ಮಾಡಿದ್ರೆ ಅದನ್ನ ಅಮೆನ್ಸಲಿಸಮ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ನ್ಯೂಟ್ರಲಿಸಮ್ ಅಂತ ಹೇಳಿ ಹೆಸರಲ್ಲೇ ಇದೆ ನೋಡಿ. ನ್ಯೂಟ್ರಲಿಸಮ್ ನ್ಯೂಟ್ರಲ್ ಅಂದ್ರೆ ತಟಸ್ಥ ಅನುವರ್ತನೆ. ಅಂದ್ರೆ ಇಲ್ಲಿ ಯಾವ್ದಾದ್ರ ಮೇಲೂ ಕೂಡ ಇಂಟ್ರಾಕ್ಷನ್ ಆಗಲ್ಲ. ಅಂದ್ರೆ ಇಲ್ಲಿ ಪ್ಲಸ್ ಆಗಲ್ಲ, ಮೈನಸ್ ಆಗಲ್ಲ, ಏನು ಆಗಲ್ಲ. ಫಾರ್ ಎಕ್ಸಾಂಪಲ್, ನಾನು ಮನುಷ್ಯ ಹೋಗ್ತಾ ಇದ್ದೀನಿ, ಅಲ್ಲೆಲ್ಲೋ ಜಿಂಕೆ ಮೇಯ್ತಾ ಇದೆಯಾ ಹುಲ್ಲನ್ನ, ನಾನೇ ಒಂದು ಸ್ಪೀಸೀಸು, ಆ ಜಿಂಕೆನೇ ಒಂದು ಜೀವಿ, ಅದ್ರ ಊಟನೇ ನಾನೇನು ಅವಲಂಬಿಸಿಲ್ಲ ಅನ್ಕೊಳ್ಳಿ, ನನ್ನ ಊಟನ ಅದೇನು ಅವಲಂಬಿಸಿಲ್ಲ ಅನ್ಕೊಳ್ಳಿ. ಸೊ ಅದ್ರ ಪಾಡ್ಗೆ ಅದಿರ್ತದೆ, ನನ್ನ ಪಾಡ್ಗೆ ನಾನು ಇರ್ತೀನಿ, ಇದಕ್ಕೆ ಸಂಬಂಧನೇ ಇಲ್ಲ. ಅಂದ್ರೆ ನ್ಯೂಟ್ರಲಿಸಮ್ ಅಂದ್ರೆ ಒಂದಕ್ಕೊಂದು ಇಂಟ್ರಾಕ್ಷನ್ ಅಲ್ಲಿ ಸಂಬಂಧನೇ ಇರಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೆಲ್ಲೋ ಜಿಂಕೆ ಮೇಯ್ತಾ ಇದೆ, ಇಲ್ಲೆಲ್ಲೋ ರ್ಯಾಬಿಟ್ ಮೇಯ್ತಾ ಇದೆ, ಸೊ ಇಂಟ್ರಾಕ್ಷನ್ ಇಲ್ಲ. ಇಲ್ಲೆಲ್ಲೋ ರ್ಯಾಬಿಟ್ ಇರುತ್ತೆ, ಅಲ್ಲೇ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಫ್ರಾಗ್ ಇರುತ್ತೆ, ಏನು ಸಂಬಂಧ ಇಲ್ಲ. ಅಂದ್ರೆ ಒಂದು ಎಕೋಸಿಸ್ಟಮ್ ಅಲ್ಲಿ, ಒಂದು ಪರಿಸರ ವ್ಯವಸ್ಥೆಯಲ್ಲಿ, ಫಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ನಲ್ಲ, ಒಂದು ನಿರ್ದಿಷ್ಟ ಪರಿಸರ ವ್ಯವಸ್ಥೆ ಇದು. ಇದ್ರಲ್ಲಿ ಯಾವುದೋ ಒಂದೆರಡು ಜೀವಿ ಇರ್ತವೆ, ವಾಸವಾಗಿರ್ತವೆ, ಅವ್ರ ನಡುವೆ ಕಾಂಪಿಟೇಷನ್ ಇರಲ್ಲ, ಒಂದ್ಕೊಂದು ಸಂಬಂಧನೂ ಇರಲ್ಲ, ಒಂದಕ್ಕೊಂದು ಹೆಲ್ಪು ಮಾಡ್ಕೋತಿರಲ್ಲ, ಇಲ್ಲ ಒಂದು ಬೆಳೀತಾ ಇರುತ್ತೆ ಇನ್ನೊಂದು ಹಾನಿ ಮಾಡ್ತಾ ಇರುತ್ತೆ, ಅದು ಇರಲ್ಲ, ಏನು ಇರಲ್ಲ. ತಂಪಾಡಿಗೆ ತಾನ್ ಮೇಯ್ತಾ ಇದೆ, ಇಂದ್ರ ಪಾಡಿಗೆ ಇದ್ ಮೇಯ್ತಾ ಇದೆ. ಇದನ್ನೇ ತಟಸ್ಥ ಅನುವರ್ತನೆ ಅಂತ ಹೇಳ್ಕರಿತೀವಿ. ಯಾವುದೇ ರೀತಿಯ ಪರಿಣಾಮವನ್ನ ಬೀರಲ್ಲ. 1, 2, 3. ಸೊ ಈ 3 PYQ ಇದಾವೆ, ಪ್ರಿವಿಯಸ್ ಇಯರ್. ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಏನ್ ಪಾಠ ಮಾಡಿದ್ನಲ್ವಾ, ಅದರಿಂದ ಒಂದು ಕ್ವಶನ್ ಇದೆ. ಸೊ ವಿಚ್ ಆರ್ ದ ಫಾಲೋಯಿಂಗ್ ಆರ್ ಡೆಟ್ರಿವೋರಸ್? ಕೊನೆ ತರಗತಿದು PYQ ಇದು, UPSC ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಕೊಳೆತಿನಿ ಯಾವುದು? ಆನ್ಸರ್ ಮಾಡಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಮಾಡ್ಬೇಕಾ BGS ಸರ್ ಅವ್ರೆ? ಆಯ್ತು, ನೋಡೋಣ. ತುಂಬಾ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಾ. ಈ 3 ಸಬ್ಜೆಕ್ಟೇ ಮಾಡಿದ್ದೀನಿ, ಅದೊಂದು ಸಬ್ಜೆಕ್ಟ್ ನೋಡೋಣ. ತಮಗೆ ಗೊತ್ತಿದೆ ಡೆಟ್ರಿವೋರಸ್ ಅಂದ್ರೆ ಏನು ಅಂತ ತಮಗೆ ಗೊತ್ತು. ಕೊಳೆತಿನಿಗಳು ಅಂದ್ರೆ ಏನು? ಡಿಕಂಪೋಸರ್ಸ್ಗೂ ಡೆಸ್ಟಿವೋರಸ್ಗೂ ನಿಮ್ಗೆ ಎಕ್ಸಾಂಪಲ್ ಮತ್ತೆ ಡಿಫ್ರೆನ್ಸ್ ಅನ್ನು ಕೂಡ ಹೇಳಿದ್ದೀನಿ. ವಿಘಟಕಗಳು ಒಂದು ಪ್ರಾಣಿಯ ಸತ್ತ ದೇಹವನ್ನ ಅಥವಾ ಸಸ್ಯದ ದೇಹವನ್ನ ಚಿಕ್ಕದಾಗಿ ಪೀಸ್ ಮಾಡ್ತವೆ. ಆ ಪೀಸ್ ಆಗಿರ್ತಾವಲ್ವಾ, ಅವನ್ನೇ ಡಿಟ್ರೈಟಸ್ ಅಂತ ಹೇಳಿ ಕರಿತೀವಿ. ಅದನ್ನ ತಿಂತಕ್ಕಂಥದ್ನೇ ಡೆಟ್ರಿವೋರಸ್ ಅಂತ ಹೇಳಿ ಕರಿತೀವಿ. ಅವ್ನು ತಿಂತವಲ್ಲ ಜೀವಿ, ಅವನ್ನೇ ಡೆಟ್ರಿವೋರಸ್. ಡಿಕಂಪೋಸರ್ಸ್ ಅಂದ್ರೆ ಸಿಂಪಲ್, ವಿಘಟನೆಯನ್ನ ಮಾಡ್ತವೆ, ಚಿಕ್ಕ ಅವನ್ನ ವಿಘಟನೆ ಮಾಡ್ತವೆ. ವಿಘಟನೆ ಮಾಡ್ತಕ್ಕಂಥ
ಪ್ರೋಸೆಸ್ ಅಲ್ಲಿ ಕೆಮಿಕಲ್ ಅನ್ನ ರಿಲೀಸ್ ಮಾಡಿ, ರಾಸಾಯನಿಕಗಳನ್ನ ರಿಲೀಸ್ ಮಾಡಿ, ಆ ರಾಸಾಯನಿಕ ಪ್ರಕ್ರಿಯೆಯಿಂದ ಕೆಮಿಕಲ್ ಪ್ರೋಸೆಸ್ ಇಂದ ಆ ಬ್ರೇಕ್ ಡೌನ್ ಮಾಡಿದ್ರೆ ಅದು ಡಿಕಂಪೋಸರ್ಸ್. ಬಟ್ ಡಿಟ್ರೇಟಿವ್ ಓರಸ್ ಅಲ್ಲಿ, ಕೊಳೆತಿನಿಗಳಲ್ಲಿ ಈ ರೀತಿಯ ಕೆಮಿಕಲ್ ರಿಯಾಕ್ಷನ್ ಇರಲ್ಲ, ರಾಸಾಯನಿಕಗಳನ್ನ ಬಿಡುಗಡೆ ಮಾಡಲ್ಲ, ಬಟ್ ಅವು ಕೂಡ ಪೀಸ್ ಮಾಡ್ತವೆ. ಸೊ ಆ ಡಿಟ್ರೇಟಿವ್ ಓರಸ್ ಯಾವ್ಯಾವು ನೋಡ್ರಿ, ನಿಮ್ಗೆ ಆಪ್ಷನ್ ಗೊತ್ತಿಲ್ದೇನೆ ಇರ್ಲಿ. ಜೆಲ್ಲಿ ಫಿಶ್ ಅಂತೂ ತಮಗೆ ಗೊತ್ತು, ಫಿಶ್ ಗೊತ್ತಲ್ವೇನ್ರಿ, ಜೆಲ್ಲಿ ಫಿಶ್. ಸೊ ಇದು ಯಾವುದೇ ಕಾರಣಕ್ಕೂ ಕೊಳೆತೀನಿ ಅಲ್ಲ, ಸತ್ತಿರೋದನ್ನ ತಿನ್ನಲ್ಲ. ಒಂದನ್ನ ಇದು ಫಿಶ್, ಶೀ ಆರ್ಸಸ್ ಕೂಡ ಫಿಶ್ ಅಂದ್ರೆ ಕಡಲ ಕುದುರೆ ಅಥವಾ ಸಮುದ್ರ ಕುದುರೆ ಅಂತ ಹೇಳಿ. ಸೊ ಅಲ್ಲಿಗೆ 2, 4 ಎಲಿಮಿನೇಟ್ ಮಾಡಿ ನೋಡಿ. 4 ಇಲ್ಲಿದೆಯಾ, ಸೊ ಇದು ಆನ್ಸರ್ ಆಗಲ್ಲ. 4 ಇಲ್ಲಿದೆಯಾ, ಇದು ಆನ್ಸರ್ ಆಗಲ್ಲ. ಸೊ ಅಲ್ಲಿಗೆ 2ರಲ್ಲೂ 4 ಇದೆ, ಇದು ಆನ್ಸರ್ ಆಗಲ್ಲ, ಇದು ಆನ್ಸರ್ ಆಗಲ್ಲ. 1, 3, 5 ಯಾವ್ಯಾವುದು? ಅರ್ಥವಾಮ್ಸ್, ಎರೆಹುಳು. ತಮಗೆ ಹೇಳ್ಕೊಟ್ಟಿದೆ ಎಕ್ಸಾಂಪಲ್, ಎರೆಹುಳು, ಮಿಲಿಫೀಟ್ಸ್ ಅಂಡ್ ಮರದ ಏನು, ವುಡ್ಲೋಸ್, ಈ 3. ಅಲ್ಲಿಗೆ ಆಪ್ಷನ್ 1, 3, 5. ನೆಕ್ಸ್ಟ್ 2013 ಅಲ್ಲಿ ಇದಕ್ಕೆ ಆನ್ಸರ್ ಮಾಡಿ. ಇದು ಕೂಡ ಕಳೆದ ತರಗತಿದು ಫುಡ್ ಚೈನ್ದು, ಫುಡ್ ವೆಬ್, ಆಹಾರ ಸರಪಳಿದು. ವಿತ್ ರೆಫರೆನ್ಸ್ ಟು ದ ಫುಡ್ ಚೈನ್ಸ್ in the ecosystem, which of the following kinds of organisms are known as decomposers? Decomposers ಅಂತ ಹೇಳಿ ಯಾರನ್ನ ಕರಿತೀವಿ? ತಮಗೆ ಹೇಳ್ಕೊಟ್ಟಿದೆ, ಈಸಿ ಇದು. ಬ್ಯಾಕ್ಟೀರಿಯಾಗಳನ್ನ ಡಿಕಂಪೋಸರ್ ಅಂತೀವಿ, ಶಿಲೀಂಧ್ರಗಳನ್ನ ಡಿಕಂಪೋಸರ್ಸ್ ಅಂತ ಹೇಳಿ ಕರಿತೀವಿ. ಬಟ್ ವೈರಸ್ ಯಾಕಲ್ಲ ಸರ್? ವೈರಸ್ ಬ್ರೇಕ್ ಡೌನ್ ಮಾಡುತ್ತಲ್ವಾ ಸರ್? ನೋ. ಫಾರ್ ಎಕ್ಸಾಂಪಲ್, ವೈರಸ್ ಈ ಪೆನ್ನಿನ ಮೇಲೆ ಇದೆ ಅನ್ಕೊಳ್ಳಿ, ಈಗ ಅದು ಮೆಟಬಾಲಿಕಲಿ ಇನ್ಆಕ್ಟಿವ್, ಅಂದ್ರೆ ಅದರ ಚಯಾಪಚಯ ಕ್ರಿಯೆ ಇರಲ್ಲ, ಅಂದ್ರೆ ಸತ್ತಂತಿರುತ್ತೆ ಈ ಪೆನ್ನಿನ ಮೇಲೆ. ಆ ಪೆನ್ನನ್ನ ನಾನು ಹಿಡ್ಕೊಂಡೆ ಅನ್ಕೊಡಿ, ನಾನು ನಾನು ಅತಿಥೇಯ ಜೀವಿ, ನನ್ನ ಬಾಡಿ ಒಳಗಡೆ ಎಂಟರ್ ಆದ್ರೆ ಆಗ ಮೆಟಬಾಲಿಕ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ, ಚಯಾಪಚಯ ಕ್ರಿಯೆ ಜಾಸ್ತಿ ಆಗುತ್ತೆ. ಅವಾಗ ಚೆನ್ನಾಗಿ ಅದು ತನ್ನ ವಂಶವನ್ನು ಅಭಿವೃದ್ಧಿ ಮಾಡುತ್ತೆ, ರೀಪ್ರೊಡಕ್ಷನ್ ಮಾಡುತ್ತೆ, ಜೀವ ಬರುತ್ತೆ. ಅಂದ್ರೆ ಜೀವಿ ಏನಿರುತ್ತಲ್ವಾ, ಮನುಷ್ಯ ಆಗಿರ್ಬೋದು, ಇಲ್ಲ ಸಸ್ಯ ಆಗಿರ್ಬೋದು, ಇಲ್ಲ ಪ್ರಾಣಿ ಆಗಿರ್ಬೋದು, ಈ ಜೀವಿಯ ದೇಹದ ಒಳಗಡೆ ಹೋದ್ರೆ ಮಾತ್ರ ಅದಕ್ಕೆ ಜೀವ ಬಂದಂಗೆ ವರ್ತನೆಯನ್ನ ಮಾಡುತ್ತೆ. ಇಲ್ಲ ಅಂದ್ರೆ ಇದ್ರ ಮೇಲೆ ಇರುತ್ತಾ, ವೈರಸಸ್ ಇರುತ್ತೆ, ಬಟ್ ಆಕ್ಟಿವ್ ಇರಲ್ಲ, ಸಂತಾನೋತ್ಪತ್ತಿ ನಡೀತಾ ಇರಲ್ಲ, ಚಯಾಪಚಯ ಕ್ರಿಯೆ ನಡೀತಾ ಇರಲ್ಲ. ಬಟ್ ಅದನ್ನ ಜೀವಿ ನನ್ನ ದೇಹಕ್ಕೆ ಬಂತ ಅವಾಗ ಜೀವ ಪಡ್ಕೊಳ್ಳುತ್ತೆ. ಸೊ ಹಂಗಾಗಿ ಇದನ್ನ ನಾವು ಮೆಟಬಾಲಿಕಲಿ ಇನ್ಆಕ್ಟಿವ್ ಆಗಿರೋದ್ರಿಂದ ವೈರಸ್ ಅನ್ನ ನಾವು ಈ ಡಿಕಂಪೋಸರ್ಸ್ ಅಥವಾ ವಿಘಟಕಗಳು ಅಂತೇಳಿ, ವಿಭಜಕ ಜೀವಿ ಅಥವಾ ವಿಘಟಕಗಳು ಅಂತೇಳಿ ಕರಿತೀವಿ, ಕನ್ಸಿಡರ್ ಮಾಡಲ್ಲ. ಆ ವಿಘಟಕಗಳು ಯಾವ ಅಂದ್ರೆ ಶಿಲೀಂಧ್ರ, ಬ್ಯಾಕ್ಟೀರಿಯಾ. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ ಇದು. ಸೊ ನೆಕ್ಸ್ಟ್ ಇದನ್ನ ನೋಡಿ, ಇದಕ್ಕೆ ಆನ್ಸರ್ ಮಾಡಿ. ಫುಡ್ ಚೈನ್ ಅಂದ್ರೆ ಏನು ಅಂತ ಅಷ್ಟೇ, ಸಿಂಪಲ್ ಕ್ವಶನ್. ಆಹಾರ ಸರಪಳಿ ಅಂದ್ರೆ ಏನು ಅಂತೇಳಿ, ಇದು UPSC ಪ್ರಶ್ನೆ ಪತ್ರಿಕೆ. ಸ್ವಲ್ಪ ಕನ್ಫ್ಯೂಷನ್ ಮಾಡ್ಲಿಕ್ಕೆ ನಿಮ್ಗೆ ಈ ರೀತಿ ಕೇಳಿದಾರೆ ಅಷ್ಟೇ. ಗೊತ್ತಲ್ವೇನ್ರಿ ಆಹಾರ ಸರಪಳಿ ಅಂದ್ರೆ ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಲ್ವಾ. ಈಗ ಸಸ್ಯವನ್ನ ತಿಂದು ಜಿಂಕೆಯನ್ನ ತಿಂದು ಹುಲಿ, ಈ ರೀತಿ ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗಳನ್ನು ಅವಲಂಬಿಸಿರ್ತವೆ ತನ್ನ ಆಹಾರಕ್ಕಾಗಿ. ಒಂದು ಸ್ತರದಿಂದ, ಒಂದು ಪೋಷಣ ಸ್ತರದಿಂದ ಮತ್ತೊಂದು ಪೋಷಣ ಸ್ತರಕ್ಕೆ ಪ್ರಾಣಿಗಳಿದ್ದೇ ಇರ್ತವೆ. ಸೊ ಇವುಗಳ ಸಂಖ್ಯೆ ಹೋಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಇವುಗಳು ಏನು ಗಾತ್ರ ದೊಡ್ಡದಾಗ್ತಾ ಹೋಗ್ತಾ ಇವನ್ನೆಲ್ಲ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಸಂಪೂರ್ಣವಾಗಿ. ಸೊ ಎ ಫುಡ್ ಚೈನ್ ಇಲ್ಲುಸ್ಟ್ರೇಟ್ಸ್ ದ ಆರ್ಡರ್ ಇನ್ ವಿಚ್ ಚೈನ್ ಆಫ್ ಆರ್ಗಾನಿಸಮ್ಸ್ ಫೀಡ್ ಅಪಾನ್ ಈಚ್ ಅದರ್. ಅಂದ್ರೆ ಆಹಾರ ಸರಪಳಿ ಅಂತಕ್ಕಂಥದ್ದು ಪರಸ್ಪರ ಆಹಾರವನ್ನ ಸೇವಿಸ್ತಕ್ಕಂಥ ಕ್ರಮಗಳನ್ನ ವಿವರಿಸ್ತವೆ. ಹೌದು, ಫಸ್ಟ್ ಯಾವುದು ನಾವೆಲ್ಲಿ ನೋಡಿದ್ವಿ? ಸಸ್ಯಗಳನ್ನ ನೋಡಿದ್ವಿ. ಆಟೋಟ್ರೋಪ್ಸ್ ಅಂತ ಹೇಳ್ಕರಿತೀವಿ, ಸ್ವಯಂ ಭಕ್ಷಕರು ಅಂತ ಹೇಳ್ಕರಿತೀವಿ, ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂತ ಹೇಳ್ಕರಿತೀವಿ, ಪ್ರಾಥಮಿಕ ಉತ್ಪಾದಕರು ಅಂತ ಹೇಳ್ಕರಿತೀವಿ. ಆ ಸಸ್ಯಗಳನ್ನ ತಿಂತಕ್ಕಂತಹ ಜಿಂಕೆ ಏನ್ ಹೇಳ್ಕರಿತೀವಿ? ಪ್ರೈಮರಿ ಕನ್ಸೂಮರ್ಸ್ ಅಂತ ಹೇಳ್ಕರಿತೀವಿ, ಪ್ರಾಥಮಿಕ ಭಕ್ಷಕ ಜೀವಿ ಅಂತ ಹೇಳ್ಕರಿತಾ ಹೋಗ್ತೀವಿ, ಅಥವಾ ಸಸ್ಯಾಹಾರಿ ಜೀವಿ ಅಂತ ಹೇಳ್ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಈ ಸಸ್ಯವನ್ನು ತಿಂತಕ್ಕಂತಹ ಒಂದು ಸಿಂಹವನ್ನ ಏನ್ ಕರಿತೀವಿ? ಕಾರ್ನಿವೋರಸ್ ಅಂತ ಹೇಳ್ಕರಿತೀವಿ, ಅಥವಾ ಸೆಕೆಂಡರಿ ಕನ್ಸೂಮರ್ಸ್ ಅಂತ ಹೇಳ್ಕರಿತೀವಿ, ದ್ವಿತೀಯ ಭಕ್ಷಕ ಅಂತ ಹೇಳ್ಕರಿತಾ ಹೋಗ್ತೀವಿ. ಸೊ ಇಟ್ ಮೀನ್ಸ್ ಒಂದನ್ನೊಂದು ತಿಂತಕ್ಕಂಥ ಕ್ರಮವನ್ನ ಹೇಳುತ್ತಲ್ವಾ ನಮ್ಗೆ? ಎಸ್, ಅಫ್ಕೋರ್ಸ್ ಹೇಳುತ್ತೆ.
ಕರೆಕ್ಟ್ ಸ್ಟೇಟ್ಮೆಂಟ್ ಒಂದೇದು. ಸೊ ಅಲ್ಲಿಗೆ ಎಲಿಮಿನೇಟ್ ಮಾಡ್ತಾ ಬನ್ನಿ. ಒಂದೇದು ಕರೆಕ್ಟ್, ಒಂದೇದು ಕರೆಕ್ಟ್, ಒಂದೇದು ಕರೆಕ್ಟ್, ಎಲ್ಲದರಲ್ಲೂ ಒಂದೊಂದಿದೆ, ಯಾವುದು ಅಲ್ಲ ಅನ್ನೋದು ತಪ್ಪು. ಸೊ ಒಂದು ಎಲಿಮಿನೇಟ್ ಆಯ್ತು. ನೆಕ್ಸ್ಟ್ ಎರಡನೇದು ನೋಡಿ, ಫುಡ್ ಚೈನ್ಸ್ ಆರ್ ಫೌಂಡ್ ವಿತ್ ಇನ್ ದ ಪಾಪ್ಯುಲೇಷನ್ಸ್ ಆಫ್ ದ ಸ್ಪೀಸೀಸ್. ಒಂದು ಜಾತಿಯ ಜನಸಂದಣಿಯೊಳಗೆ ಅಂದ್ರೆ ಜನಸಂಖ್ಯೆಯೊಳಗೆ ಆಹಾರ ಸರಪಳಿ ಕಂಡು ಬರುತ್ತೆ. ನೋಡ್ರಿ, ಜಿಂಕೆನ ಇನ್ನೊಂದು ಜಿಂಕೆನ ಇನ್ನೊಂದು ಜಿಂಕೆ, ಒಂದೇ ಜನಸಂಖ್ಯೆ ಅಂದ್ರೆ ಅವರ ಜನಸಂದಣಿಯಿಂದ ಒಳಗಡೆ ಕಂಡು ಬರುತ್ತೆ ಅಂದ್ರೆ ಪಾಪ್ಯುಲೇಷನ್ ಅಂತ ಹೇಳ್ಕೊಟ್ಟಿದ್ನಲ್ವಾ. ಇಂಡಿವಿಜುವಲ್ಸ್ ಅಂದ್ರೆ ಏನು, ಈ ಒಂದು ಇಷ್ಟೊಂದು ಜನ ಇದ್ದಾರೆ, ಇಷ್ಟೊಂದು ಪ್ರಾಣಿಗಳಿದಾವೆ, ಪಕ್ಷಿಗಳಿದಾವೆ, ಇಂಡಿವಿಜುವಲ್. ಪ್ರೇಮ್ ಒಬ್ಬ ಮನುಷ್ಯ ಜೀವಿಯಲ್ಲಿ ಇಂಡಿವಿಜುವಲ್. ಸಾವಿರಾರು ನವಿಲುಗಳಿದಾವೆ, ಅದರಲ್ಲಿ ಒಂದು ನವಿಲು ಇಂಡಿವಿಜುವಲ್ ಜೀವಿ. ಪಾಪ್ಯುಲೇಷನ್ ಅಂದ್ರೆ ಏನು, ಅವುಗಳ ಕುಟುಂಬ, ಜನಸಂದಣಿ. ನಾನೊಂದು ಜೀವಿ, ಮನುಷ್ಯ, ನಾವೆಲ್ಲ ಮನುಷ್ಯರ ಗುಂಪು ಸೇರಿದ್ರೆ ಪಾಪ್ಯುಲೇಷನ್. ಒಂದು ನವಿಲು, ಒಂದಷ್ಟು ಗುಂಪುಗಳ ನವಿಲು ಸೇರಿದ್ರೆ ಪಾಪ್ಯುಲೇಷನ್. ಅದೇ ಕಮ್ಯುನಿಟಿ ಅಂದ್ರೆ ಏನೇಳಿ, ನಾನೊಬ್ಬ ಪ್ರೇಮ್, ನಮ್ಮ ಗುಂಪನ್ನ ಸೇರಿದ್ರೆ ನಾನು ಇಂಡಿವಿಜುವಲ್, ನನ್ನ ಗುಂಪು ನಮ್ಮ ಜೀವಿಗಳು ಅಂದ್ರೆ ನಮ್ಮ ಮನುಷ್ಯರೆಲ್ಲ ಸೇರಿದ್ರೆ ಪಾಪ್ಯುಲೇಷನ್. ಅದೇ ಕಮ್ಯುನಿಟಿ ಅಂತ ಬಂದ್ರೆ, ಸಮುದಾಯ ಅಂತ ಬಂದ್ರೆ, ಇಲ್ಲಿ ನಾನು ಇರ್ಬೇಕು, ನವಿಲು ಇರ್ಬೇಕು, ಸಿಂಹನೂ ಇರ್ಬೇಕು, ಜಿಂಕೆನೂ ಇರ್ಬೇಕು, ಇವೆಲ್ಲ ವಿವಿಧ ಜಾತಿಗಳಿದ್ರೆ ಅದು ಕಮ್ಯುನಿಟಿ. ಬಟ್ ಇಲ್ಲೇನ್ ಕೇಳಿದಾನೆ, ಪಾಪ್ಯುಲೇಷನ್, ಜೀವಿ ಸಂದಣಿ ಅಂತ ಏನ್ ಕರಿತೀವಲ್ವಾ, ಅವುಗಳ ನಡುವೆ ನಡೆಯೋದಂತ. ಅಂದ್ರೆ ಒಂದು ಜಿಂಕೆನ ಇನ್ನೊಂದು ಜಿಂಕೆ ತಿನ್ನೋದು, ಇನ್ನೊಂದು ಜಿಂಕೆನ ಇನ್ನೊಂದು ಜಿಂಕೆ ತಿನ್ನೋದು, ಹಿಂಗಾಗುತ್ತೆ ಅಂದ್ರೆ ನೋ. ಒಂದು ನವಿಲು ಇನ್ನೊಂದು ನವಿಲು ಹಿಂಗಾಗುತ್ತೆ ಅಂದ್ರೆ ನೋ, ರಾಂಗ್. ಎರಡನೇ ತಪ್ಪು ಅಂದ್ರೆ ನೋಡಿ, ಆಪ್ಷನ್ ಇದು ಎಲಿಮಿನೇಷನ್ ಆಯ್ತಾ, ಇದು ಎರಡಾಯ್ತು, ಅದು ಎಲಿಮಿನೇಷನ್ ಆಯ್ತಾ. ನೋಡಿ, ಎರಡಿದೆ ರಾಂಗ್, ಅಲ್ಲಿ ಉಳ್ಕೊಂಡಿದ್ದು ಒಂದೇ, ಎ ಮಾತ್ರ. ಸಿ ಆಪ್ಷನ್ ನೋಡಿ, ಎ ಫುಡ್ ಚೈನ್ ಇಲ್ಲುಸ್ಟ್ರೇಟ್ ನಂಬರ್ಸ್ ಆಫ್ ಈಚ್ ಆರ್ಗಾನಿಸಮ್ಸ್ ವಿಚ್ ಆರ್ ಈಟನ್ ಬೈ ಅದರ್ಸ್. ಆಹಾರ ಸರಪಳಿಯು ಎಷ್ಟು ತಿಂತಕ್ಕಂತಹ ಪ್ರತಿಯೊಂದು ಜೀವಿಯ ಸಂಖ್ಯೆಯನ್ನು ವಿವರಿಸುತ್ತೆ. ನೋ. ಆಹಾರ ಸರಪಳಿ ನೋಡ್ರಿ, ಅಲ್ಲಿ ಸಸ್ಯ ಇದೆ, ಆ ಸಸ್ಯವನ್ನ 3 ಜಿಂಕೆಗಳು ತಿಂತವೆ, ಆ 3 ಜಿಂಕೆಯನ್ನ 5, ಈ ತರ ಏನಾದ್ರು ಸಂಖ್ಯೆಗಳನ್ನ ಹೇಳುತ್ತಾ? ನೋ. ಸಂಖ್ಯೆಗಳನ್ನ ಯಾವ್ದು ಹೇಳೋದು? ಪಿರಮಿಡ್, ಸಂಖ್ಯಾ ಪಿರಮಿಡ್, ನಂಬರ್ ಪಿರಮಿಡ್ ಇರುತ್ತಲ್ವಾ, ಆ ಪಿರಮಿಡ್ಗಳು ಹೇಳ್ತವೆ ಈ ಸಂಖ್ಯೆಯನ್ನ, ಫುಡ್ ಚೈನ್ ಹೇಳಲ್ಲ. ಸೊ ರಾಂಗ್ ಸ್ಟೇಟ್ಮೆಂಟ್. ಸೊ ಅಲ್ಲಿಗೆ ಆನ್ಸರ್ ಒನ್ ಓನ್ಲಿ. ಎಸ್, ಅಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಚಾಪ್ಟರ್ನ ಶುರು ಮಾಡೋಣ. ನಿನ್ನೆ ತರಗತಿ ಇರ್ಲಿಲ್ಲ, ಸೊ ಯಾಕೆಂದ್ರೆ ಹೇಳಿದ್ನಲ್ವ, ನಿನ್ನೆ ಕರೆಂಟ್ ಇರ್ಲಿಲ್ಲ, ಹಂಗಾಗಿ ಪವರ್ ಪ್ರಾಬ್ಲಮ್ ಇಂದ ಇರ್ಲಿಲ್ಲ. ಅದಕ್ಕೆ ಇವತ್ತು ಬೇಗನೆ ಬಂದೆ, ಮಧ್ಯಾಹ್ನ ಕರೆಂಟ್ ಹೋಗ್ಬೋದು, ಬೇಸಿಗೆಗಾಲ ಬೇರೆ ಇದು ಅಂತ ಹೇಳಿ. ಸೊ ನಾಳೆನು ಏನ್ ತೊಂದರೆ ಇಲ್ಲ, ನಾವು ಫೋನ್ ವಿಚಾರಿಸಿದೇವಿ, ಪವರ್ ಇರುತ್ತಂತೆ. ನಾಳೆ ಆಸ್ ಯೂಶುವಲ್ 2:30ಗೆ ತರಗತಿ ಶುರು ಆಗ್ತಾ ಇರುತ್ತೆ, 2:30ಗೆ. ಅಂಡ್ ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ಈ ಒಂದು ಕ್ಲಾಸ್ ಅನ್ನ ನೋಡ್ತಾ ಇದ್ದೀರಾ, ತಾವೆಲ್ಲರೂ ಕೂಡ ಎಕನಾಮಿ ಎನ್ವೈರನ್ಮೆಂಟ್ ಇದು 6ನೇ ತರಗತಿ. ತಮಗೆ ಈ ಕ್ಲಾಸಸ್ ಇಷ್ಟ ಆಗಿದೆ ಅಂದ್ರೆ ಎಕನಾಮಿ ಎನ್ವೈರನ್ಮೆಂಟ್ ಕೇವಲ 499 ರೂಪಾಯಿಗೆ ಈ ಒಂದು ಕ್ಲಾಸಸ್ ಸಿಗುತ್ತೆ ನಿಮ್ಗೆ. ಪ್ರೇಮ್ಸ್ ಕ್ಲಾಸಸ್ ಅಂತ ಒಂದು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರೇಮ್ಸ್ ಕ್ಲಾಸಸ್ ಅಂತ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅಲ್ಲಿ ಕೂಡ ಜಾಯ್ನ್ ಆಗಿ. ಮತ್ತೆ PSI ASI ಕೋರ್ಸಸ್ 4444 4444ಕ್ಕೆ ಕಂಪ್ಲೀಟ್ ESI PSI ಕೋರ್ಸ್ ಇದೆ, PSI ಮತ್ತೆ ESI. ನೆಕ್ಸ್ಟ್ ಅದಾದ ನಂತರ KS ಮತ್ತೆ FDA SDA ಗ್ರೂಪ್ C 3555 3555ಗೆ ಕ್ಲಾಸಸ್ ಅವೈಲೇಬಲ್ ಇದೆ. UPSC ಈ ಸತಿ ಪ್ರಿಲಿಮ್ಸ್ ಮತ್ತೆ KPSC 60 ಅಂದ್ರೆ ಎಕನಾಮಿ ಎನ್ವೈರನ್ಮೆಂಟ್ ಕಾನ್ಸ್ಟಿಟ್ಯೂಷನ್ 3 ಅಷ್ಟೇ. ಆ 3 ಕಾಂಬಿನೇಷನ್ಸ್ 1499 1499. ಥ್ಯಾಂಕ್ ಯು ಸೋ ಮಚ್, ಬಾಯ್, ಟೇಕ್ ಕೇರ್. ಎಲ್ರಿಗೂ ಸಿಗೋಣ. ಐ ಹೋಪ್ ಎಲ್ರಿಗೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ನಾನೇನ್ ನೋಡ್ಬೋದಾ? ಅರ್ಥ ಆಯ್ತಲ್ವಾ? ಒಂದ್ಸತಿ ಇವತ್ತು ರಿವಿಷನ್ ಮಾಡಿ ದಯವಿಟ್ಟು. ಆ ನೋಟ್ಸ್ ಅನ್ನು ಅಪ್ಲೋಡ್ ಮಾಡ್ತೀನಿ ನಾನು. ಎಸ್ ಸರ್, ಕ್ಲಿಯರ್, ವೆರಿ ಗುಡ್, ಕ್ಲಿಯರ್, ಎಸ್, ಗುಡ್. ಥ್ಯಾಂಕ್ ಯು. ಅಂಡ್ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೋಪರೇಷನ್ಸ್. ಓಕೆ, ಗುಡ್. ಥ್ಯಾಂಕ್ ಯು, ವೆಲ್ಕಮ್. ಓಕೆ ಸರ್, ಆಯ್ತು, ಬಾಯ್, ಸಿಗೋಣ, ಟೇಕ್ ಕೇರ್. ಬಿಸಿಲಿದೆ, ಬಾಡಿ ಡಿಹೈಡ್ರೇಟ್ ಆಗ್ಲಿಕ್ಕೆ ಬಿಡಬೇಡಿ, ಜಾಸ್ತಿ ನೀರನ್ನ ಕುಡೀರಿ.